ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭಗವದ್ಗೀತಾ ಅನ್ನೋದು ಭೀಷ್ಮ ಪರ್ವದ 24ನೆಯ ಅಧ್ಯಾಯದಿಂದ ಶುರುವಾಗುತ್ತೆ ಅಂತ ನಾವು ನೋಡಿ, 10ನೆಯ ಅಂದ್ರೆ ಗೀತೆಯಲ್ಲಿ 10ನೇ ಅಧ್ಯಾಯ ವಿಭೂತಿಯ ಯೋಗ ಅಂತ ಇದಕ್ಕೆ ಅರ್ವಾಚೀನ ಹೆಸರು. ಅದರಲ್ಲಿ ಭಗವಂತನ ವಿಶೇಷ ರೂಪಗಳ ಪರಿಚಯವನ್ನು ಮಾಡಿಕೊಡ್ತಾ ಬಂದ್ರು. ಹಾಗೆ ಪರಿಚಯ ಮಾಡ್ತಾ ನಮಗೆ ಸುತ್ತಲೂ ಕಾಣುವ ವಸ್ತುಗಳಲ್ಲೇ ಅವನ ವೈಶಿಷ್ಟ್ಯವನ್ನ ಕಾಣುವುದಕ್ಕೋಸ್ಕರ ಆ ವಿವರಣೆಯನ್ನು ಕೊಡ್ತಾ ಬಂದ್ರು. ಯಜ್ಞಗಳಲ್ಲಿ ಜಪಯಜ್ಞ, ಸ್ಥಾವರಾಣಂ ಹಿಮಾಲಯ. ಹಿಮಾಲಯದ ತಪ್ಪಲು ಇಡೀ ಜಗತ್ತಿನಲ್ಲಿ ಪರ್ವತ ಶ್ರೇಣಿಗಳು ಸಾವಿರಾರು ಇವೆ. ಇಲ್ಲಿ ಸಹ್ಯಾದ್ರಿ ಇದೆ, ಆಚೆ ಪೂರ್ವಾದ್ರಿ ಇದೆ, ಮಧ್ಯದಲ್ಲಿ ವಿಂಧ್ಯ ಇದೆ, ಮೇಲ್ಗಡೆ ಅರಾವಳಿ ಬೆಟ್ಟ ಇದೆ, ಆಚೆ ಪಶ್ಚಿಮ ಬಂಗಾಳದಲ್ಲೂ ಬೇಕಾದಷ್ಟು ಸಾಲು ಬೆಟ್ಟಗಳ ಉಲ್ಲೇಖ ಇದೆ. ಆದ್ರೆ ಇದು ಯಾವುದನ್ನೂ ಹೇಳದೆ ಹಿಮಾಲಯಕ್ಕೆ ಒತ್ತು ಕೊಟ್ಟದ್ದು ಯಾಕೆ ಅಂತಂದ್ರೆ ಅದು ಋಷಿಗಳ ತಪೋಭೂಮಿ. ಉಳಿದ ಕಡೆ ಮಾಡಿಲ್ಲ ಅಂತಲ್ಲ, ಆದ್ರೆ ತುಂಬಾ ಜನ ಅನೇಕ ನದಿ ಮೂಲಗಳಿಗೆ ಕಾರಣವಾದದ್ದು ಮತ್ತು ನದಿಗಳ ನಿತ್ಯ ಹರಿವಿಗೆ ಕಾರಣವಾಗುವಂತಹ ಶಕ್ತಿ ಅದು ಹಿಮಾಲಯ. ಆದ್ರಿಂದ ಗಂಗೋತ್ರಿ, ಯಮುನೋತ್ರಿ, ಸರಸ್ವತಿಯ ಉಗಮ ಇದೆಲ್ಲದಕ್ಕೂ ಕಾರಣವಾದಂತಹ ಮೂಲ ಸ್ಥಳ ಅದು ಹಿಮಾಲಯ ಆದದ್ರಿಂದ. ಮತ್ತು ಆಚಾರ್ಯರು ಕೂಡ ಅವರ ಜೀವನ ಚರಿತ್ರೆಯಲ್ಲಿ ಒತ್ತು ಕೊಟ್ಟು ನೇದೃಶಂ ಸ್ಥಲಮಲಂ ಶಮಲಗ್ನಂ. ಆಚಾರ್ಯರು ಏನನ್ನು ಬರೆದಿಟ್ಟಿಲ್ಲ, ನೇರವಾಗಿ ಬರೆದಿಟ್ಟ ಸಾಲಿನಲ್ಲಿ ಒಂದು ಸಾಲು, ಇಂತಹ ಹಿಮಾಲಯದ ತಪ್ಪಲಿನಂತಹ ಬೆಟ್ಟಗಳನ್ನು ಕಳ್ಕೊಳ್ಬೇಡಿ, ಇದರಷ್ಟು ಪವಿತ್ರವಾದ ತಾಣ ಜಗತ್ತಿನಲ್ಲಿ ನಿಮ್ಗೆಲ್ಲೂ ಸಿಗಲ್ಲ, ಇದರ ಬಗ್ಗೆ ಕಾಳಜಿ ವಹಿಸಿ ಅಂತ ಆಚಾರ್ಯರು 4 ವಿಷಯದಲ್ಲಿ ಒಂದಿದು. ಒಂದು ಗಂಗೆಯಂತಹ ನೀರು ನಿಮಗೆ ಇನ್ನು ಜಗತ್ತಲ್ಲಿ ಎಲ್ಲೂ ಸಿಗಲ್ಲ. ನಿಮಗೆ ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ನದಿ ಸಿಗುತ್ತೆ, ಜಗತ್ತಿನಲ್ಲಿ ಅತ್ಯಂತ ಅಗಲವಾದ ನದಿ ಸಿಗುತ್ತೆ, ಆದ್ರೆ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ನದಿ ಅಂತ ಸಿಗುವುದು ಒಂದೇ. ಇದಕ್ಕಿಂತ ವಿಸ್ತಾರವಾದ ಜಾಗಗಳನ್ನು ಆವರಿಸಿಕೊಂಡಂತಹ ಅಮೆಜಾನು, ನೈಲು ಇತ್ಯಾದಿಗಳನ್ನೆಲ್ಲ ನಾವು ಕುಂಭಮೇಳಕ್ಕಾಗಿ ಯಾವತ್ತೂ ಬಳಸ್ಕೊಳ್ಳಲ್ಲ. ಕುಂಭಮೇಳಕ್ಕೆ ಅಂತ ಅಲ್ಲಿಯವರೆಲ್ಲ ಇಲ್ಲಿಗೆ ಬರ್ತಾರೆ. ಭಾರತೀಯರು ಮಾತ್ರ ಅಲ್ಲ, ವಿದೇಶಿಯರು ಬಹಳ ಜನ ಇಲ್ಲಿಗೆ ಬಂದು ಆ ಹೊತ್ತಿನಲ್ಲಿ ಸ್ನಾನಾದಿಗಳನ್ನ ಮುಗಿಸಿ ತಮಗೆ ಧನ್ಯತೆ ಆಯಿತು ಜೀವನಕ್ಕೆ ಅಂತ ಭಾವಿಸಿ ಹೋಗ್ತಾರೆ. ಅದರಿಂದಾಗಿ ಅಂತಹ ಅಪರೂಪದ ನದಿಯ ನೆಲೆ ಅದು ಗಂಗೆ. ಈ ನೀರನ್ನ ಅದರಲ್ಲಿ ಒಟ್ಟು ತಾತ್ಪರ್ಯ ಏನಂದ್ರೆ ಕೊನೆಗೆ ಯಾವುದೇ ಬೆಟ್ಟಗಳನ್ನ ಹಾಳು ಮಾಡಬೇಡಿ. ಅದಕ್ಕೆ ನೋಡಿ, ನಮ್ಮ ನಿತ್ಯದ ಮಂಗಲಾಷ್ಟಕದಲ್ಲಿ ಬೆಟ್ಟಗಳದ್ದೇ ಒಂದು ಸಾಲು ಇದೆ, ನದಿಗಳದ್ದೇ ಒಂದು ಸಾಲು ಇದೆ. ಯಾಕಷ್ಟು ಮಹತ್ವ ಕೊಟ್ರು ಅಂದ್ರೆ ಎಲ್ಲಾ ನೀರಿನಲ್ಲೂ ಗಂಗೆಯ ಸನ್ನಿಧಾನ ಇದೆ ಮತ್ತು ಎಲ್ಲಾ ಬೆಟ್ಟಗಳಲ್ಲೂ ಹಿಮಾಲಯದ ಸನ್ನಿಧಾನ ಇದೆ. ಯಾಕೆಂದ್ರೆ ಬೆಟ್ಟ ಇರುವುದೇ ರಕ್ಷಣೆಗೋಸ್ಕರ. ಅದಕ್ಕೆ ಹೆಸರೇ ಮಹೀಧರ. ಮಹಿ ಅಂದ್ರೆ ಭೂಮಿಯನ್ನು ಹೊತ್ತಿದೆ ಅಂತ, ಭೂಮಿಯನ್ನ ರಕ್ಷಿಸುವ ಹಾಗೆ ಹೊತ್ತದ್ದು ಬೆಟ್ಟ. ನಾವು ಅನ್ಕೊಳ್ತೀವಿ, ಅಯ್ಯ ಭೂಮಿ ಮೇಲೆ ಬೆಟ್ಟ ಇರುವುದು, ನೀವು ನೋಡಿದ್ರೆ ಬೆಟ್ಟವೇ ಭೂಮಿಯನ್ನು ಹೊತ್ಕೊಂಡಿದೆ ಅಂತ ಹೇಳ್ತೀರಲ್ಲ ಅಂತ. ಭೂಮಿ ತನ್ನ ಶಾಖವನ್ನ ತಡಿಲಿಕ್ಕಾಗದೆ ಅದು ಯಾವಾಗ ಬೇಕಾದ್ರೂ ವಿಸ್ಫೋಟ ಆಗ್ಬೋದು. ಆದ್ರೆ ಅದು ಹಾಗೆ ಆಗದಂತೆ ಲೇಯರ್ಗಳನ್ನೆಲ್ಲ ಒಂದು ಹಂತಕ್ಕೆ ಒತ್ತಿ ಇಟ್ಟು ಅದರ ಶಾಖ ಭೂಮಿಯ ಹೊರಭಾಗಕ್ಕೆ ತಾಳದಂತೆ ಅಥವಾ ಸೀಳು ಬಿಟ್ಟು ತನ್ನ ಮೇಲ್ಮೈಯ ಎಲ್ಲಾ ಸಂಪತ್ತನ್ನ ತನ್ನ ಗರ್ಭದೊಳಗೆ ಸೆಳೆಯದಂತೆ ತಕ್ಷಣದಲ್ಲಿ ಜೀವರಾಶಿಗೆ ಹಾನಿಯಾಗದಂತೆ ಮಾಡುವ ಕೆಲಸ ಮಾಡುವುದು ಬೆಟ್ಟಗಳು. ಮತ್ತು ಮಳೆ ತರಿಸುವುದು ಇತ್ಯಾದಿ ವೈಜ್ಞಾನಿಕವಾದ ಇವತ್ತಿನ ಚಿಂತನೆಗಳಂತೂ ಸ್ಪಷ್ಟ. 3ನೇ ಮಾತು, ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ನಾರಾಯಣನಿಗೆ ಸಮನಾದ ಮತ್ತೊಂದು ದೈವ ಇಲ್ಲ. ದೇವತೆಗಳಿದ್ದಾರೆ, ಎಲ್ಲಾ ದೇವತೆಗಳು ಭಗವಂತನ ಪರಿವಾರ, ಅವನಿಗೆ ಮಿಗಿಲಾದ ಮತ್ತೊಂದು ತತ್ವ ಇಲ್ಲ. ನಾನು ಹೇಳಿದ ಮಾತಿಗಿಂತ ಮಿಗಿಲಾಗಿ ನಿಮಗೆ ಸತ್ಯದ ದೃಷ್ಟಿಯಿಂದ ನಾನು ಹೇಳಿದ್ದನ್ನು ಒಪ್ಕೊಳ್ಳಿ ಅಂತ ಹೇಳಿಲ್ಲ. ನಾನು ಹೇಳಿದ್ದಷ್ಟು ವಿಷಯವನ್ನ ನೀವೇ ಸಂಶೋಧನೆ ಮಾಡಿ ಏನೇನೋ ಚರ್ಚೆ ಮಾಡಿ ಎಷ್ಟೆಲ್ಲ ಅನುಭವಾತ್ಮಕವಾದ ವಿಷಯಗಳಲ್ಲಿ ಬಂದು ನಿಂತರು ಕೊನೆಗೆ
ನಿಮ್ಮ ಪ್ರಾಮಾಣಿಕ ಜಿಜ್ಞಾಸೆಗೆ ಬಂದು ನಿಲ್ಲುವುದು ನಾನು ಹೇಳಿದ ಮಾತಿಗೆ. ಅದರಿಂದಾಗಿ ನಾಸ್ಮದುಕ್ತಿ ಸದೃಶಂ ಹಿತರೂಪಂ, ನಾನು ಹಿತವನ್ನು ಹೇಳಿದ್ದೇನೆ ಹೊರತು ನನ್ನ ಸ್ವಾರ್ಥಕ್ಕಾಗಿ ಯಾವ ಮಾತನ್ನು ಹೇಳಿಲ್ಲ. ಅದು ಹೌದು ಅಂತ ಗೊತ್ತಾಗುದು ಯಾವಾಗ ಅಂದ್ರೆ, ಯಾವುದೇ ಒಂದು ಸಣ್ಣ ಪ್ರಮೇಯವನ್ನು ಕೂಡ ತನ್ನ ಕಿಸೆಯಿಂದ ತೆಗೆದು ಹೇಳಲಿಲ್ಲ. ಏನ್ ಹೇಳಿದ್ರು ತಚ್ಚೋಕ್ತಂ ಸ್ಕಾಂದೆ, ತತ್ತೋಕ್ತಂ ವಾರಾಹೆ, ತಚ್ಚೋಕ್ತಂ ಋಗ್ವೇದ ಕಿಲೇಶು, ಇದು ಯಾವುದೇ ಮಾತು ಹೇಳಿದ್ರು ಆಚಾರ್ಯರು ಅದಕ್ಕೊಂದು ವೇದವ್ಯಾಸರ ಮತ್ತು ವೇದ ಪುರುಷನ ಮಾತನ್ನ ತೆಗೆದುಕೊಡ್ತಾರೆ. ಬಹಳ ಜನ ಬಹಳ ರೀತಿಯ ವಿವರಣೆಗಳನ್ನ ಕೊಡ್ತಾರೆ. ಅದಕ್ಕೇನು ಆಧಾರ ಕೇಳಿದಾಗ ಕೆಲವೊಂದಕ್ಕಿದೆ, ಕೆಲವೊಂದಕ್ಕೆ ಅವರು ಹೇಳುವ ಮಾತುಗಳಿಗಿದೆ. ಆದ್ರೆ ಎಲ್ಲದಕ್ಕೂ ಆಧಾರಗಳನ್ನು ಕೇಳಿದಾಗ ಅದೆಲ್ಲ ನಮ್ಮ ಅನುಭವದಲ್ಲಿ ಬಂದದ್ದು, ನಾವು ತಿಳಿದದ್ದನ್ನು ಹೇಳ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದು ಕಾಲಾಂತರದಲ್ಲಿ ಬೇರೆ ಗ್ರಂಥಗಳ ವಿರೋಧ ಬಂದಾಗ ಅದಕ್ಕೆ ಮಾತಿಲ್ಲ. ಅಯ್ಯೋ ಅದು ನಮ್ಗೆ ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ಕಾಲದ ಏನೋ ವಿಶೇಷ ಇರ್ಬೇಕು, ಅನುಭವಕ್ಕೆ ಬರಲ್ಲ ಅನ್ನೋದು ಕೆಲವು ವಿಷಯ ಇರಬಹುದು. ಆದ್ರೆ ಶಾಸ್ತ್ರದ ನಡುವಿನಲ್ಲಿ ಎಲ್ಲೋ ಒಂದು ಕಡೆ ಅದು ಇದ್ದೇ ಇರುತ್ತೆ ಆ ವಿವರ ಅಂತ ಅನ್ನೋದನ್ನ ತೋರಿಸಿಕೊಟ್ಟವರು ಆಚಾರ್ಯರಾದ್ರಿಂದ 4 ವಿಷಯಗಳಲ್ಲಿ ಒಂದು ಪ್ರಧಾನವಾಗಿ ಹೇಳಿದ್ದು, ಹಿಮಾಲಯದ ತಪ್ಪಲನ್ನ ಕಳ್ಕೊಳ್ಬೇಡಿ, ಅದು ನನ್ನ ವಿಶೇಷ ಸನ್ನಿಧಾನ ಉಳ್ಳದ್ದು. ದ್ರವರೂಪೇಣ, ನೀರಿನ ರೂಪದಲ್ಲಿ ದೇವರು ಹರಿತಾ ಇದ್ದಾನೆ ಅಂದ್ರೆ ಅದು ಗಂಗೆ ಅಂತ ಹೇಳ್ತಾರೆ. ನಾವು ಬೆಳಿಗ್ಗೆ ಸ್ನಾನ ಮಾಡುವಾಗ ದ್ರವರೂಪದಲ್ಲಿರುವ ಹರಿ ನಮ್ಮ ಮೇಲೆ ಹರಿತಾನೆ ಅಂತ ಸ್ನಾನ ಮಾಡುವುದು ಅಂದ್ರೆ, ಆ ಮಟ್ಟಕ್ಕೆ ನಮಗೆ ಎಚ್ಚರವನ್ನ ಕೊಡ್ತಾರೆ ಅಂತಂದ್ರೆ ಅದರ ಅರ್ಥ ನಾವು ಅದನ್ನ ಅಷ್ಟು ಸದುಪಯೋಗ ಮಾಡಿಕೊಳ್ಬೇಕು ಅಂತ. ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥದಲ್ಲಿದ್ದೇನೆ, ದೇವ ಋಷಿಗಳಲ್ಲಿ ನಾರದರಲ್ಲಿದ್ದೇನೆ, ಗಂಧರ್ವರಲ್ಲಿ ಚಿತ್ರರಥನಲ್ಲಿದ್ದೇನೆ, ಸಿದ್ಧ ಮುನಿಗಳಲ್ಲಿ ನಾನು ಕಪಿಲನಾಗಿದ್ದೇನೆ. ಇಲ್ಲಿ ಕಪಿಲ ಅನ್ನೋದು ನೇರ ಭಗವಂತನ ರೂಪ. ನಾರದ ಅನ್ನೋದು ಅನೇಕ ಋಷಿಗಳಲ್ಲಿ ನಾರದ ನಾರಾಯಣ ಅಂತನ್ನುವ ನಾಮವನ್ನ ಪ್ರಚುರಪಡಿಸುವುದರಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತಿ ಸೂತ್ರದ ಪ್ರತಿಪಾದಕ. ನಾರದರೇ ಅವರ ಪೂರ್ವದ ಚರಿತ್ರೆಯನ್ನು ಹೇಳ್ಕೊಳ್ತಾರೆ ಭಾಗವತದಲ್ಲಿ. ಹಿಂದೆ ತನಗೆ ಇದ್ದ ದುರವಸ್ಥೆಯ ನಡುವೆಯೂ ಕೂಡ ಭಗವಂತ ನನ್ನನ್ನ ಕೈ ಹಿಡಿದು ಎತ್ತಿದ. ಆ ಸ್ಥಿತಿಯನ್ನ ಯೋಚನೆ ಮಾಡಿದ್ರೆ ದೇವರು ಯಾರಿಗೂ ಸಿಗುದಿಲ್ಲ ಅಂತಿಲ್ಲ, ಎಲ್ರಿಗೂ ಅವನು ಲಭ್ಯನಾಗುವವನೇ. ನಾನು ದೇವರ ಭಕ್ತ ಹೊರತು ನನಗೆ ಯಾವತ್ತೂ ಕೂಡ ದೇವರಿಂದ ಇಂಥದ್ದೊಂದು ಅಪೇಕ್ಷೆ ಒದಗ್ಲಿಲ್ಲ ಅಂತ ಬೇಸರ ಆಗುವಂತ ಪ್ರಸಂಗ ಬರಲಿಲ್ಲ. ನಾನು ಎಲ್ಲಾ ಕಾಲದಲ್ಲೂ ಭಕ್ತನಾಗೇ ಉಳಿದೆ, ಒಂದು ದಿವಸವನ್ನು ವಿರೋಧಿಸುವ ಪ್ರಸಂಗವೇ ನನಗೆ ಬರಲಿಲ್ಲ ಅನ್ನುವ ಮಟ್ಟದಲ್ಲಿ ನಾರದ ಭಗವಂತನನ್ನು ನಂಬಿದಾದ್ರಿಂದಾಗಿ ಭಗವಂತನ ವಿಶೇಷ ರೂಪ ನಾರದನಲ್ಲಿದೆ. ಚಿತ್ರರಥ ಅಂತ ಅನ್ನೋನು ಒಬ್ಬ ಗಂಧರ್ವರಲ್ಲಿ ವಿಶಿಷ್ಟ ವ್ಯಕ್ತಿ. ಅಶ್ವತ್ಥ ಅನ್ನೋದು ಗೊತ್ತಿದೆ. ಅಶ್ವತ್ಥ ಅನ್ನೋದು ಆ ಅರಳಿ ಮರ, ನಾವು ಪೀಪಲ್ ಟ್ರೀ ಅಂತ ಹೇಳ್ತೇವೆ, ಅದು ಸಂಸ್ಕೃತದ್ದೇ ಹೆಸರು. ಪಿಪ್ಪಲ ಅಂತ ಹೆಸರು. ಪಿಪ್ಪಲ ಅಂತ ಸಂಸ್ಕೃತದಲ್ಲಿ ಅರಳಿ ಮರಕ್ಕೆ ಹೆಸರು. ಅದನ್ನೇ ಪೀಪಲ್ ಟ್ರೀ ಅಂತೇವೆ ನಾವು. ನಮ್ಗೆ ಅದು ಮೂಲದಲ್ಲಿ ಆ ಹೆಸರು ಎಲ್ಲಿಂದ ಬಂತು ಕೇಳಿದ್ರೆ ಗೊತ್ತಿಲ್ಲ. ಯಾಕೆ ಪೀಪಲ್ ಟ್ರೀ ಅಂತೇವೆ ಗೊತ್ತಿಲ್ಲ. ಇಂಗ್ಲಿಷ್ ನಲ್ಲಿ ಪಿಪ್ಪಲ ಅಂತ ಹೆಸರಿದೆ. ಅನಶ್ನನ್ಯ ಪಿಪ್ಪಲಂ ಸಾದ್ವತ್ತಿ, ಅರಳಿ ಮರದ ಹಣ್ಣನ್ನ, ಅದು ಅರಳಿ ಮರದ ಹಣ್ಣು ನೀವು ನೋಡಿದ್ರೆ ಸಪ್ಪೆ ಅಂದ್ರೆ ಪರಮ ಸಪ್ಪೆ, ಎಂಥದೂ ಇಲ್ಲ ಅದರಲ್ಲಿ. ಆದ್ರೆ ಈ ಹಕ್ಕಿಗಳು ಚೆನ್ನಾಗಿ ತಿಂತಾರೆ. ಹಸಿವಾದ್ರೆ ಅದೇ ತಿನ್ನೋದು ಅವುಗಳಿಗೆ. ಬರೀ ಕಾರ್ಬೋಹೈಡ್ರೇಟ್ ಸಿಕ್ಕಿದ್ರೆ ಆಯ್ತು ಅವುಗಳಿಗೆ. ಇಲ್ಲಿ 2 ಹಕ್ಕಿ ಇದೆಯಲ್ಲ ಈ ಶರೀರದಲ್ಲಿ. ಒಂದು ಇದೇನು ತಿಂದು 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 ಕೃಶವಾದ ಹಕ್ಕಿ, ಇನ್ನೊಂದು ತಿನ್ನದೆ ಬಲಿಷ್ಠವಾಗಿ ತುಂಬಿರುವ ಹಕ್ಕಿ. ಈ ತಿಂದು ತಿಂದು ಸಾಯುವ ಹಕ್ಕಿ ಇದೆಯಲ್ಲ, ಅದು ತಿನ್ನುವುದು ಈ ಪಿಪ್ಪಲದ ಹಣ್ಣನ್ನೇ. ಪಿಪ್ಪಲ ಅಂದ್ರೆ ಅಶ್ವತ್ಥ, ಅಶ್ವತ್ಥ ಅಂದ್ರೆ ಚಲಿಸುವ ಮರ. ಮರ ಅಂದ್ರೆ ಮರಣಶೀಲ ಮರದಲ್ಲಿ ಅಶ್ವತ್ಥ ಅಂದ್ರೆ ಶ್ವಹವತ್ ನ ತಿಷ್ಠತಿ, ಇವತ್ತು ನಿನ್ನೆ ಅಂತ ಇರಲ್ಲ, ಇವತ್ತು ನಾಳೆಗೆ ಹಾಗೆ ಉಳಿಯತ್ತೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಅಶ್ವವತ್ ತಿಷ್ಠತಿ ಅಂತ ಒಂದು. ಅಶ್ವ ಅಂದ್ರೆ ಅದು ಹಾಗೆ, ಅದರ ನೀವು ಶರೀರವನ್ನು ಗಮನಿಸಿದ್ರೆ ಅದು ನಿರಂತರ ಕಟ ಅಂತ ಚರ್ಮ ಅಲ್ಲಾಡಿಸ್ತಾನೆ ಇರುತ್ತೆ. ಅದಕ್ಕೊಂದು ಸುಮ್ಮನೆ ನಿಂತು ಗೊತ್ತೇ ಇಲ್ಲ. ಅಶ್ವವತ್ ನಿರಂತರ ಅಲುಗಾಡುವ ಸ್ಥಿತಿಯಲ್ಲಿ ನಿಲ್ಲುವಂಥದ್ದು ಈ ಶರೀರ. ಇದೊಂದು ಮರ. ಈ ಮರದಲ್ಲಿ 2 ಹಕ್ಕಿ, ಒಂದು ಜೀವ ಹಕ್ಕಿ, ಒಂದು ಪರಮಾತ್ಮ ಹಕ್ಕಿ. ಈ ಜೀವ ಹಕ್ಕಿ ಪಿಪ್ಪಲವನ್ನ ಸಾದ್ವತ್ತಿ, ಈ ಕರ್ಮ ಅನ್ನುವ ಹಣ್ಣು ಏನೂ ರುಚಿ ಇರಲ್ಲ, ಆದ್ರೂ ರುಚಿ 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 ಅನ್ಕೊಂಡು ಚೆನ್ನಾಗಿ ತಿನ್ನತ್ತೆ.
ತಿಂದು ತೆಳ್ಳಗಾಗಿದೆ. ತಿನ್ನದ ಹಕ್ಕಿ ಬಲವಾಗೈತೆ, ತಿನ್ನುವ ಹಕ್ಕಿ ಬಡವಾಗೈತೆ, ಬಲವಿದೆ ಜಯವದೆ ಜಯವದೆ ಅಂತ ಪುರಂದ್ರದಾಸರ ಬುಡುಬುಡಿಕೆ ಹಾಡಿನಲ್ಲಿ ಈ ದ್ವಾಸುಪರ್ಣ ಸಯುಜಾ ಸಖಾಯ ಅನ್ನುವ ಮಂತ್ರದ ಅರ್ಥವನ್ನ ಹೇಳುವಾಗ ಅನಶ್ನನ್ ಅನ್ಯಃ ಅಭಿಚಾಕಶೀತಿ, ತಿನ್ನದ ಹಕ್ಕಿ ಬಲವಾಗೈತೆ, ಆದ್ರೆ ಇನ್ನೊಬ್ಬ ತಿಂದು 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 ಸಪ್ಪೆ ಕಟ್ಟಿ ಹೋಗಿದ್ದಾನೆ ಅಂತ ಹೇಳುತ್ತೆ. ಅಂತಹ ಮರ ಈ ಶರೀರ. ಅಲ್ಲಿ ಯಾಕೆ ಅದನ್ನ ಅಷ್ಟು ಒತ್ತು ಕೊಟ್ಟು ಹೇಳಿದ್ರು ಅಂದ್ರೆ, ವೃಕ್ಷ ಅಂದ್ರೆ ಮನುಷ್ಯನಿಗೆ ಬಗೆ ಬಗೆಯ ಬೆಳೆಗಳ ಕೊಡುವುದರ ಮೂಲಕ ಅವನ ಜೀವನಕ್ಕೆ ಆಧಾರವಾದದ್ದು. ತುಂಬಾ ತರದ ಮರಗಳಿವೆ. ಅದರಲ್ಲಿ ಅಶ್ವತ್ಥಕ್ಕೆ ಯಾಕೆ ಅಷ್ಟು ಬೆಲೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಒಂದು ಹಗಲಿನಲ್ಲಿ ಅಷ್ಟು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವ ಮತ್ತೊಂದು ಗಿಡ ಇಲ್ಲ. ಜಗತ್ತಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಮರಗಳಿದೆ, ಆದ್ರೆ ಅರಳಿ ಮರದಷ್ಟು ಆಮ್ಲಜನಕವನ್ನು ಉತ್ಪತ್ತಿ ಮಾಡುವಂತಹ ಮತ್ತೊಂದು ಮರ ಇಲ್ಲ. ಆದ್ರಿಂದಾಗಿ ನಮ್ಮಲ್ಲಿ ಅದಕ್ಕೋಸ್ಕರ ನಿಮಗೆ ತುಂಬಾ ದೈಹಿಕವಾದ ಪ್ರಾಬ್ಲಮ್ಗಳಿದ್ರೆ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಬನ್ನಿ ಅಂತ ಹೇಳ್ತಾರೆ. ಅವ್ರು ಹೇಳುವಾಗ ಅದು ನಾಗಕ್ಕೆ ದೋಷ ಇದೆ, ಅದಕ್ಕೆ ದೋಷ ಇದೆ, ಇದಕ್ಕೆ ದೋಷ ಇದೆ ಅನ್ನೋ ತರ ಹೇಳಿರ್ತಾರೆ. ಆದ್ರೆ ಅದರ ಉದ್ದೇಶ ಏನು ಅಂತಂದ್ರೆ ಅಶ್ವತ್ಥದ ಮರದ ಗಾಳಿ ಸಿಗ್ಲಿ ಅಂತ. ನೀವು ಅಶ್ವತ್ಥ ಮರಕ್ಕೆ ಹೋಗಿ ಬನ್ನಿ ಅಂದ್ರೆ ನಾವು ದಿನ ಪಾರ್ಕಿಗೆ ಹೋಗಿ ಬರ್ತೀವಿ, ಅದ್ಯಾಕೆ ಅಶ್ವತ್ಥಕ್ಕೆ ಹೋಗ್ಬೇಕು? ನಮ್ಮ ಮನೆಯ ಆಚೆ ಭಾಗದಲ್ಲಿ ಒಂದು ಅಶ್ವತ್ಥ ಮರ ಇದೆ, ಅದರಿಂದ ಗಾಳಿ ನಮ್ಮ ಪಾರ್ಕಿನ ಕಡೆಗೆ ಬರುತ್ತೆ. ಅದರಿಂದ ನಾನು ಪಾರ್ಕಿನಲ್ಲಿ ಓಡಾಡಿ ಬರ್ತೇನೆ, ನಮ್ಮ ಹತ್ರ ಲಾಜಿಕ್ಗಳು ಶುರುವಾಗುತ್ತೆ. ನೀವು ಲಾಜಿಕ್ ಮಾಡ್ಬೇಡ್ರಪ್ಪ, ನಾನು ಹೇಳುದು ಕೇಳಿ. ಯಾಕಂದ್ರೆ ಅಶ್ವತ್ಥದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ, ಅದಕ್ಕೂ ಪ್ರದಕ್ಷಿಣೆ ಬಂದ ಹಾಗಾಗುತ್ತೆ. ಅದರ ಬುಡದಲ್ಲಿ ಗಾಳಿಯನ್ನ ಶುದ್ಧವಾಗಿ ಸ್ವೀಕಾರ ಮಾಡುವುದರಿಂದ ದೇಹದಲ್ಲಿ ಎಷ್ಟೋ ಸರ್ತಿ ಏನು ಚಿಕಿತ್ಸೆಗಳು ಅಥವಾ ಈ ಆಪರೇಷನ್ಗಳಿಂದ ಆಗದೇ ಇರುವಂತಹ ಚಿಕಿತ್ಸೆಗಳು ಶುದ್ಧವಾದ ಪ್ರಾಣಶಕ್ತಿಯ ಪ್ರಸಾರದಿಂದ ದೇಹದಲ್ಲಿ ಆಗುವುದಿದೆ. ಅದನ್ನ ಎಷ್ಟೋ ಇವತ್ತು ಪ್ರಯೋಗಗಳು ಸಿದ್ಧಪಡಿಸಿವೆ. ಹಾಗಾಗಿ ಆ ಗಾಳಿಯ ಶುದ್ಧತೆ ನಮ್ಮ ದೇಹಕ್ಕೆ ಅತ್ಯಂತ ಅಗತ್ಯ ಅನ್ನೋದನ್ನ ಅಶ್ವತ್ಥದ ಮೂಲಕ ನಾವು ಪಡಿತೇವೆ. ಆದ್ರಿಂದಾಗಿ ಭಗವಂತ ಅಲ್ಲಿ ವಿಶೇಷವಾಗಿ ಇದ್ದಾನೆ. ಅದು ಕೋವಿದಾರ. ಕೋವಿದಾರ ಅಂತ ಒಂದು ಸೂರ್ಯ ವಂಶಕ್ಕೆ ಸಂಬಂಧಪಟ್ಟ ವಿಶೇಷವಾದ ಮರ. ಅಲ್ಲಿ ಅವರ ಆ ಕಾಲದ ಅವರ ಧ್ವಜದಲ್ಲಿ ಆ ಕೋವಿದಾರ ಮರದ ಉಲ್ಲೇಖ ಅಯೋಧ್ಯ ಕಾಂಡದಲ್ಲಿ ಬರುತ್ತೆ. ಇದೆ, ಮರ ಇದೆ. ನಂಗೆ ಅದರದ್ದು ಕನ್ನಡದಲ್ಲಿ ಏನು ಹೆಸರಿದೆ ಅಂತ ನೆನಪಿಲ್ಲ ಈಗ. ಹೂ ಸಿಗುತ್ತೆ, ಅದು ಚಂದದ ಹೂ, ಬಹಳ ದೇವತಾ ಸನ್ನಿಧಾನಗಳಿಂದ ಕೂಡಿದ ವೃಕ್ಷ ಅಂತ ಅದಕ್ಕೆ ಹೆಸರು. ಈ ಪಾರಿಜಾತ ಇದ್ದ ಹಾಗೆ ಕೋವಿದಾರ ಅನ್ನೋದು ಕೂಡ ಅತ್ಯಂತ ಪ್ರಶಸ್ತವಾದ ಹೂಗಳನ್ನ ಬಿಡುವ ಮರ. ಅಶ್ವಾನಾಂ ಉಚ್ಚೈಶ್ರವಸ್. ಉಚ್ಚೈಶ್ರವಸ್ ಅನ್ನೋದು ಮರ. ಇದು ಕುದುರೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಅದು ಎಲ್ಲಿ ಹುಟ್ಟಿತು? ಅಮೃತೋದ್ಭವಂ. ಅಮೃತದ ಮಥನ ಕಾಲದಲ್ಲಿ ಹುಟ್ಟಿದಂತಹ ಉಚ್ಚೈಶ್ರವಸ್ಸು ನನ್ನ ವಿಶೇಷವಾದ ಸಾನ್ನಿಧ್ಯವನ್ನ ಹೊಂದಿದೆ. ಐರಾವತಂ ಗಜೇಂದ್ರಾಣಂ. ಆನೆಗಳ ಹಿರಿಯರಲ್ಲಿ ಐರಾವತದಲ್ಲಿದ್ದೇನೆ. ನರಾಧಿಪಂ. ರಾಜನಲ್ಲಿ, ಪ್ರಜೆಗಳನ್ನ ಕಾಪಾಡುವ ರಾಜನಲ್ಲಿ ನಾನಿದ್ದೇನೆ. ನೋಡಿ ಆ ಶಬ್ದ ನರಾಧಿಪ. ನರರನ್ನ, ಅದರ ಪ್ರಜೆಗಳನ್ನ ಅತ್ಯಂತ ಗಮನಹರಿಸಿ ಯಾರು ರಕ್ಷಿಸ್ತಾನ ಅವನು ನರಾಧಿಪ. ನರರ ಅಧಿಪತಿ. ನರರ ಅಧಿಪತಿ ಅಂದ್ರೆ ರಾಜ. ರಾಜ ಅಂತಂದ್ರೆ ಇವತ್ತು ಆಯ್ಕೆ ಆದವನು. ಯಾರು ಆಯ್ಕೆಯಾಗಿ ತನ್ನ ಕಾರ್ಯಭಾರ ನಡೆಸ್ಲಿಕ್ಕೋಸ್ಕರ ಒಂದು ಸ್ಥಾನದಲ್ಲಿ ಕೂಡ್ತಾನೋ ಅವನು ನರಾಧಿಪ. ಅವನಿಂದಾಗಿ ನಮಗೆ ಬೇಕಿರುವಂತಹ ಯೋಚನೆಗಳು ಸಿದ್ಧಿಸ್ತವೆ. ಆದ್ರಿಂದಾಗಿ ಅವನನ್ನ ಭಗವಂತನ ವಿಶೇಷ ಸನ್ನಿಧಾನ ಉಳ್ಳವನು ಅಂತ ನಾವು ಕರಿತೇವೆ. ಆಯುಧಾನಾಂ ಅಹಂ ವಜ್ರಂ. ವಜ್ರ ಅನ್ನೋದು ಇಂದ್ರನ ಆಯುಧ. ಆದರೆ ಇಂದ್ರನ ಆಯುಧದಲ್ಲಿ ಅಂಥದ್ದೊಂದು ಸಾಮರ್ಥ್ಯ ಬರ್ಲಿಕ್ಕೆ ಏನು ಕಾರಣ ಅಂದ್ರೆ ಅದು ಭಗವಂತನದ್ದೇ ಸನ್ನಿಧಾನ. ಒಂದು ಈ ಮಾತು ಬಂತಲ್ಲ, ಆಯುಧಾನಾಂ ವಜ್ರಂ ಅಂತ. ಇನ್ನು ಉಳಿದ ಎಲ್ಲಾ ಶಕ್ತಿಗಳು ಕೂಡ ಒಟ್ಟಾಗಿ ವಜ್ರ ಆದದ್ದು ಅಂತ ಹೇಳುದು. ಎಲ್ಲಾ ಶಕ್ತಿ ಸೇರುವುದು ಅಂದ್ರೆ ಎಲ್ಲಿದ್ದು ಸೇರಬೇಕು? ಭಗವಂತನದ್ದೇ ಸೇರ್ಬೇಕು. ಎಲ್ಲ ದೇವತೆಗಳಲ್ಲಿರುವ ಮೂಲ ಶಕ್ತಿ ಭಗವಂತನದ್ದೇ. ಹಾಗಾಗಿ ಎಲ್ಲ ಆಯುಧಗಳ ಶಕ್ತಿ ಅದರಲ್ಲಿ ಸೇರಿಕೊಳ್ಳಿಕ್ಕೆ ಕಾರಣ ಅದು ಭಗವಂತ. ಆದ್ರಿಂದಾಗಿ ಅವನದ್ದು ಸನ್ನಿಧಾನ ಅದರಲ್ಲಿ ಹೆಚ್ಚು. ಧೇನು ನಾಮಸ್ಮಿ ಕಾಮಧುಕ್. ಕಾಮಧೇನು ಅನ್ನೋದು ಹಸುಗಳಲ್ಲಿ ತಾಯಿ, ಹಸುಗಳ ತಾಯಿ ಅಂತ ಕಾಮಧೇನುವನ್ನು ಕರೆದು. ಕಾಮಿತಂ ಧಿನೋತಿ. ಬಯಸಿದ್ದನ್ನು ನೀಡುವ ತಾಯಿ ಅಂತ.
ನಮ್ಗೆ ಇವತ್ತು ಪಡಿಲಿಕ್ಕೆ ಗೊತ್ತಿಲ್ಲ ಅಷ್ಟೇ. ಈ ಹಸು ಕೂಡ ಅದನ್ನ ಚೆನ್ನಾಗಿ ಸಾಕಿ ಅದು ಇದ್ರೆ ಸಾಕು, ಅದು ಏನು ಕೊಡ್ಬೇಕಾಗಿಲ್ಲ, ಹಾಲು ಕೊಡ್ಬೇಕಾಗಿಯೂ ಇಲ್ಲ. ಅದು ಹಾಲು ಕೊಡದ ಗೊಡ್ಡುದನ ಆದ್ರೂ ಕೂಡ ಅದು ಮನೆಯಲ್ಲಿ ಸುರಕ್ಷಿತವಾಗಿ ನಮ್ಮಲ್ಲಿ ಒಡನಾಟ ಇಟ್ಟುಕೊಂಡಿದೆ ಅಂದ್ರೆ ನಮಗೆ ಬರಬಹುದಾದ ನೂರಾರು ತರದ ಅಪಾಯವನ್ನು ತಾನು ಸ್ವೀಕಾರ ಮಾಡುತ್ತದು. ನಮ್ಗೇನ್ ಅನ್ಕೊಂಡಿದ್ದೇವೆ, ಯಾರೋ ಕಳ್ಳರು ಬಂದು ನಮ್ಮ ದುಡ್ಡನ್ನ ದೋಚ್ಕೊಂಡು ಹೋದ್ರೆ ಮಾತ್ರ ಕಷ್ಟ, ಉಳಿದದ್ದು ಯಾವುದು ನಮ್ಗೆ ಕಷ್ಟ ಅಂತ ಗೊತ್ತೇ ಆಗಲ್ಲ. ಆದ್ರೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕಷ್ಟ ಇರುವುದು ನಮ್ಮ ಬಗ್ಗೆ ಕೆಟ್ಟ ಮಾತುಗಳು, ನಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳು, ನಮ್ಮ ಬಗ್ಗೆ ನಮಗೆ ಹಾಳಾಗ್ಲಿ ಅಂತ ಮಾಡುವಂತಹ ಕೆಟ್ಟ ಪ್ರಯೋಗಗಳು. ಇದೆಲ್ಲವೂ ಕೂಡ ನಮ್ಗೆ ಯಾವತ್ತೂ ಗೊತ್ತಾಗಲ್ಲ. ನಾವು ಕಷ್ಟ ಅನುಭವಿಸ್ತಾ ಇರ್ತೇವೆ. ನಾವು ಯಾರೋ ಕಷ್ಟ ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ರೇಗ್ತಾ ಇರ್ತೇವೆ. ಈಗ ನೋಡಿ, ಸೌದಾಸ ಪರಾಶರರ ಪರಾಶರರ ಮಕ್ಕಳನ್ನೆಲ್ಲ, ವಸಿಷ್ಠರ ಮಕ್ಕಳನ್ನೆಲ್ಲ ತಿಂದು ಹಾಕಿದ್ದು ಸೌದಾಸ ಸ್ವತಂತ್ರವಾಗಿ ಮಾಡಿದ್ದಲ್ಲ. ಅದು ಅವನಿಗೆ ಏನಾಗ್ತಾ ಇದೆ ಅಂತ ಗೊತ್ತೇ ಇಲ್ಲ. ಅವನಿಗೆ ಸೇರಿಕೊಂಡೊಬ್ಬ ರಾಕ್ಷಸನಿಂದಾಗಿ, ಅವನ ಮಕ್ಕಳೇ ಕೊಟ್ಟ ಶಾಪ ಅದು, ನೀನ್ ರಾಕ್ಷಸನಾಗು ಅಂತ. ದಾರಿಯಲ್ಲಿ ಹೋಗ್ತಾ ಇದ್ರು ವಸಿಷ್ಠರ ಮಕ್ಕಳು ಮತ್ತೆ ಸೌದಾಸ. ಜಗಳ ಶುರುವಾಯ್ತು. ನೀನ್ ದಾರಿ ಬಿಡು ಅಂತ ಇವ್ರು ನೀನ್ ದಾರಿ ಬಿಡು ಅಂತ ಇವ್ರು. ಅವನ್ ಸಿಟ್ಟು ಬಂದು ಚಾಟಿಯಿಂದ ಹೊಡೆದ ಶಕ್ತಿಯಾದಿಗಳಿಗೆ. ಶಕ್ತಿ ಕೋಪ ಬಂತು, ರಾಕ್ಷಸನಂತೆ ವರ್ತಿಸ್ತೆ, ಹೋಗಿ ರಾಕ್ಷಸನಾಗುಂತ. ಇದರಿಂದ ಪ್ರಾಬ್ಲಮ್ ಯಾರಿಗಾಯ್ತು? ಅವರಿಗೆ ಆಯ್ತು. ಅದ್ರ ಜೊತೆಗೆ ಏನಾಯ್ತು ಅಂದ್ರೆ ಅಷ್ಟೊತ್ತಿಗೆ ವಿಶ್ವಾಮಿತ್ರರ ಸಮಯವು ಸರಿಯಾಗಿ ಕಾಯ್ತಾ ಇತ್ತು. ಸೇರಿ ಆ ಕೃತ್ಯವನ್ನ ಅವನ ಮೇಲೆ ಪ್ರಯೋಗ ಮಾಡಿದ್ರು. ಈಗ ನಾವು ವಿಶ್ವಾಮಿತ್ರರ ಕತೆ ಗೊತ್ತಿಲ್ಲದೆ ಇದ್ರೆ ನಾವು ಯಾರನ್ನು ದ್ವೇಷಿಸ್ತೇವೆ? ಸೌದಾಸನನ್ನು ದ್ವೇಷಿಸ್ತೇವೆ. ಸೌದಾಸ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅವನಿಗೆ ಏನೂ ಗೊತ್ತಿಲ್ಲ ಇದರಲ್ಲಿ. ಒಟ್ಟು 3 ಸರ್ತಿ ಆ ಪರಿಣಾಮ ಆದದ್ದು. ಒಂದು, ವಸಿಷ್ಠರಿಗೆನೆ ಊಟ ಬಡಿಸ್ಬೇಕು ಅಂತ ಬಂದಾಗ ವಸಿಷ್ಠರ ಕೈಯಲ್ಲಿ ಸೋತು ಹೋಗಿದ್ದ ಒಬ್ಬ ರಾಕ್ಷಸ ಗೊತ್ತಾಗದಂತೆ ಸೌದಾಸನ ಅಡಿಗೆಯಲ್ಲಿ ಮಾಂಸವನ್ನ ಬೆರೆಸಿ ವಸಿಷ್ಠರಿಗೆ ಊಟ ಹಾಕಿಸ್ತಾರೆ. ಆಗ ಅವ್ರಿಗೆ ಗೊತ್ತಾಗಿ ಇದು ಅನ್ಯಾಯ ಆಗ್ತಾ ಇದೆ, ನೀನೇನು ಒಬ್ರು ಬಂದವರಿಗೆ ಹೀಗ ಕೆಟ್ಟ ಪದಾರ್ಥವನ್ನ ಬಡಿಸುವುದು ಅಂದ್ರೆ, ತಿನ್ನದವರಿಗೆ ಅದು ಮೈಲಿಗೆ, ತಿನ್ನುವವರಿಗೆ ಅವರ ಪಾಲದು. ರಾಕ್ಷಸರು ತಿಂತಾರೆ ಅಂದ್ರೆ ಅವ್ರು ಹೋಗಿ ಪ್ರಾಯಶ್ಚಿತ್ತ ಮಾಡ್ಬೇಕು ಅಂತಿಲ್ಲ, ಅವ್ರು ಹುಟ್ಟಿದ್ದೇ ಹಾಗೆ. ವಸಿಷ್ಠರಿಗೆ ಅದು ಸಿಟ್ಟು ಬಂದ ತಕ್ಷಣ ಶಪಿಸಿದ್ರು, ನೀನು ರಾಕ್ಷಸರಿಗೆ ಹಾಕುವ ಅನ್ನ ಹಾಕಿದ್ದೆಲ್ಲ, ನಿನಗೊಂದು ರಾಕ್ಷಸ ಬುದ್ಧಿ ಬಂದಿದೆ, ಹಾಗೆ ಇರು ಅಂತ. ಕೊನೆಗೆ ಒಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ. ನನ್ಗೆ ಗೊತ್ತಿರ್ಲಿಲ್ಲ, ಇದು ನನ್ನ ಕಣ್ಣಳತೆಯಲ್ಲಿ ಬಂದದ್ದಲ್ಲ, ನಾನು ಗಮನಿಸಿದ್ರೆ ಖಂಡಿತ ಇದಾಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಸರಿ ಆಯ್ತು ಅಂತ ಪ್ರತಿಶಾಪವನ್ನು ಕೊಡ್ತಾನೆ. ಆಯ್ತು, ಅದು ನಿನ್ನ ಇದ್ರಲ್ಲಿ ಇಲ್ಲ, ಅದರಿಂದ ಯಾವಾಗ್ಲೂ ಒಂದ್ಸರ್ತಿ ಅದು ನಿನ್ನ ಬಂದು ಹೋಗುತ್ತೆ, ಈಗಂತೂ ನಿನಗೇನು ಆಗಲ್ಲ. ಇವ್ ಮಕ್ಳು ಅದೇ ಶಾಪ ಮತ್ತೆ ಕೊಟ್ರ, ಒಳಗಿದ್ ಜಾಗೃತ ಆಯ್ತು. ಕಾಯ್ತಾ ಇದ್ರ ವಿಶ್ವಾಮಿತ್ರರ ಕೃತ್ಯ ಹಿಡ್ಕೊಂಡು ಅದು ಸೇರಿತಾ 100 ಜನರನ್ನು ತಿಂದಾಕ್ತು. ಸಿಟ್ಟು ಮಾಡ್ಕೊಳ್ಳೋದಿದ್ರೆ ವಸಿಷ್ಠರು ಸೌದಾಸನ ಮೇಲೆ ಸಿಟ್ಟು ಮಾಡ್ಕೊಳ್ಬೇಕಿತ್ತು, ವಿಶ್ವಾಮಿತ್ರರು ಸಿಟ್ಟು. ನಾವು ವಿಶ್ವಾಮಿತ್ರರ ಮೇಲೆ ಸಿಟ್ಟು ಮಾಡ್ಕೊಳ್ತೀವಿ ಈಗ, ಯಾಕಂದ್ರೆ ಅವ್ರು ಯಾಕೆ ಪ್ರಯೋಗ ಮಾಡಿದ್ರು ಅಂತ, ಅಥವಾ ಮಕ್ಕಳ ಮೇಲೆ ಸಿಟ್ಟು ಮಾಡಿದ್ರು. ವಸಿಷ್ಠರ ತಾಳ್ಮೆ ಎಷ್ಟು ದೊಡ್ಡದು ಅಂದ್ರೆ, ಮಕ್ಕಳ ಮೇಲೂ ಸಿಟ್ಟು ಮಾಡ್ಕೊಳ್ಳಿಲ್ಲ, ಸೌದಾಸನ ಮೇಲೂ ಸಿಟ್ಟು ಮಾಡ್ಕೊಳ್ಳಿಲ್ಲ, ವಿಶ್ವಾಮಿತ್ರರ ಮೇಲೂ ಸಿಟ್ಟು ಮಾಡ್ಕೊಳ್ಳಿಲ್ಲ. ನನ್ನದೇ ಯಾವುದೋ ಪೂರ್ವಾರ್ಜಿತವಾದದ್ದನ್ನ ನಾನು ಅನುಭವಿಸ್ಲಿಕ್ಕಿದೆ, ಸ್ವಲ್ಪ ತಾಳ್ಮೆ ತಪ್ಪಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ ಹೋದ್ರು. ನನ್ನ ಕೈಯಲ್ಲಿ ಆಗಲ್ಲ, ಯಾಕೆ ಅವ್ರಿಗೆ ಬೇಜಾರಾಗಿದ್ದು ಮಕ್ಕಳು ಸತ್ರು ಅಂತಲ್ಲ. ನಾನು ಎಷ್ಟೆಲ್ಲ ಸಾವಿರಾರು ವರ್ಷಗಳಿಂದ ತಪಗೈದು ತಂದ ಜ್ಞಾನದ ಪರಂಪರೆ ಅದು ಸಂತತಿಯಲ್ಲಿ ಮುಂದುವರಿಲಿಕ್ಕಿಲ್ಲ ಅಂತ ಆಯ್ತಲ್ಲ. ಈ ಗೋತ್ರ ಪ್ರವೃತ್ತಿ ಅನ್ನೋದು ಮುಂದುವರಿಲಿಕ್ಕಿಲ್ಲ ಅಂತ ಆದಾಗ ನಾನು ಆ ಜ್ಞಾನವನ್ನ ಹರಿದು ಹಂಚುವುದು ಎಲ್ಲಿಗೆ? ಅವರಿಗೆ ಬೇಸರ ಆಗಿ ಹೋಗಿ ಒಂದು ನದಿಗೆ ಹಾರಿದ್ರು. ಆ ನದಿ, ನೀವು ಹಾರಿದ್ರೆ ನನ್ನನ್ನು ಆಮೇಲೆ ಯಾರು ನೋಡಲ್ಲ, ಮೂಸಲ್ಲ, ನೀವು ಎದ್ಬನ್ನಿ ಅಂತ ಹೇಳಿ ಸೀದಾ ಗಂಟು ಬಿಚ್ಚಿ ಸೀದಾ ತಂದು ದಂಡೆಗೆ ಹಾಕಿತು. ಅವರು ಕೈಗೆ ಕಾಲಿಗೆಲ್ಲ ಬಳ್ಳಿಯನ್ನ ಕಟ್ಕೊಂಡು ಹಾರಿಬಿಟ್ಟಿದ್ರು. ನಾನು ಈಜಬಾರದು, ಯಾಕಂದ್ರೆ ಏನೇ ಹಾರಿದ್ರು ಆಮೇಲೆ ಅಷ್ಟೊತ್ತಿಗೆ ಈಜ್ಬೇಕು ಅಂತ ಅನ್ಸ್ಬಿಡುತ್ತೆ ನೀರೊಳಗೆ ಬಿದ್ದಾಗ. ಕೈ ಕಾಲಿಗೆಲ್ಲ ಬಳ್ಳಿ ಕಟ್ಕೊಂಡು ನೀರಿಗೆ ಹಾರಿದ್ರು. ಆ ನದಿ ಅದು ಪಾಶವನ್ನೆಲ್ಲ ಬಿಡಿಸಿ ಹೊರಗೆ ಹಾಕ್ತು. ಆದ್ರಿಂದ ಅದಕ್ಕೆ ವಿಪಾಶ ಅಂತ ಹೆಸರು ಬಂತು. ಪಾಶವನ್ನ ಬಿಡಿಸಿದವಳು. ಯಾರು ಹಾಗೆ ಸಂಸಾರದ ಬಂಧನದಿಂದ ಪಾರಾಗಬೇಕು ಅಂತ ಬಯಸಿ ಆ ನದಿಯಲ್ಲಿ ಮುಳುಗು ಹಾಕ್ತಾನೋ ಅವನಿಗೂ ಕೂಡ ಅಂಥದ್ದೇ ಫಲವನ್ನ ಆ ನದಿ ಕೊಡುತ್ತೆ ಅಂತ ಅದಕ್ಕೆ ಮತ್ತಷ್ಟು ವಿಶೇಷ ಹೆಸರು ಬಂತು. ವಸಿಷ್ಠರು ಆಮೇಲೆ ಗೊತ್ತಾಯ್ತು ಆ ಅದೃಶ್ಯಂತಿಯಲ್ಲಿ ತನ್ನ ಶಕ್ತಿಯ ಮಗ ಇದ್ದಾನೆ ಅಂತ ಗೊತ್ತಾದಾಗ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅವರ ಕಳೆದು ಹೋದ ಆಸೆಯನ್ನ
ಮರಳಿ ಚಿಗುರಿಸಿದವ ಆದ್ರಿಂದಾಗಿ ಪರಾಸ್ತಾಂ ಆಶಾಂ ಪುನಃ ದತ್ವಾ ರಮಯತೀತಿ ಪರಾಶರಃ. ಹೊರಟು ಹೋದ ಆಸೆಯನ್ನ ಮತ್ತೆ ಚಿಗುರಿಸಿದವ ಆದ್ರಿಂದಾಗಿ ಅವನಿಗೆ ಪರಾಶರ ಅಂತ ಹೆಸರು. ಆ ಪರಾಶರ ಹುಟ್ಟಿ ಬಂದೇನೆ ಅವರಿಗೆ ಯೋಚನೆ ಅಂದ್ರೆ ಮುಂದೆ ವೇದವ್ಯಾಸರು ಬರುದಿತ್ತು. ಆ ವೇದವ್ಯಾಸರು ಬರುದಿಲ್ಲ ಅಂತ ಆಗೋಯ್ತಲ್ಲ, ಶಕ್ತಿಯಾದಿಗಳು ಸತ್ತು ಹೋದ್ರೆ ಮುಂದೇನು, ನಾನು ಅವರಿಂದನೇ ಅದಾಗ್ಬೇಕಿದ್ದು. ಆದ್ರೆ ಅದು ಹೋಗುವ ಮೊದಲು ಒಂದು ಪ್ರಭಾವ ಅಂತ ಉಳಿದಿದೆ ಅಂತ ಗೊತ್ತಾಗಿ ಅವರಿಗೆ ಜ್ಞಾನ ಹರಿಯತ್ತೆ, ನನ್ನ ಇನ್ನೇನ್ ಚಿಂತೆ ಇಲ್ಲ ಅಂತ. ಅಂದ್ರೆ ವಸೀಯಾನ್ ವಸಿಷ್ಠ, ವಾಸ ಮಾಡುವವರಲ್ಲಿ ಅವರಿಗಿಂತ ತಾಳ್ಮೆಯ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಅದಕ್ಕೋಸ್ಕರ ಅವರಿಗೆ ವಸಿಷ್ಠ ಅಂತ ಹೆಸರು. ವಸಿಷ್ಠ ಅನ್ನೋ ಶಬ್ದಕ್ಕರ್ಥ ವಸತಿ, ಚೆನ್ನಾಗಿ ವಾಸ ಮಾಡ್ತಾನೆ. ಅವನ ಹಾಗೆ ತಾಳ್ಮೆಯಿಂದ ಇನ್ಯಾರು ಅಷ್ಟು ಕಾಲ ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಸ್ವಯಂಭುವ ಮನುವನ ಕಾಲದಲ್ಲೂ ಅವರೇ ಕುಲಪುರೋಹಿತರು, ವೈವಸ್ವತ ಮನುವಿನ ಕಾಲದಲ್ಲೂ ಅವರೇ ಪುರೋಹಿತರು, ರಾಮನ ಕಾಲದಲ್ಲೂ ಅವರೇ ಬಂದಿದ್ದಾರೆ ಮುಂದೆ. ಆ ಮನುವಿನ ಪರಂಪರೆ ತಾನು ಇಕ್ಷ್ವಾಕು, ಅದರ ಪರಂಪರೆ ಏನೊಂದು 100-150 ತಲೆಮಾರನ್ನ ನಾವು ಬರೀ ಉಲ್ಲೇಖ ಕಾಣ್ತೇವೆ. ಮಧ್ಯದಲ್ಲಿ ಇನ್ನೆಲ್ಲೆಲ್ಲೋ ಎಷ್ಟೋ ಗ್ಯಾಪ್ ಹೋಗಿದೆ. ಯಾಕಂದ್ರೆ ಅದು ಒಂದು ದಿವಸದ ಅರಮನೆ, ಆ ವಂಶದ ಕೊಂಡಿ ಅಲ್ಲ ಅದು. ಹಾಗೆ ದೀರ್ಘವಾದ ವಂಶದ ಅಷ್ಟೂ ಕಾಲಕ್ಕೆ ವಾಸ ಮಾಡುವಾಗ್ಲೂ ಸಿಟ್ಟು ಸಾಧಿಸ್ಬೋದಿತ್ತು. ರಾಮನ ಕಾಲದಲ್ಲಿ ವಿಶ್ವಾಮಿತ್ರರು ಹಿಂದೆ ಉಪದ್ರ ಮಾಡಿದ್ದನ್ನು ನೆನಪಿಸ್ಕೊಂಡು ಕಳಿಸ್ಕೊಡ್ಬೇಡ, ನಾನ್ ನೋಡ್ಕೋತೇನೆ, ರಾಮನಿಗೆ ಏನ್ ಬೇಕೋ ವರ ನಾನ್ ಕೊಡ್ತೇನೆ ಅಂತ ಹೇಳ್ಬೋದಿತ್ತು. ಕಳಿಸು. ದಶರಥ ಒಪ್ಪಿರ್ಲಿಲ್ಲ, ವಸಿಷ್ಠರು ಹೇಳಿದ್ಮೇಲೆನೆ ಒಪ್ಕೊಂಡಿತ್ತು. ಇದು ವಸಿಷ್ಠರ ತಾಳ್ಮೆ, ಇದು ವಸಿಷ್ಠರ ಪೂರ್ವದ ತನಗಾದ ಅಪಚಾರವನ್ನ ಅಥವಾ ಅಪಕಾರವನ್ನ ಸ್ಮರಿಸದೆ ನಮ್ಮ ಜಗಳದಿಂದ ದೇಶಕ್ಕೆ ಹಾನಿಯಾಗಬಾರ್ದು, ನಮ್ಮನ್ನು ನಂಬಿಕೊಂಡ ಯಜಮಾನನಿಗೆ ಹಾನಿಯಾಗಬಾರ್ದು, ಅದನ್ನ ಸ್ಮರಣೆ ಮಾಡಿಕೊಂಡು ಅವರು ಆ ಮಾತನ್ನ ನಡೆಸಿಕೊಟ್ರು. ಎಲ್ಲಿ ಸಿಟ್ಟು ಬಂದು ಕೊನೆಗೆ ವಿಶ್ವಾಮಿತ್ರರು ಅವ್ರ ಬಾಯಿಂದಲೇ ನನಗೆ ಬ್ರಹ್ಮರ್ಷಿ ಅಂತ ಹೆಸರು ಬರಬೇಕು ಅಂತ ಕೇಳಿದ್ರು. ವಸಿಷ್ಠರಾಯ್ತು, ನೀನು ಬ್ರಹ್ಮರ್ಷಿ ಅಂತ ನಾನು ಒಪ್ಕೊಂಡಿದ್ದೇನೆ ಅಂತಂದ್ರು. ಯಾಕೆಂದ್ರೆ ಜ್ಞಾನ ಪಡೆದು ಇಷ್ಟು ದೊಡ್ಡವನಾದಾಗ ನಾನು ಒಪ್ಕೊಳ್ಳದೆ ಅದನ್ನ ತಿರಸ್ಕಾರ ಮಾಡಿದ್ರಲ್ಲಿ ಏನ್ ಅರ್ಥ ಇದೆ? ಇದು ನನ್ಗೆ ಒಳ್ಳೇದಾಯ್ತು, ಅವನೊಬ್ಬ ಜ್ಞಾನಿಯಾಗಿ ಬೆಳೀತಾನೆ ಅಂತ ಅನ್ನೋದನ್ನ ನಾನು ಯಾಕೆ ನಿರಾಕರಿಸ್ಲಿ ಅಂತ ಅದನ್ನ ಒಪ್ಕೊಂಡ್ರು. ಅಂದ್ರೆ ಈ ತರ ಆ ಒಂದು ಶುದ್ಧ ಪರಂಪರೆಯನ್ನ ಕಾಪಾಡುವ ಹಿನ್ನೆಲೆಯನ್ನು ಗಮನಿಸಿದಾಗ ಅವರಿಗಿರುವ ಕಾಳಜಿ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಧೇನು ವಸಿಷ್ಠರ ಹತ್ರ ಆ ಧೇನುವಿನ ಕಾರಣಕ್ಕೋಸ್ಕರನೇ ವಿಶ್ವಾಮಿತ್ರರ ಜಗಳ ಆಗಿತ್ತು, ಕಾಮಧೇನುವಿಗೋಸ್ಕರನೇ. ಅದು ಮುಂದೆ ರಿಪೀಟ್ ಆಗುದು ಮತ್ತೆ ಕಾರ್ತವೀರ್ಯಾರ್ಜುನರ ಮತ್ತು ಜಮದಗ್ನಿಗಳ ಮನೆಯ ವಿಷಯದಲ್ಲೂ ಇದೇ ತರ ಗಲಾಟೆ ಕಾರಣ ಆಗುತ್ತೆ. ಕಪಿಲ ಆಯ್ತು, ಶಬಲ ಆಯ್ತು. ನಮಗೆ ಈ ಮಥನ ಕಾಲದಲ್ಲಿ ಉಚ್ಚೈಶ್ರವಸ್ಸು, ಐರಾವತ ಅದು ಇಂದ್ರನನ್ನು ಹೋಗಿ ಸೇರಿತ್ತು. ಕಾಮಧೇನು ಯಾರನ್ನು ಹೋಗಿ ಸೇರಿತು? ಋಷಿಗಳನ್ನು ಹೋಗಿ ಸೇರಿತದು. ಹಾಗಾಗಿ ಅನೇಕ ಋಷಿಗಳ ಹತ್ರ ದೇವತೆಗಳು ನ್ಯಾಸವಾಗಿಟ್ಟಂತ ಎಲ್ಲ ಧೇನುಗಳು ಸಿಗ್ತಾವೆ, ಹೋಮಧೇನುಗಳು. ಯಜ್ಞಕ್ಕೆ ಬೇಕಾದ ಪದಾರ್ಥಗಳನ್ನು ಸೃಷ್ಟಿಸುವ ಹೋಮಧೇನುಗಳನ್ನ ನಾವು ನೋಡ್ತೇವೆ. ಇನ್ನು ಪ್ರಜನಶ್ಚಾಸ್ಮಿ ಕಂದರ್ಪ. ಪ್ರಜನ ಅಂದ್ರೆ ಸಂತಾನವನ್ನು ನೀಡುವಂತಹ ಶಕ್ತಿ. ಆ ಶಕ್ತಿಯಾಗಿ ನಾನು ಕಂದರ್ಪನಲ್ಲಿ ಇದ್ದೇನೆ. ಕಂದರ್ಪ ಅಂದ್ರೆ ಮದನ ಅಥವಾ ಮನ್ಮಥ. ಮನ್ಮಥ ಎರಡೂ ಮುಖಗಳ ಆಸೆಗಳನ್ನು ಕೊಡುವವನೇ. ನಮಗೆ ದುಷ್ಟ ಕಾಮನೆಗಳು ಬರುವುದು ಅವನಿಂದಲೇನೆ. ಅಂದ್ರೆ ಅದಕ್ಕೆ ಮೂಲ ರಾಕ್ಷಸ ಒಬ್ಬ ಬೇರೆ ಇದ್ದಾನೆ. ಆದ್ರೆ ಆ ಭಾವನೆಗಳಿಗೆ ಬೇಕಾದ ಒಂದು ಬೀಜ ಬಿತ್ತಬೇಕಲ್ಲ, ಒಳಗೆ ಇರುವುದನ್ನ ಎತ್ತಿ ಕೊಡ್ಬೇಕಲ್ಲ. ಎತ್ತಿ ಕೊಟ್ಟದನ್ನ ಪ್ರಚಾರ ಮಾಡಿ ಮುಂದಕ್ಕೆ ತಗೊಂಡು ಹೋಗೋರು ಕಾಲನೇಮಿ ಇತ್ಯಾದಿ ರಾಕ್ಷಸರು. ಕಾಮಹೇಶ ಕ್ರೋಧೇಶ ರಜೋಗುಣ ಸಮುದ್ಭವ ಅಂತ. ಆದ್ರೆ ಅದರ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡುವವನು ಕಂದರ್ಪನೂ ಹೌದು. ಅದೇ ರೀತಿ ದೇವರ ಚಿಂತನೆಯ ಕಡೆಗೆ ಮನಸ್ಸನ್ನ ಆಸೆ ಹುಟ್ಟಿಸುವವನು ಇದೇ ಕಂದರ್ಪನ. ಯಾಕೆಂದ್ರೆ ಅವನು ದೇವರ ಮಗ, ಸ್ವತಃ ನಾರಾಯಣನಿಗೆ ಪ್ರದ್ಯುಮ್ನಾಗಿ ಹುಟ್ಟಿದವ. ಅದು ಮತ್ತೆ ಅವತಾರ ಕಾಲದಲ್ಲಿಯೂ ಕೃಷ್ಣನಿಗೆ ಮಗನಾಗಿ ಹುಟ್ಟಿದ, ಚತುರ್ಮುಖನಿಗೆ ಮಗನಾಗಿ ಹುಟ್ಟಿದ, ಒಂದು ಕಡೆಯಿಂದ ರುದ್ರದೇವನಿಗೂ ಮಗನಾಗಿ ಹುಟ್ಟಿದ್ದಾನೆ. ರುದ್ರದೇವನಿಗೆ ಮಗನಾಗಿ ಸ್ಕಂದ, ಚತುರ್ಮುಖನಿಗೆ ಮಗನಾಗಿ ಸನತ್ ಕುಮಾರ, ಭಗವಂತನಿಗೆ ಮಗನಾಗಿ ಪ್ರದ್ಯುಮ್ನ. ಆಮೇಲೆ ಭರತ ರಾಮನ ತಮ್ಮನಾಗಿ ಹುಟ್ಟಿದ. ಕೃಷ್ಣನಿಗೆ 2 ಸರ್ತಿ ಮಗನಾಗಿ ಹುಡ್ತಾನೆ. ಒಂದ್ ಕಡೆ ಪ್ರದ್ಯುಮ್ನಾಗಿ ಹುಡ್ತಾನೆ, ಇನ್ನೊಂದ್ ಕಡೆ ಸಾಂಬನಾಗಿ ಹುಡ್ತಾನೆ. ಹಾಗಾಗಿ 6 ರೀತಿಯಲ್ಲಿ ತನ್ನ ಕಾರ್ಯಭಾರಗಳನ್ನು ಲೋಕದಲ್ಲಿ ವ್ಯಕ್ತಪಡಿಸ್ತಾನೆ. ಆದ್ರಿಂದಾಗಿ ಕಂದರ್ಪ ಹುಟ್ಟು ಅನ್ನುವುದಕ್ಕೆ ಕಾರಣವಾದಂತಹ ಯಾವುದು ಲೋಕದ ಬಯಕೆನೂ ಇರ್ಬೋದು, ಮೋಕ್ಷದ ಬಯಕೆನೂ ಇರ್ಬೋದು. ಈ 2 ತರದ ಬಯಕೆಗಳಿಗೆ ಕಾರಣವಾದ ಶಕ್ತಿ ಕಂದರ್ಪನಾಗಿ ನಾನಿದ್ದೇನೆ. ಸರ್ಪಾಣಾಮಸ್ಮಿ ವಾಸುಕಿ. ಹರಿಯುವ
ಅಂದ್ರೆ ನಾವು ಕಾಮನನ್ನ ಬೈಯುವ ಹಾಗಿಲ್ಲ, ಅದು ಭಗವಂತನ ವಿಶೇಷ ವಿಭೂತಿ ರೂಪ. ಅದು ನಾವು ಭಗವಂತನ ವಿಭೂತಿ ಅಂತ ತಿಳಿದು ಭಗವಂತನ ಕಡೆಗೆ ನಮ್ಮನ್ನು ಸಾಗಿಸುವಂತ ಕಂದರ್ಪನನ್ನ ಕೇಳಿದ್ರೆ ನಮ್ಮ ದರ್ಪವನ್ನ ಕತ್ತರಿಸ್ತಾನೆ. ಅದರಿಂದಾಗಿ ಅವನಿಗೆ ಕಂದರ್ಪ ಅಂತ ಹೆಸರು ಬರ್ಲಿಕ್ಕೂ ಕಾರಣ ಅದು ಭಗವಂತನ ಹೆಸರು ಹೌದು. ಆದ್ರಿಂದಾಗಿ ಸುಖದ ಹಲವು ರೀತಿಯ ಬಗೆಗಳನ್ನ ನಮಗೆ ಉಣ್ಣಿಸ್ತಾನೆ. ಅದರಿಂದಾಗಿ ಅವನಿಗೆ ಕಂದರ್ಪ ಅಂತ ಹೆಸರು. ಕಮ್ ಅಂದ್ರೆ ಸುಖಂ, ಸುಖಂ ದತ್ವ ಪಾಲಯತಿ ಅಥವಾ ಪಾತಿ. ಸುಖಂ ಅದು ವಿವಿಧ ರೀತಿಯ ಸುಖಗಳು, ವಿಧಾರಣೆ, ಹಲವು ರೀತಿಯ ಸುಖಗಳು. ಸುಖಗಳಲ್ಲಿ ಕಣ್ಣಿನಿಂದ, ಮೂಗಿನಿಂದ, ಕಿವಿಯಿಂದ, ಕೇಳುವುದರಿಂದ, ಹಾಡುವುದರಿಂದ 106 ತರದ ಲೋಕ ಸುಖ ಇದೆ. ಅದರ ಜೊತೆಗೆ ಅದು ಮುಖ್ಯವಾಗಿ ಜೀವ ಸುಖ. ಅದು ಎಲ್ಲ ಸುಖಗಳಿಗೂ ಕಾರಣವಾದವನು ಭಗವಂತನೇ ಕಂದರ್ಪ. ಅವನ ರೂಪ ಕಂದರ್ಪನಲ್ಲಿ ಇರುವುದರಿಂದ ಅವನು ಆ ಶಕ್ತಿಯನ್ನ ಒದಗಿಸಿಕೊಂಡಿದ್ದಾನೆ. ಹರಿಯುವ ಸರ್ಪ ಅಂದ್ರೆ ಸರ್ಪತಿ, ಹರಿಯುವುದು ಯಾವುದು ಆಗುತ್ತೆ ಅದು ಅದಕ್ಕೆ ಮುಂದೆ ಗೊತ್ತಾಗುತ್ತೆ. ನಮ್ಮಲ್ಲಿ ಸರ್ಪ ಅಂದ್ರೆ ಎಲ್ಲ ತಕ್ಷಣ ನೆನಪಾಗುದು ಹೆಡೆಗಳುಳ್ಳದ್ದು ಇತ್ಯಾದಿಗಳು. ಹೆಡೆ ಇಲ್ಲದವುಗಳಿಗೆ ಸರ್ಪ ಅಂತ ಹೆಸರು. ಅದೇ ಗೊತ್ತಾಗುತ್ತೆ ನಿಮ್ಗೆ. ಸರ್ಪಾಣಮನ್ನಲ್ಲಿ ಹೆಡೆ ಇಲ್ಲದ್ದು ಅಂತಿದೆಯಾ ಅಂದ್ರೆ ಅನಂತಶ್ಚಾಸ್ಮಿನ್ ಆಗಾನ ಅಂತಿದೆ. ಮತ್ತೆ ಬಹಳ ಜನ ವಾಸುಕಿ ಮತ್ತು ಅನಂತ ಎರಡು ಒಂದೇ ಅಂತ ಚಿಂತಿಸುವುದಿದೆ. ವಾಸುಕಿ ಬೇರೆ, ಅನಂತ ಬೇರೆ. ಅನಂತ ಅಂದ್ರೆ ಶೇಷ, ವಾಸುಕಿ ಅಂತಂದ್ರೆ ಆ ಶೇಷನ ನಂತರದ ಕಕ್ಷೆಯವನು ತುಂಬಾ ಕೆಳಗೆ ಬರ್ತಾನೆ. ಯಾವಾಗ ಶೇಷ ಈ ಸರ್ಪಗಳ ಸ್ವಲ್ಪ ಅಧಿಕಾರದ ವ್ಯಾಪ್ತಿ ದೊಡ್ಡದಾಗಿ ಎಲ್ಲರಿಗೆ ಹಿಂಸೆ ಮಾಡುವಂತಹ ಪ್ರಸಂಗ ಬಂದಾಗ ಅವನು ಸೀದ ದೇವರ ಹತ್ರ ತಪಸ್ಸಿಗೆ ಹೋಗ್ತಾನೆ. ನನಗೆ ಈ ರಗಳೆ ರಾಜಕೀಯ ಎಲ್ಲ ಆಗಲ್ಲಪ್ಪ, ನಾನು ಇದು ಯಾವ್ದ್ರಲ್ಲೂ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾನೆ. ಆಗ ಸರ್ಪಗಳಿಗೊಬ್ಬ ಒಡೆಯ ಬೇಕಲ್ವಾ, ಅದಕ್ಕೋಸ್ಕರ ಎಲ್ಲ ಒತ್ತಾಯ ಮಾಡಿ ವಾಸುಕಿಯನ್ನು ಕೂಡಿಸ್ತಾರೆ. ಬಾ ನೀನ್ ಕೂತ್ಕೊ, ನಮ್ಗೆ ಯಾರು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ. ಹಾಗೆ ಕೂತ ಮೇಲೆ ವಾಸುಕಿ ಸರ್ಪಗಳಿಗೆ ಒಡೆಯನಾದ. ದೇವರ ದರ್ಶನ ಆಗಿ ದೇವರಿಗೆ ಹಾಸಿಗೆಯಾಗಿ ತನ್ನ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಶುರು ಮಾಡಿದ್ಮೇಲೆ ನೀನು ವಾಪಸ್ಸು ನಮಗೆ ರಾಜನಾಗ್ಬೇಕು ಅಂತ ಸರ್ಪಗಳೇ ಮತ್ತೆ ಕೇಳಿಕೊಳ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ ವಾಸುಕಿ ಇದ್ದಾನಲ್ಲ ಸಾಕು. ಇಲ್ಲ ಅವನಿದ್ರೂ ನೀವಿರ್ಬೇಕು. ಸರಿ, ಕೊನೆಗೆ ವಿಭಾಗ ಮಾಡಿ ಹೆಡೆಗಳುಳ್ಳಂತಹ ಅಷ್ಟಕುಲನಾಗ ಸರ್ಪಗಳಿಗೆಲ್ಲ ಶೇಷ, ಹೆಡೆಗಳಿಲ್ಲದ ಉಳಿದ ಸರ್ಪಣ ಮಾಡುವಂತಹ ಸಾಮಾನ್ಯ ಜೀವಿಗಳಿಗೆಲ್ಲ ವಾಸುಕಿ ಬೇರೆ. ಒಂದು ವಿಶೇಷ ಏನು ಅಂದ್ರೆ ಅನಂತನಿಗೂ ವಾಸುಕಿ ಅಂತ ಹೆಸರಿದೆ, ಆದ್ರೆ ವಾಸುಕಿಗೆ ಅನಂತ ಅಂತ ಹೆಸರಿಲ್ಲ. ವಾಸುಕಿ ಎನ್ನುವ ಹೆಸರು ಶೇಷನಿಗೂ ಇದೆ. ಆದ್ರಿಂದಾಗಿ ಕೆಲವೊಂದ್ ಕಡೆ ವಾಸುಕಿ ಶಯನ ಅಂತ ಬರುತ್ತೆ. ಆದ್ರೆ ಅವನು ವಾಸುಕಿಯಲ್ಲಿ ಮಲಗಿಲ್ಲ, ಅವನು ಶೇಷನಲ್ಲಿ ಮಲಗಿದ್ದು. ಮತ್ತೆ ವಾಸುಕಿ ಶಯನ ಅಂತ ಹೇಗೆ ಹೇಳ್ತಾರೆ ಅಂದ್ರೆ ಅದಕ್ಕೆ ನಾನು ಹೇಳಿದ್ದು ವಾಸುಕಿ ಅಂತ ಅನ್ನುವ ಹೆಸರು ಶೇಷನಿಗಿದೆ, ಆದ್ರೆ ಶೇಷ ಅನ್ನುವ ಹೆಸರು ವಾಸುಕಿಗಿಲ್ಲ. ಆದ್ರೆ ವಾಸುಕಿ ಬೇರೆನೆ. ಯಾರು ವಾಸುಕಿ ಅಂತಂದ್ರೆ ಮಥನ ಕಾಲದಲ್ಲಿ ನಮಗೆ ಮಂದರ ಪರ್ವತವನ್ನು ಕಟ್ಲಿಕ್ಕೆ ಸಿಕ್ಕಿದ್ನಲ್ಲ ಅವನು ವಾಸುಕಿ. ಇಲ್ಲ, ಅಲ್ಲೇನು ಹೆಸರಿಲ್ಲ, ಹೆಸರೇನು ಇಲ್ಲ, ಸರ್ಪ ಅಷ್ಟೇ. ವಾಸುಕಿ ಅಂತೇನಿಲ್ಲ ಅಲ್ಲಿ. ಇದಕ್ಕೆ ಸಿಗುದು ಮಥನ ಕಾಲಕ್ಕೆ ಸಿಗುದು ವಾಸುಕಿ ಅಂತ ಸ್ಪಷ್ಟವಾಗಿದೆ. ಅಲ್ಲ ಅದು ಈ ನಮ್ಮ ಶಿವ ಧಾರಾವಾಹಿಯಲ್ಲಿ ಮಾತ್ರ. ಅಲ್ಲ ನಿಜವಾಗ್ಲು ಎಲ್ಲೂ ಶಾಸ್ತ್ರದಲ್ಲಿ ಹಾಗೆ ಹೇಳಿಲ್ಲ. ಬೈದಿದ್ದಲ್ಲ ರೀ, ಕಥೆಗಳು ನಿಮ್ಗೆ ಹಾಗೆ ತಲೆಯಲ್ಲಿ ಹುಟ್ಟುದು. ಇಲ್ಲ ಅಂದ್ರೆ ನಿಮ್ಗಾಗಿ ನೀವಾಗಿ ಎಲ್ಲಿ ಗೊತ್ತಿದೆ ನಿಮ್ಗೆ? ಅದನ್ನೇ ಹೇಳಿದ್ದು. ಅದೇನು ಅಂದ್ರೆ ಅವ್ರಿಗೆ ಒಟ್ಟು ಎಲ್ಲಿಂದ ಆದ್ರೂ ನಾಗನಂತ ತರಬೇಕು ಕಾಣಿಸ್ತು. ಶಿವನ ಕೊಳ್ಳಲ್ಲಿ ತಗೊಂಬಂದ್ರು. ಆಗ ನಾಗಭರಣ ಅಲ್ವಾ ಅವನು? ಶೇಷ ಅಲ್ಲ, ವಾಸುಕಿನೂ ಅಲ್ಲ ಅಂತ ಹೇಳಿದ್ ನಾನು. ಶೇಷನೂ ಅಲ್ಲ, ವಾಸುಕಿನೂ ಅಲ್ಲ, ಅವನು ಬೇರೆ. ಶಿವನ ಅಲಂಕಾರ ವಸ್ತುವೇ ಬೇರೆ, ವಾಸುಕಿ ಬೇರೆ. ವಾಸುಕಿ ಸರ್ಪಗಳ ಒಡೆಯ, ಶೇಷ ನಾಗಗಳ ಒಡೆಯ. ಇನ್ನು ಕೆಲವರಿಗೆ ಗಣಪತಿ ದೊಡ್ಡವನಾದ್ರೆ ಗಣಪತಿ ಹೊಟ್ಟೆಯಿಂದ ಬಿಚ್ಚಿ ತರ್ತಾರೆ. ಅವನೊಂದು ಹೊಟ್ಟೆ ಒಡೆದೋಗಿದ್ದ ಕಟ್ಕೊಂಡಿದ್ದಾನೆ ಅಂತ ಒಂದು ಕತೆ ಇದೆಯಲ್ಲ, ಅಲ್ಲಿಂದ ತರ್ತಾನೆ. ಅದು ಇದೆ ಕತೆ. ಅದೇ ಎಲ್ಲ ಕಡೆಯಿಂದ ತರ್ತಾರೆ. ಜನರಿಗೆ ಕತೆ ದೊಡ್ಡದಾಗ್ಬೇಕು, ಅದಕ್ಕೆ ಆಧಾರ ಬೇಡ. ಯಾರು ವಾಸುಕಿ? ಅಲ್ಲೇನು ಹೆಸರಿಲ್ಲ, ಇಂಥ ವಿಶೇಷವಾದ ವ್ಯಕ್ತಿ ಅಂತ ಅಲ್ಲಿ ಏನು ಹೆಸರಿಲ್ಲ. ಈಗ ಹಾಗೆ ನೋಡಿದ್ರೆ
ಇವನು ಯಾರು ಸ್ಕಂದನ ಹತ್ರ ಇರುವ ನವಿಲಿನ ಹೆಸರೇನು, ಗಣಪತಿ ಹೆಸರಿಸುವ ಮೂಷಿಕೆಯ ಹೆಸರೇನು? ಅದು ಮೂಷಿಕಾಸುರ ಅಂತ ಕರೆಯುದು ನಾನು. ಆಯ್ತು, ನವಿಲೇನು? ದುರ್ಗೆ ಹತ್ರ ಇರುವ ಸಿಂಹ ಏನು? ಆಮೇಲೆ ಯಾರು ಇದು ಈಗ್ಲೂ ನಾವು ಕರೀದು ನಂದಿ ಅಂತ ಅದಕ್ಕೆ ಹೆಸರೇ ಇರುವುದು, ಹಾಗೆ ಆದ್ರಿಂದ ಕರೀತಾ ಇದ್ದೇವೆ ನಾವು. ಅಂದ್ರೆ ಅದು ಮತ್ತೆ ಯಾರು ಅಂತ ಅನ್ನೋ ಪ್ರಶ್ನೆ ಗೊತ್ತಿಲ್ಲ. ಇದು ನಾಗ ಅಷ್ಟೇ, ಅವನು ನಾಗಭೂಷಣ ಅಂತ ಕರೆಯುದು. ಎಲ್ಲದಕ್ಕೂ ಇರಬಹುದು, ಇಲ್ಲ ಅಂತ ಹೇಳಲ್ಲ. ಏನಾದ್ರೂ ಒಂದು ಕಾರಣ ಇಲ್ಲದೆ ಆ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಆದ್ರೆ ಎಲ್ಲೂ ಈ ಶೇಷನೇ ವಾಸುಕಿನೇ ಅಲ್ಲಿ ಕೊರಳಲ್ಲಿ ಇದ್ದ ಅನ್ನೋದಕ್ಕೆ ಏನು ಉಲ್ಲೇಖ ಇಲ್ಲ. ಆಂಜನೇಯನಿಗೆ ವಾಹನ ಇಲ್ಲ, ಅವನೇ ಸ್ವತಃ ಹಾರುವವನು. ಅವನು ಇರ್ತಾರೆ. ನಮ್ಗೆ ಏನಾದ್ರೂ ಒಂದು ಹೇಳ್ಬೇಕಲ್ಲ. ಅವನೇ ಕಪಿರೂಪ, ಅವನಿಗೊಂದು ವಾಹನನ, ಅವನು ಹಾರ್ಕೊಂಡು ಹೋಗೋನು, ಅವನಿಗೆ ಯಾಕೆ ವಾಹನ ಬೇಕು? ಯಾರಿಗೆಲ್ಲ ಪ್ರಾಣನಿಗಿದೆ ಜಿಂಕೆ, ಪ್ರಾಣನಿಗೆ ಜಿಂಕೆ ಇದೆ ಶಾಸ್ತ್ರದಲ್ಲಿ ಹೇಳುದು. ಬಿಟ್ಟು ಉಳಿದವರಿಗೆ ಅಂದ್ರೆ ಈ ಆಂಜನೇಯನಿಗೆ ಬೇಕಿಲ್ಲ. ಭೀಮನಿಗೆ ಯಾವುದು, ಮಧ್ವಾಚಾರ್ಯಗೆ ಯಾವುದು ಅಂತ ಕೇಳಿದ್ರೆ ಅವನೇ ರಾಮನಿಗೆ ವಾಹನವಾಗಿ ಇದ್ದದ್ದು. ವಾಯುನೇ ಅವನು, ಅವನಿಗಿಂತ ಸ್ಪೀಡ್ ಆಗಿ ಹೋಗುದು ಹೆಂಗೆ? ಮನೋಜವ. ಹೌದು, ಶಿವನಿಗಿಂತ ಮೇಲೆ. ಸರ್ಪಾಣಾಮಸ್ಮಿ ವಾಸುಕಿ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ. ಯಾದಸಾಂ ಈ ಜಲಚರಗಳಿಗೆ ಒಡೆಯನಾಗಿರುವವನು ವರುಣ. ಯಾದಸ್ಸುಗಳು ಅಂತಂದ್ರೆ ಸಮುದ್ರದಲ್ಲಿ ವಾಸ ಮಾಡುವಂತಹ ಜೀವಿಗಳು. ಸಮುದ್ರದಲ್ಲಿ ವಾಸ ಮಾಡುವ ಜೀವಿಗಳಿಗೆಲ್ಲ ಒಡೆಯ ಯಾರು ಅಂದ್ರೆ ಸಮುದ್ರ ರಾಜನಾದಂತಹ ವರುಣ. ಅಲ್ಲಿ ನಾನಿದ್ದೇನೆ. ಪಿತೃಣಾಂ ಅರ್ಯಮ. ಅರ್ಯಮ ಅಂದ್ರೆ ಯಮ. ಯಮನಿಗೆ ಇನ್ನೊಂದು ಹೆಸರು ಅರ್ಯಮ ಅಂತ. ಪಿತೃದೇವತೆಗಳಲ್ಲಿ ಯಮನಲ್ಲಿ ನಾನಿದ್ದೇನೆ. ಯಾಕೆಂದ್ರೆ ಅವನೇ ಕಾಲಕ್ಕೆ ಸರಿಯಾಗಿ ಕರ್ಕೊಂಡು ಹೋಗಿ ಅವರಿಗೆ ಸ್ವರ್ಗವೋ ನರಕವೋ ದಾರಿ ತೋರಿಸೋನಾದ್ರಿಂದಾಗಿ ಯಮಧರ್ಮ ನನ್ನ ವಿಶೇಷವಾದ ವಿಭೂತಿ ರೂಪಗಳಲ್ಲಿ ಒಂದು. ಅದರಿಂದಾಗಿಯೇ ನಚಿಕೇತ ಅಷ್ಟು ಪ್ರಶ್ನೆ ಕೇಳುದು, ನೀನು ಉತ್ತರ ಕೊಡ್ಲೇಬೇಕು ನನಗೆ ಅದನ್ನೇ ಹೇಳು. ಅವನು ಹೇಳ್ತಾನೆ, ನಂಗೆ ಗೊತ್ತಿಲ್ಲ, ನಮ್ಮಲ್ಲಿ ಇನ್ನೂ ಚರ್ಚೆ ಆಗ್ತಾ ಇದೆ, ನಾವಿನ್ನೂ ಕನ್ಕ್ಲೂಷನ್ಗೆ ಬಂದಿಲ್ಲ, ನಮ್ದು ಇನ್ನೂ ಸಿದ್ಧಾಂತ ಸಂವರ್ಧಿನಿ ಸಭಾಗಳು ನಡೀತಾನೆ ಇರುತ್ತೆ, ಮುಗಿಲಿಲ್ಲ ಅಂತ ಹೇಳ್ತಾರೆ. ಅದು ನಡೆಯುವುದಿಲ್ಲ, ನಡೆದ್ರೂ ಚಿಂತನೆ ಮುಗಿಯಲ್ಲ ಅಂತ ಗೊತ್ತು ನನಗೆ. ನೀವು ಹಿಂದೆ ಏನೇನು ಪಾಸ್ ಮಾಡಿದಿರಿ ಬೇರೆ ಬೇರೆ ಸರ್ಕ್ಯುಲರ್ಗಳನ್ನ, ಅಷ್ಟರಲ್ಲೇ ಹೇಳಿ ಸಾಕು, ನನಗೆ ಹೆಚ್ಚಿದ್ದೇನು ಬೇಕಿಲ್ಲ ಅಂತ ಕೇಳ್ತಾನೆ. ಯಾಕೆಂದ್ರೆ ಯಮ ಭಗವಂತನ ಒಂದು ವಿಭೂತಿ ರೂಪಗಳಲ್ಲಿ ಒಂದು. ಅದಕ್ಕೋಸ್ಕರ ನಚಿಕೇತ ಅಷ್ಟು ಹಠ ಮಾಡಿ ಕೇಳ್ತಾನೆ. ಯಮಃ ಸಂಯಮತಾಮಹಂ. ಇನ್ನೊಂದು ನಾನಿಲ್ಲಿ ಅರ್ಯಮ ಅಂತ ಬೇರೆ ಕಡೆ ಯಮ ಅಂತ ಹೆಸರಿದೆ. ಈಗ ಆದಿತ್ಯರಲ್ಲೊಬ್ಬ ಅರ್ಯಮ ಅಂತಿದ್ದಾನೆ, ಅವನ ಹೆಸರು ಹೇಳಿದ್ದು ನಾನು. ಯಾಕಂದ್ರೆ ಮುಂದೆ ಯಮ ಅಂತ ಇನ್ನೊಂದು ರೂಪ ಇದೆ, ಆದ್ರಿಂದ ಅರ್ಯಮ ಅಂತ ಅನ್ನೋದು ಯಮನಿಗೊಂದು ಹೆಸರಿದೆ, ಹೌದು. ಆದ್ರೆ ಇಲ್ಲಿ ಯಮ ಅಲ್ಲ, ಇಲ್ಲಿ ಹೇಳ್ತಾ ಇರೋದು ಅರ್ಯಮ ಅಂತ ಆದಿತ್ಯರಲ್ಲಿ ಒಬ್ಬ. ಅವನು ಪಿತೃದೇವತೆಗಳು. ಯಾಕೆಂದ್ರೆ ವಸುರುದ್ರಾದಿತ್ಯ ಅಂತ 3 ದೇವತಾ ಗಣಗಳನ್ನೇ ಪಿತೃದೇವತೆಗಳ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುದು. ಅದರಲ್ಲಿ ಅರ್ಯಮ ಅಂತ ಅನ್ನುವನು ನಾನು, ಪಿತೃಪತಿ ಅವನು. ಇನ್ನು ದಂಡನೆ ಮಾಡುವ ವಿಷಯದಲ್ಲಿ, ಪ್ರಾಣವನ್ನ ತಗೊಂಡು ಹೋಗುವ ವಿಷಯದಲ್ಲಿ ಅಲ್ಲಿ ಯಮನಾಗಿ ನಾನಿದ್ದೇನೆ. ಯಮ ಸಂಯಮತಾಮಹಂ. ದೈತ್ಯರಲ್ಲಿ ಪ್ರಹ್ಲಾದನಲ್ಲಿ ಇದ್ದೇನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನ. ಆದ್ರಿಂದಾಗಿನೇ ದೇವತೆಗಳು ನಾವು ಪ್ರಾರ್ಥನೆ ಮಾಡಲ್ಲ, ನೀನೇ ಪ್ರಾರ್ಥನೆ ಮಾಡು ಅಂತ ಅವನನ್ನೇ ಮುಂದೆ ತಳ್ಳುವುದು. ಯಾಕೆಂದ್ರೆ ಅವನು ಭಗವಂತನ ವಿಶೇಷ ಸನ್ನಿಧಾನವನ್ನು ಹೊತ್ತು ದೇವರನ್ನ ಸ್ತೋತ್ರ ಮಾಡುವುದರಲ್ಲಿ ಸಮರ್ಥ. ಈ ಪ್ರಕರಣದ ನಾಯಕ ಅವನು ಉಳಿದ ದೇವತೆಗಳಿಗಿಂತ ದೊಡ್ಡವನು ಅಂತಲ್ಲ, ಅಥವಾ ಉಳಿದ ದೇವತೆಗಳಿಗೆ ಆಗದೇ ಇದ್ದ ಕೆಲಸ ಮಾಡಿದ ಅಂತಲ್ಲ. ಈ ಪ್ರಸಂಗದಲ್ಲಿ ಅವನನ್ನ ದೇವತೆಗಳು ಮುಂದೆ ನಿಲ್ಲಿಸ್ಬೇಕು ಅಂತ ದೇವರ ಸಂಕಲ್ಪವನ್ನ ನಡೆಸಿದ್ರು. ಹಾಗಾಗಿ ಪ್ರಹ್ಲಾದಲ್ಲಿ ಉಳಿದ. ಯಾಕೆ ಅಂದ್ರೆ ದೇವರ ವಿಶೇಷ ಸನ್ನಿಧಾನ ಅವನದಲ್ಲಿದೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ. ಸೇರಿಸುವುದು,
ಒಟ್ಟುಗೂಡಿಸುವುದು ಅನ್ನುವ ಎಲ್ಲರನ್ನೂ ಲೆಕ್ಕ ಹಾಕುವಂತಹ ಯಮನ ಒಬ್ಬ ಸರ್ವಿಸ್ ಮ್ಯಾನ್, ಯಮನಿಗೆ ಸಹಕಾರ ನೀಡುವಂತ ಒಬ್ಬ ದೇವತೆ ಇದ್ದಾನೆ, ಕಾಲ ಅಂತ ಅವನ ಹೆಸರು. ಅಲ್ಲಿ ನಾನಿದ್ದೇನೆ. ಯಾರನ್ನು ಎಲ್ಲಿಗೆ ಸೇರಿಸ್ಬೇಕು ಅಂತ, ಕಲಯತ ಅಂತಂದ್ರೆ ಒಂದು ಕೊಲ್ಲುವುದು ಅಂತನೂ ಅರ್ಥ, ಕಲಯತ ಅಂದ್ರೆ ಸೇರಿಸುವುದು ಅಂತನೂ ಅರ್ಥ, ಎರಡೂ ಅರ್ಥದಲ್ಲಿದೆ. ಕೊಲ್ಲುವವನಾದ್ರಿಂದಾಗಿ ಭಗವಂತನೇ ಕಾಲೋಸ್ಮಿ ಲೋಕ ಕ್ಷೇಕೃತ್ ಪ್ರವೃದ್ಧ ಅಂತ ಮುಂದೆ 11ನೇ ಅಧ್ಯಾಯದಲ್ಲಿ ಅವನೇ ಹೇಳ್ತಾನೆ. ಅಂತಹ ಕಾಲಶಕ್ತಿಯಾಗಿ ಯಮನ ಸಹಕಾರ, ಯಮನಿಗೆ ಸಹವರ್ತಿಯಾಗಿರುವಂತಹ ಒಬ್ಬನಲ್ಲಿ ನಾನು ಕಾಲನಾಗಿ ಇದ್ದೇನೆ. ಮೃಗಾಣಾಂಚ ಮೃಗೇಂದ್ರೋಹಂ, ಮೃಗೇಂದ್ರ ಅಂದ್ರೆ ಸಿಂಹ, ಮೃಗಾಣ ನೋಡಿ, ಮೃಗ ಅನ್ನೋ ಶಬ್ದ ಎರಡು ರೀತಿಯಲ್ಲಿ ಪ್ರಯೋಗ ಆಗುತ್ತೆ. ಒಂದು ಮೃಗ ಅಂತಂದ್ರೆ ಜಿಂಕೆ, ಇನ್ನೊಂದು ಮೃಗ ಅಂತ ಜನರಲ್ ನೇಮ್ ತಗೊಂಡಾಗ ಪ್ರಾಣಿಗಳು. ಯಾಕೆಂದ್ರೆ ಯಾವುದು ಮೃಗಯತೆ, ನಿರಂತರ ಹುಡುಕಾಡಿ 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 ಜೀವನ ಪೂರ್ತಿ ಆಹಾರ ಹುಡುಕುದಷ್ಟೇ. ಮೃಗದಂತೆ ವರ್ತಿಸ್ತಾನೆ ಅಂತ ಮನುಷ್ಯನಿಗೆ ಬೈಯುವುದು ಯಾಕೆ ಅಂದ್ರೆ, ಬರೀ ದುಡಿಯುವುದು ಹೊಟ್ಟೆಪಾಡಿಗೋಸ್ಕರ ಅಷ್ಟೇ ಅಂತ ಆದ್ರೆ ಒಬ್ಬನ ಮನುಷ್ಯನ ಬದುಕು, ಅದು ಮೃಗೀಯ ವರ್ತನೆ ಅಂತ. ಬೇರೆ ಏನು ಇಂಟೆಲೆಕ್ಚುವಲ್ ಆದ ಚಿಂತನೆ ಇಲ್ಲದೆ ಹೋದಾಗ ಅವನನ್ನ ಮೃಗ ಅಂತ ಹೇಳುದು. ಮೃಗದಂತೆ ವರ್ತಿಸ್ತಾನೆ ಅಂದ್ರೆ ಮೌಲ್ಯಗಳಿಲ್ಲದೆ ಕೇವಲ ಹೊಟ್ಟೆಪಾಡು ದೇಹದ ಸುಖಗಳಿಗೋಸ್ಕರ ಮಾತ್ರ ಬಡೆದಾಡುವ ಪರಿಸ್ಥಿತಿಯಲ್ಲಿ ಬದುಕುವವನು ಯಾರಿದ್ದಾನೋ ಅವನು ಮೃಗ. ಆದ್ರೆ ಪ್ರಾಣಿಗಳಲ್ಲಿ ಅದು ಬಡದಾಟ ಅಲ್ಲ, ಅಗತ್ಯ ಇದ್ದಾಗ ತಮ್ಮ ಕಾರ್ಯಭಾರಗಳನ್ನು ಮುಗಿಸ್ತವೆ, ಇಲ್ಲ ಅಂದ್ರೆ ಬೇಟೆ ಆಡ್ಲಿಕ್ಕೆ ಹೋಗುದೇ ಇಲ್ಲ. ಹಸಿವಾಗಿದ್ದಾಗ ಮಾತ್ರ ಬೇಟೆ ಆಡುತ್ತೆ, ಹಸಿವಿಲ್ಲದೆ ಇದ್ದಾಗ ಸುಮ್ಮನೆ ಇರುತ್ತೆ. ಅದರಲ್ಲೂ ತುಂಬಾ ಶಿಸ್ತು ಯಾವುದು ಅಂದ್ರೆ ಸಿಂಹ. ಬೇರೆದ್ದೆಲ್ಲ ಸ್ವಲ್ಪ ಅಶಿಸ್ತಿರುತ್ತೆ, ಹೆಂಗೆಂಗೋ ಓಡಾಡ್ಕೊಂಡಿರ್ತವೆ. ಸಿಂಹಗಳಲ್ಲಿ ಬಹಳ ನಿಯಂತ್ರಣ ಇರುತ್ತೆ. ಆದ್ರಿಂದಾಗಿ ಆಹಾರದಲ್ಲೂ ನಿಯಂತ್ರಣ, ದೈಹಿಕ ಬೆದೆಯನ್ನ ತೀರಿಸಿಕೊಳ್ಳುವುದರಲ್ಲೂ ಅದಕ್ಕೆ ನಿಯಂತ್ರಣ ತುಂಬಾ ಜಾಸ್ತಿ. ಆದ್ರಿಂದಾಗಿ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೆಯಶ್ಚ ಪಕ್ಷಿಣಾಂ, ಹಕ್ಕಿ ಪರಂಪರೆ, ಹಕ್ಕಿಯ ಗುಂಪು ಸಿಕ್ಕಾಪಟ್ಟೆ ದೊಡ್ಡದು. ಅದರಲ್ಲಿ ವೈನತೆಯನಾಗಿದ್ದೇನೆ, ಗರುಡನಾಗಿ ಇದ್ದೇನೆ, ಗರುಡ ಶಕ್ತಿ ಅಂತ ಅನ್ನೋದು ನಾನಾಗಿದ್ದೇನೆ. ಪವನಃ ಪವತಾಂ ಅಸ್ಮಿ, ಚಲಿಸುವ ವಸ್ತುಗಳಲ್ಲಿ ಗಾಳಿ ಅತ್ಯಂತ ದೊಡ್ಡದು, ಅದರಲ್ಲಿ ನಾನಿದ್ದೇನೆ. ಪವನಃ ಪವತಾಮಸ್ಮಿ. ಶಸ್ತ್ರಭೃತಾಂ ರಾಮಃ, ನೇರ ಮತ್ತೊಂದು ರೂಪ. ಹಿಂದೆ ಕಪಿಲ ರೂಪ ಹೇಳಿದ, ಸಿದ್ಧಾನಾಂ ಕಪಿಲೋ ಮುನಿ ಅಂತ. ಅದು ಯಾಕೆ ಕಪಿಲ ಮುನಿ ಅಂತ ನೆನಪಿಸ್ಬೇಕು ಅಂತ ಹೇಳಿದ್ದು ಅಂದ್ರೆ, ಯಾವುದೇ ಸತ್ಕರ್ಮಗಳನ್ನ ನಾವು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರು ಕೆಲವೊಂದ್ ಸರ್ತಿ ಲಾಸ್ಟ್ ಮೊಮೆಂಟಿಂಗ್ ಆಗುವಾಗ ಕೈ ಕೊಟ್ಬಿಡುತ್ತೆ. ನಾವು ಈ ಸರ್ತಿ ಆಗತ್ತೆ ಅನ್ಕೊಂಡಿರ್ತೇವೆ, ಲ್ಯಾಂಡ್ ಆಗಿ ಹೋಗಿ ಧಮಾರ್ ಅಂದ್ಬಿಡುತ್ತೆ. ಆವಾಗ ನಮ್ಗೆ ಏನಾಗಿದೆ ಅಂತ ಗೊತ್ತಾಗಲ್ಲ, ಒಂದು ಸಣ್ಣ ವ್ಯವಸ್ಥೆ ಇರುತ್ತೆ ಏನೋ. ಅದಕ್ಕೋಸ್ಕರ ಇಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುತ್ತೆ, ನಮ್ಮ ಪ್ರಯತ್ನ ಪೂರ್ತಿ ಇದ್ರೂ ಕೂಡ ಯಾಕೋ ಅಡ್ಡಗಾಲಿದೆ ಅಂತ ಗೊತ್ತಾದಾಗ ಕಪಿಲನನ್ನ ಸ್ಮರಣೆ ಮಾಡಿದ್ರೆ ಆವಾಗ ಕರ್ಮ ಪೂರ್ತಿ ಆಗುತ್ತೆ. ಕರ್ಮ ಬಂಧಾತ್ ಕಪಿಲಃ ನಹ ಪಾತು ಅಂತ ಕೇಳುವುದು. ನಹ ಕಪಿಲಃ ಕರ್ಮ ಬಂಧಾತ್ ಪಾತು, ಕರ್ಮದ ಅರ್ಧಮರ್ಧ ಸಿದ್ಧಿ ಅದು ಆದ್ರೂ ಆಗದ ಹಾಗೆ ಅನ್ನುವ ಸ್ಥಿತಿ ಇದ್ದಾಗ ಅದರ ಪರಿಪೂರ್ಣ ಫಲ ಕೊಡುವುದಕ್ಕಾಗಿ ಕಪಿಲ ಬೇಕು. ಹಾಗೆ ಇನ್ನೊಂದು ಭಗವಂತನ ರೂಪವನ್ನು ನೆನಪಿಸ್ತಾರೆ, ರಾಮ. ಶಸ್ತ್ರಗಳನ್ನ ಚೆನ್ನಾಗಿ ಪ್ರಯೋಗಿಸುವಲ್ಲಿ ನಿಪುಣತೆ ಅನ್ನೋದು ಇದ್ರೆ ಅದು ರಾಮನಲ್ಲಿ. ಆ ರಾಮನಲ್ಲಿ ಅಂತ ವಿಶೇಷ ಗುಣವಾಗಿ ಕಾಣ್ಲಿಕ್ಕೆ ನಾನೇ ಅಲ್ಲಿರುವುದು, ಅದು ನಾನೇ. ರಾಮಃ ಶಸ್ತ್ರಭೃತಾಂ ಅಹಂ. ಇಲ್ಲಿ ಶಸ್ತ್ರಭೃತ್ ಅಂತ ತೆಗೆದುಕೊಂಡ್ರೆ ಇನ್ನೊಂದು ರೀತಿಯಲ್ಲಿ ಪರಶುರಾಮನೇ ಹೆಚ್ಚು ಹೊಂದುತ್ತಾನೆ. ರಾಮ ಹೌದು, ರಾಮ ಕ್ಷತ್ರಿಯನಾಗೆ ಹೊಂದುತ್ತಾನೆ. ಆದ್ರೆ ಶಸ್ತ್ರ ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ಕೊಂಡವನ್ ಶಸ್ತ್ರ ಹಿಡಿದದ್ದುಂಟಲ್ಲ, ಅದು ಇನ್ನೂ ದೊಡ್ಡ ವ್ಯಕ್ತಿತ್ವ. ಅಂದ್ರೆ ಕಾರ್ತವೀರ್ಯಾರ್ಜುನನಂತಹ ಇಡೀ ಭೂಮಿಯಲ್ಲಿ ರಾಮಚಂದ್ರ ಬಹುಶಃ ದಶರಥ, ಇವನು ಯಾರು ದಶಮುಖನಾದ ರಾವಣನ ಜೊತೆಗೆ ಯುದ್ಧ ಮಾಡಿದ್ ಬಿಟ್ರೆ ಅವನ ಪರಿವಾರದವರು ಫಸ್ಟಿಗೆ ಯಾರು 14,000 ಜನ ಬಂದದ್ದು ಬಿಟ್ರೆ ಆಮೇಲೆ ದೊಡ್ಡ ಯುದ್ಧದ ಪ್ರಕ್ರಿಯೆ ನಮಗೆ ಎಲ್ಲೂ ರಾಮಾಯಣದಲ್ಲಿ ಕಾಣಲ್ಲ. ಪರಶುರಾಮನದಾಗಲ್ಲ, 21 ಸರ್ತಿ ಭೂಮಿ ಸುತ್ತುವಾಗ ಬರೀ ಹೊಡೆದಾಟನೆ. ಎಷ್ಟೆಷ್ಟು
ಆ ಕಾಲದಲ್ಲಿದ್ದ ಎಲ್ಲಾ ತಲೆಮಾರುಗಳನ್ನು ಕೂಡ ರಾಕ್ಷಸರು ಯಾರ್ಯಾರು ಕ್ಷತ್ರಿಯರಾಗಿ ಹುಟ್ಟಿದ್ರೋ ಅಷ್ಟೂ ಜನರನ್ನು ಸಂಹಾರ ಮಾಡಿದ್ದಾನೆ. ಆದ್ರಿಂದಾಗಿ ಅವನು ಏನು ಅಂದ್ರೆ ಒಂದು ಧನುಸ್ಸು ಒಂದು ಕೈಯಲ್ಲಿ ಕೊಡಲಿ, ಎರಡೂ ಅವನ ಅತ್ಯಂತ ಶ್ರೇಷ್ಠವಾದ ಆಯುಧಗಳು. ಅದೆರಡನ್ನು ಶಸ್ತ್ರವನ್ನ ಹಿಡಿದು ಹೋರಾಡಿದ್ದಾನೆ. ಆದ್ರಿಂದಾಗಿ ಪರಶುರಾಮ ಇಲ್ಲಿ ಶಸ್ತ್ರಭೃತ್ತಗಳಲ್ಲಿ ಹಿರಿಯ ಅಂತ ಗೊತ್ತಾಗುತ್ತೆ. ಮಕರಶ್ಚಾಸ್ಮಿ ಝಷಾಣ, ಝಷ ಅಂದ್ರೆ ಮೀನುಗಳು, ಅದರಲ್ಲಿ ಮಕರ. ಮಕರ ಅಂತಂದ್ರೆ ಪರಶುರಾಮ ದತ್ತಾತ್ರೇಯ ಶಿಷ್ಯ ಅಲ್ಲ. ದತ್ತಾತ್ರೇಯ ಹುಟ್ಟಿ ಎಷ್ಟೋ ಆದ್ಮೇಲೆ ಪರಶುರಾಮ ಬರುದು ಹೌದು. ಅವನೇನ್ ಕೇಳ್ತಾನೆ ಅಂದ್ರೆ ನಿನ್ನದೇ ಮತ್ತೊಂದು ರೂಪದಿಂದ ನನಗೆ ಸಾವು ಬರಬೇಕು ಅಂತ ಕೇಳ್ತಾನೆ ಕಾರ್ತವೀರ್ಯಾರ್ಜುನ. ಅವನು ಬೇರೆನೆ ಬರ್ತಾನೆ. ದತ್ತಾತ್ರೇಯನಂತ ಬಂದ ಉಲ್ಲೇಖ ಇಲ್ಲ, ನನಗೆ ಗೊತ್ತಿಲ್ಲ ಇನ್ನು. ಯಾಕಂದ್ರೆ ಪುರಾಣಗಳಲ್ಲಿ ಎಲ್ಲೂ ಕೂಡ ಪರಶುರಾಮ ದತ್ತಾತ್ರೇಯನ ಹತ್ರ ಬಂದ ಅಂತಿಲ್ಲ. ರುದ್ರದೇವನ ಹತ್ರ ಹೋದ ಅಂತಿದೆ, ರುದ್ರದೇವನ ಹತ್ರ ಹೋದ ಅಂತಿದೆ. ಪರಶುರಾಮನ ಆ ದತ್ತಾತ್ರೇಯನಂತ ಪಾಠ ಕಲ್ತದ್ದಿಲ್ಲ, ಅದು ಇವನದ್ದಿದೆ. ಕಾರ್ತವೀರ್ಯಾರ್ಜುನ, ಅಲರ್ಕ, ಆಮೇಲೆ ಪ್ರಹ್ಲಾದ, ಇನ್ನು ಹಲವರಿದ್ದಾರೆ ದತ್ತಾತ್ರೇಯನ ಹತ್ರ ಶಿಷ್ಯತ್ವವನ್ನು ವಹಿಸಿಕೊಂಡು ಪಾಠ ಕಲ್ತವರು. ಮೀನುಗಳಲ್ಲಿ ಒಂದು ವಿಶೇಷವಾದ ಮೀನು, ಅದಕ್ಕೆ ಈ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಮಕರ, ನೆಗಳು ಮೀನು ಅಂತಾರೆ ಅದಕ್ಕೆ. ಅದು ಬೇರೆ. ಇಲ್ಲಿ ಮೀನುಗಳಲ್ಲಿ ಹೇಳ್ತಾ ಇರೋದು, ಮೀನಿಗೂ ಮಕರ ಅಂತಾನೆ ಹೆಸರಿದೆ. ಅದೊಂದು ವಿಶೇಷ ಮೀನಿದೆ, ಮಕರ ಅಂತ ಒಂದು ವಿಶೇಷ ಮೀನಿದೆ. ಆ ಮೀನಿನಲ್ಲಿ ನಾನಿದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸ್ರೋತಸಾಂ, ಹರಿಯುವ ನೀರಿನಲ್ಲಿ, ಜಾಹ್ನವಿ, ಗಂಗೆಯಲ್ಲಿದ್ದೇನೆ. ಸರ್ಗಾಣಂ, ಸೃಷ್ಟಿಯ ಆದಿ ಅಂತ ಮಧ್ಯ, ಅಹಮೇವ ಅರ್ಜುನ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳ ಪೂರ್ಣ ಭಾವ ನಾನೇ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ವಿದ್ಯೆಗಳು ಅಂತ ಬಂದ್ರೆ ಯಾವುದು? ದೊಡ್ಡ ವಿದ್ಯೆ. ಈ ಉಳಿದದ್ದಿ IAS, ಇನ್ನು ಸಾವಿರಾರು ನೂರಾರು ಯಾವ್ದು ಹೇಳಿದ್ರು ವಿದ್ಯೆ ಹೌದು, ನೈವೇದ್ಯಕ್ಕಾಗುವ ವಿದ್ಯೆ ಅಷ್ಟೇ ಅದು. ಆದ್ರೆ ಜೀವನದ ಎತ್ತರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ಅದು ಅಧ್ಯಾತ್ಮ ವಿದ್ಯಾ. ಜಗತ್ತಿನ ಬಗ್ಗೆ ಮಾತ್ರ ಅಲ್ಲದೆ ಜಗತ್ತಿನ ನಿಯಂತ್ರಕನ ಬಗ್ಗೆನೂ ತಿಳಿದಾಗ ಅದು ಅಧ್ಯಾತ್ಮ ಆಗುತ್ತೆ. ಬರೀ ಜಗತ್ತಿನ ಬಗ್ಗೆ ತಿಳಿದ್ರೆ ಅದು ಲೋಕವಿದ್ಯೆ ಆಗುತ್ತೆ. ಜಗತ್ತಿನ ವಿದ್ಯೆಯನ್ನ ನಿಯಂತ್ರಿಸುವ ಭಗವಂತನ ವಿದ್ಯೆಯನ್ನು ಕೂಡ ಯಾರು ಪಡ್ಕೊಳ್ತಾನೋ ಅವನು ನಿಜವಾದ ಅಧ್ಯಾತ್ಮವಾದಿ ಆಗ್ತಾನೆ. ಹಾಗಾಗಿ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಂ ಅಹಂ. ಇನ್ನು ಚರ್ಚಿಸುವವರ ಒಳ್ಳೆಯ ಚರ್ಚೆಯ ವಿಷಯದಲ್ಲಿ ನಾನಿರ್ತೇನೆ. ವಾದ ಪ್ರವದತಾಂ ನತು ವಿವದತಾಂ. ಜಗಳಾಡುವವರಲ್ಲಿ ನಂದು ದೊಡ್ಡದು ಅಂತ ಹಾರಾಡುವ ಯಾವ ಚರ್ಚೆಯಲ್ಲೂ ದೇವರಿಲ್ಲ. ನೀನ್ ಹೇಳುದ್ರಲ್ಲಿ ಸತ್ಯ ಇದ್ರೆ ನಾನು ಒಪ್ಕೊಳ್ತೇನೆ, ನಾನು ಹೇಳುದ್ರ ಸತ್ಯದಲ್ಲಿ ಏನಾದ್ರೂ ಅಂಶ ಸತ್ಯ ಅಂತ ನೀನ್ ಕಂಡ್ರೆ ಅದನ್ನ ನೀನ್ ಒಪ್ಕೊಳ್ಬೇಕು ಅಂತ ಇಬ್ರು ಎಲ್ಲಿ ಸಮಾಧಾನ ಚಿತ್ತರಾಗಿ ಎರಡೂ ವಿಷಯಗಳಲ್ಲಿ ಪ್ರಾಮಾಣಿಕವಾದ ಜಿಜ್ಞಾಸೆಯಿಂದ ಕೂತಿರ್ತಾರೋ ಆ ಚರ್ಚೆಯಲ್ಲಿ ನಾನಿದ್ದೇನೆ. ವಾದ ಪ್ರವದತಾಂ, ಪ್ರಕೃಷ್ಟತ್ವೇನ ವದತಾಂ. ಇಬ್ಬರು ಚೆನ್ನಾಗಿ ಹೇಳ್ಬೇಕು. ಒಬ್ಬನ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ, ಓದಿಲ್ಲ. ಇನ್ನೊಬ್ಬ ಚೆನ್ನಾಗಿ ಓದಿದಾನೆ, ಅದ್ರ ಬುದ್ಧಿವಂತಿಕೆ ಇಲ್ಲ. ಅವನಿಗೆ ಹೇಳೋದೇ ಗೊತ್ತಾಗ್ಲಿಲ್ಲ, ಇವ್ನು ಹೇಳೋದು ತಪ್ಪು ಅಂತ ಅನಿಸ್ತಿದೆ, ಹೇಳಲಿಕ್ಕೆ ಬರ್ತಿಲ್ಲ. ಇವನಿಗೆ ಗೊತ್ತಿದೆ ನಾನು ಸೋತೋಗ್ತೇನೆ ಅಂತ, ಅದ್ರ ಮಾತು ಚೆನ್ನಾಗಿ ಹೇಳಲಿಕ್ಕೆ ಬರುತ್ತೆ, ಅವನನ್ನು ಡಾಮಿಸ್ಬಿಡ್ತಾನೆ. ಹೀಗಾದ್ರೆ ಅದು ವಾದ ಆಗಲ್ಲ, ಅದು ವಿವಾದ ಆಗ್ಬಿಡುತ್ತೆ. ಎರಡೂ ಕಡೆಯಿಂದ ತಾನೇನಾದ್ರೂ ತಪ್ಪು ಹೇಳಿದ್ರೆ ಅದನ್ನು ತಾನೇ ಸರಿಪಡಿಸಿ ನೀನ್ ಹೇಳಿದ್ರಲ್ಲಿ ಚೆನ್ನಾಗಿತ್ತು, ಅದೇ ಪಾಯಿಂಟ್ ಸರಿ ಇದೆ ಅಂತ ಅಕಸ್ಮಾತ್ ಸತ್ಯ ಅನ್ವೇಷಣೆಯಾಗಿದ್ರೆ ಮನಸ್ಸು ಬುದ್ಧಿ, ಅವಾಗ ಅವನು ಹೇಳಿದ್ದನ್ನೇ ವಾಪಸ್ ತಗೊಂಡು ಅದನ್ನ ತಿದ್ದಿ ಸರಿ ಮಾಡ್ಕೊಂಡ್ರೆ ಇಬ್ರಿಗೂ ಲಾಭ ಆಗುತ್ತೆ. ಅವನಿಗೂ ತನ್ನ ವಿಷಯದಲ್ಲಿ ಕ್ಲಾರಿಟಿ ಸಿಗುತ್ತೆ, ಇವನಿಗೂ ಅವನು ಹೇಳಿದ ಒಳ್ಳೆ ವಿಷಯನ ಒಪ್ಕೊಳ್ಬೇಕಿತ್ತು ಅಂತ ಅನ್ನೋ ದೊಡ್ಡ ಮನಸ್ಸಿಂದ ಒಂದು ಸತ್ಯ ಸ್ವೀಕಾರ ಮಾಡಿ ಅವನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಂಡ ಅನ್ನೋದಕ್ಕೆ ಅವನ ಮನಸ್ಸು ಗೆಲ್ತಾನೆ. ಅದರಿಂದಾಗಿ ಸಂಪತ್ತು ಉಳಿಸುವುದು ದೊಡ್ಡದು. ಗೆದ್ದು ಬಿಟ್ಟೆ ಅಂತ ಅನ್ನೋದ್ರಿಂದ ಪ್ರಶಸ್ತಿ ಸಿಗ್ಬೋದು ಅಥವಾ ಪತ್ರ ಸಿಗ್ಬೋದು, ಆದ್ರೆ ಮನಸ್ಸು ಗೆದ್ದಿಲ್ಲ ಅಂತಂದ್ರೆ ಏನು ಗೆದ್ದಿಲ್ಲ ಅಂತ ಲೆಕ್ಕ. ಅಕ್ಷರಾಣ ಅಕಾರೋಸ್ಮಿ. ಹುಟ್ಟುವಾಗ ಮೊದಲು ಅ ಅನ್ನುತ್ತೆ ಮಗು, ಆಮೇಲೆ ಎಲ್ಲ ಅದು ಸೇರಿದ್ರೆ ಅಮ್ಮನೋ ಅಪ್ಪನೋ ಏನೋ ಒಂದು ಸೇರುತ್ತೆ. ಅದರಿಂದಾಗಿ ಅಕಾರ ಅನ್ನೋದು ಭಗವಂತನಿಗೆ ಬಹಳ ಇಷ್ಟವಾದ ಹೆಸರು. ಮಗು ತೆಗೆದ ತಕ್ಷಣ ಆ ಅಂತ ಕಿರ್ಚಿ ಆದ್ರೂ
ಬೊಬ್ಬೆ ಹೊಡೆದಾದ್ರೂ ಅಕಾರವನ್ನೇ ಶುರು ಮಾಡುದಾದ್ರಿಂದ ಯಾವ ಮಗುನು ಹೂ ಅಂತ ಕಿರ್ಚಲ್ಲ ಶುರು ಮಾಡುವಾಗ. ಯಾವುದೋ ಒಂದು ಗೂಬೆಗಳು ಅಕಸ್ಮಾತ್ ತಪ್ಪಿ ಇನ್ನು ಬಾಕಿ ಉಳಿದಿದ್ದು ಕೂಗ್ಲಿಕ್ಕಿದ್ರೆ ಹಾಗೆ ಹುಟ್ಟಬೇಕಷ್ಟೆ, ಇಲ್ಲ ಅಂದ್ರೆ ಅದು ಆ. ಆದ್ರಿಂದಾಗಿ ನನಗೆ ಅಕಾರ ಬಹಳ ಇಷ್ಟ. ಅಕಾರ ಅಂತ ಅನ್ನೋದಕ್ಕೆ ನೀವು ಎಷ್ಟು ಅರ್ಥ ಹೇಳಿದ್ರು ಅಷ್ಟು ಅರ್ಥ ಹುಟ್ಟತ್ತೆ, ಅಂತ ವಿಚಿತ್ರವಾದ ಅಕ್ಷರ ಅದೊಂದು. ಯಾಕೆಂದ್ರೆ ಎಲ್ಲಾ ಅಕ್ಷರಗಳ ಬೇರು ಅದೇ, ಆದ್ರಿಂದ ನೀವೇನೇ ಹೇಳಲಿಕ್ಕೆ ಹೋದ್ರೂ ಆ ಅಕ್ಷರದಲ್ಲೇ ಎಂಡ್ ಆಗುತ್ತೆ. ಇನ್ನು ದ್ವಂದ್ವ ಸಾಮಾಸಿಕಸ್ಯ, ಸಮಾಸಗಳು ತುಂಬಾ ಇದೆ. ಚತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ. ನೋಡಿ, ದೇವ್ರು ಯಾವುದನ್ನು ಬಿಟ್ಟಿಲ್ಲ. ಸಮಾಸ ತಿಳ್ಕೊಳ್ತೀರಾ, ಅಲ್ಲೂ ನಾನಿದ್ದೇನೆ. ನಿಮಗೆ ಬಹುವ್ರೀಹಿ ಸಮಾಸನ, ಉತ್ತರ ಪದ ಪ್ರಧಾನನ, ಪೂರ್ವ ಪದ ಪ್ರಧಾನನ, ಅನ್ಯ ಪದ ಪ್ರಧಾನನ, ಇದು ಯಾವುದೂ ಹೇಳಬೇಡಿ. ನಾನು ಉಭಯ ಪದ ಪ್ರಧಾನದಲ್ಲಿದ್ದೇನೆ. ಯಾಕೆ ಉಭಯ ಪದ ಪ್ರಧಾನ ಅಂತಂದ್ರೆ, ಎರಡೂ ಪದಗಳಿಗೆ ಎಲ್ಲಿ ಮಹತ್ವ ಇಲ್ಲದ ಅಲ್ಲಿ ನಾನಿದ್ದೇನೆ. ಅವರ ಸಂಬಂಧಿ ಇವರು ಅಂದ್ರೆ ಅವನಿಗೆ ಮಾತ್ರ ಬೆಲೆ, ಇವನಿಗೇನು ಇಲ್ಲ. ಅವರ ಸಂಬಂಧದಿಂದ ಇವನಿಗೆ ಬೆಲೆ, ಅಲ್ಲಿ ನಾನಿಲ್ಲ. ಅಥವಾ ಇವನಿಂದಾಗಿ ಅವನಿದ್ದಾನೆ ಅಂತಂದಾಗ್ಲೂ ನಾನಲ್ಲಿಲ್ಲ. ಅವನು ಇದ್ದಾನೆ, ಇವನು ಇದ್ದಾನೆ ಅಂತ ಇಬ್ಬರಿಗೂ ಒಂದು ಸಮಾನ ಸ್ಥಿತಿಯನ್ನ ಕೊಟ್ಟು, ಯಾಕಂದ್ರೆ ದೇವರು ಎಲ್ಲ ಕಡೆ ಸಮಾನ ಅಲ್ವಾ, ಅದನ್ನ ನಂಬಿಕೊಂಡು ಯಾವ ಸಮಾಸ ಹೇಳುದು. ಹಾಗಂತೇಳಿ ನಾಳೆಯಿಂದ ನಾವು ದ್ವಂದ್ವ ಸಮಾಸ ಮಾತ್ರ ಒಪ್ಕೊಳ್ತೇವೆ, ಅದರಿಂದಾಗಿ ಬಹುವ್ರೀಹಿ ಸಮಾಸವನ್ನ ನಾವು ಅದ್ರಲ್ಲಿ ದೇವರ ಸನ್ನಿಧಾನ ಇಲ್ಲ ಅದರಿಂದ ಒಪ್ಕೊಳ್ಳಲ್ಲ ಅಂತ ಹೇಳಲಿಕ್ಕಿಲ್ಲ. ಅದು ಅದರಲ್ಲಿ ಒಂದು ಅನುಸಂಧಾನಕ್ಕೆ ಹೆಚ್ಚು ಅವಕಾಶ ಇದೆ ಅಂತ. ದ್ವಂದ್ವ ಸಮಾಸದಲ್ಲಿ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಇದೆ. ಯಾವ ಅಭಿಪ್ರಾಯವೂ ವ್ಯರ್ಥ ಅಲ್ಲ, ಯಾವ ಅಭಿಪ್ರಾಯಕ್ಕೂ ಕೂಡ ನಾವು ಹಿಂದೆ ಮುಂದೆ ನೋಡದೆ ತಿರಸ್ಕಾರ ಮಾಡೋದ್ರಲ್ಲಿ ನಮಗೇನು ದೊಡ್ಡ ಸ್ಥಿತಿ ಬರಲ್ಲ. ದ್ವಂದ್ವ ಸಾಮಾಸಿಕಸ್ಯ ಚ ಅಹಂ ಏವ ಅಕ್ಷಯ ಕಾಲ. ಕಾಲ ಅಕ್ಷಯ, ಕೊನೆಯಾಗದ ಕಾಲ ನಾನೇ ಆಗಿದ್ದೇನೆ. ಹಿಂದೆ ಕೊಲ್ಲುವ ಕಾಲವಾಗಿದ್ದ, ಈಗ ಕೊನೆಯಾಗದ ಕಾಲವಾಗಿ ನಾನಿದ್ದೇನೆ ಅಂತಾನೆ. ಎಲ್ಲವನ್ನು ತನ್ನೊಳಗೆ ಕೊಂಡುಕೊಳ್ಳುವವನು, ಧಾತ ಹೊತ್ತುಕೊಳ್ಳುವವನು, ವಿಶ್ವತೋಮುಖ ಇಡೀ ಜಗತ್ತನ್ನ ಎಲ್ಲ ರೀತಿಯಿಂದಲೂ ಕೂಡ ಧಾತ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ. ಮೃತ್ಯು ದೇವತೆ, ಸಾವಿನ ದೇವತೆ ನಾನಾಗಿದ್ದೇನೆ. ಅಂದ್ರೆ ಈ ಮೃತ್ಯುಂ ನಮಾಮ್ಯಹಂ, ಮೃತ್ಯುವಿಗೂ ಮೃತ್ಯುವೆನಿಸಿದ ಭಗವಂತನನ್ನ ಪರಮ ಮೃತ್ಯು ಅಂತ ಕರೀತಾರೆ. ಅಲ್ಲಿ ಆ ಮೃತ್ಯು ಸರ್ವಹರ, ಎಲ್ಲ ಜೀವರಾಶಿಗಳನ್ನ ತನ್ನೆಡೆಗೆ ಸೆಳೆಯುವಂತಹ ಮಹಾಶಕ್ತಿ ಭಗವಂತ ನಾನಿದ್ದೇನೆ. ಉದ್ಭವಶ್ಚ ಭವಿಷ್ಯತ, ಮುಂದೆ ಹುಟ್ಟುವವರಿಗೆ ಉದ್ಭವನಾಗಿ ನಾನೇ, ಹುಟ್ಟಬೇಕಾದವರಿಗೆ ಹುಟ್ಲಿಕ್ಕೆ ಬೇಕಾದ ಮೂಲ ಶಕ್ತಿ ನಾನೇ ಆಗಿದ್ದೇನೆ. ಕೀರ್ತಿ, ಒಳ್ಳೆಯ ಹೆಸರು. ಶ್ರೀಹಿ, ಒಳ್ಳೆಯ ಲಕ್ಷಣ. ವಾಕ್, ಒಳ್ಳೆಯ ಮಾತು. ಸ್ಮೃತಿ, ಒಳ್ಳೆಯ ನೆನಪು. ಮೇಧಾ, ಹೇಳಿದ ವಿಷಯವನ್ನು ಧಾರಣೆ ಮಾಡುವ ಶಕ್ತಿ. ಧೃತಿ, ನಿರ್ಧಾರ ಕೈಗೊಂಡ ಮೇಲೆ ಹಿಂದೆ ಸರಿಯದೇ ಇರುವಂತಹ ಮನಸ್ಥಿತಿ. ಕ್ಷಮ, ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದನ್ನ ಸಹಿಸಿಕೊಳ್ಳುವಂತಹ ಸಹನಾ ಧರ್ಮ. ಇದು ವಿಶೇಷ ಗುಣವಾಗಿ ನಾರಿ ಶಕ್ತಿಯಲ್ಲಿ ನಾನು ತುಂಬಿದ್ದೇನೆ. ಇದೆಲ್ಲ ಭಗವಂತನ ಧ್ಯೇಯ ಮೂರ್ತಿಗಳು, ಧ್ಯೇಯ ರೂಪಗಳು. ದೇವರ ಇಷ್ಟೆಲ್ಲ ಅದನ್ನೇ ದೇವರು ಹೇಳ್ತಾನೆ. ದೇವಿಯನ್ನು ಸ್ತೋತ್ರ ಮಾಡುವಾಗ್ಲೂ ಯಾ ದೇವಿ ಸರ್ವಭೂತೇಷು ಧೃತಿ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಕ್ಷಮಾ ರೂಪೇಣ ಸಂಸ್ಥಿತ. ಇದೆಲ್ಲಾ ನಾಮಗಳು ದೇವಿಯದ್ದೇ. ದೇವಿಯ ವಿಶೇಷ ರೂಪ ಮತ್ತು ದೇವಿಗೆ ಕಾರಣೀಭೂತವಾದ ಭಗವಂತನ ಸ್ತ್ರೀ ರೂಪವು ಕೂಡ ಇದೇ ಹೆಸರಿನಿಂದ ಇರುವುದಾದ್ರಿಂದಾಗಿ ಇದು ನನ್ನ ವಿಶೇಷ ಗುಣಗಳು ಅಂತ ಚಿಂತಿಸಬೇಕು. ಬೃಹತ್ ಸಾಮ, ಸಾಮವೇದ ತುಂಬಾ ಇದೆ. ಅದರಲ್ಲಿ ಅನೇಕ ಶಾಖೆಗಳಲ್ಲಿ ಬೃಹತ್ ಸಾಮ ಅಂತ ಒಂದು ಸಾಮ. ಅದು ಬಹುಶಃ ಇನ್ನೂ ಡೀಟೇಲ್ ಆದ ಸ್ವರಗಳ ವಿಂಗಡಣೆ ಇರಬೇಕು. ಇವತ್ತು ನಮಗೆ ಹೆಸರು ಮಾತ್ರ ಅದು ಬೃಹತ್ ಸಾಮ ಅಂತ ಹೆಸರು. ಅದರ ಸ್ವರೂಪ ಏನು ಅಂತ ಗೊತ್ತಿಲ್ಲ. ಆದ್ರೆ ಅದು ಹೇಳುವ ಶಬ್ದವನ್ನ ಗಮನಿಸಿದ್ರೆ ಸಾರಭೂತವಾದ ಜ್ಞಾನ, ಸಾರಭೂತವಾದ ಜ್ಞಾನ ಸಾಮ. ಆ ಗಾನದ ಸ್ವರೂಪದಲ್ಲಿ ಎಲ್ಲದಕ್ಕಿಂತ ಬೃಹತ್ತಾದ ಸಾಮದಲ್ಲಿದ್ದೇನೆ, ಆದ್ರಿಂದಾಗಿ ನನ್ನನ್ನು ಬೃಹತ್ ಸಾಮ ಅಂತ ಕರೀತಾರೆ. ಗಾಯತ್ರಿ ಛಂದಸಾಮ್, ಛಂದಸ್ಸುಗಳಲ್ಲಿ, ಛಂದಸ್ಸು ಅಂದ್ರೆ ಮುಚ್ಚಿಟ್ಟವುಗಳು ಅಂತ. ಆ ಛಂದಸ್ಸು ಆ ಅಕ್ಷರದಲ್ಲಿ ಹಾಗೆ ಹೇಳುವಾಗ ಗದ್ಯ ತರ ಕೂಡ್ಲೆ ಅರ್ಥ ಆಗಲ್ಲ. ಅದು ಏನೋ ಒಂಥರ ಮುಗುಮ್ಮಾಗಿದೆ. ನೀವು ಮತ್ತೆ ಗಮನಿಸಿದ್ರೆ ಮಾತ್ರ ಧಿಯೋ ಯೋನ ಪ್ರಚೋದಯ ಅಂತಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ರಾಗದಲ್ಲಿ ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಒಂದು 10 ಸಲ 10 ದಿನ
ಒಂದೇ ಟ್ಯೂನ್ ಅಲ್ಲಿ ಹೇಳ್ತಾ ಇರ್ತಾರೆ. ಅದು ಏನು ಅಂತ ಯಾರಿಗೂ ಗೊತ್ತಿರುವುದಿಲ್ಲ, ಹೇಳ್ತಾ ಇರೋದು. ಅದು ಊರಿಡೀ ಒಬ್ಬೊಬ್ಬ ಹಿಡ್ಕೊಂಡು ಹೋಗ್ತಾ ಇರುತ್ತೆ ಗಾಡಿಯಲ್ಲಿ, ಮೈಕದಲ್ಲಿ. ಮುಚ್ಚಿಟ್ಟ ಮಂತ್ರಗಳ ಸಮೂಹದಲ್ಲಿ ಗಾಯತ್ರಿ ತುಂಬಾ ಪ್ರಧಾನವಾದದ್ದು. ಅಲ್ಲಿ ನಾನಿದ್ದೇನೆ. ಎಲ್ಲಾ ಮಂತ್ರಗಳಿಗೆ ತಾಯಿ ಗಾಯತ್ರಿ, ವೇದ ಮಾತಾಚ. ವೇದಗಳಿಗೆ ಮಾತೆ ಯಾವುದು ಅಂದ್ರೆ ಗಾಯತ್ರಿ. ಅದಕ್ಕೆ ಆ ಹೆಸರು ಬಂದದ್ದಕ್ಕೆ ಕಾರಣ ಅದು ಛಂದಸ್ಸಿನ ಹೆಸರು ಗಾಯತ್ರಿ, ಆದ್ರಿಂದಾಗಿ ಮಂತ್ರಕ್ಕೂ ಅದೇ ಹೆಸರು ಬಂತು. ಮಾಸಾನ ಮಾರ್ಗಶೀರ್ಷೋಹಂ. ಈಗ ನೋಡಿ, ನಾವೇನ್ ಪ್ಲಾನ್ ಮಾಡಿ ಮಾಡಿದ್ದಲ್ಲ, ಅದಾಗಿ ಅಲ್ಲಿಗೆ ಸೆಟ್ ಆಯ್ತು. ಈ ಮಾಸದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಮಾಸಗಳಲ್ಲಿ ಮಾರ್ಗಶೀರ್ಷ, ಮಾರ್ಗವನ್ನು ತೋರಿಸುವ ಶೀರ್ಷದ ದಾರಿ ಅವಂದೇ. ಶೀರ್ಷ ಅಂದ್ರೆ ನಾವು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದ್ರೆ ಹೆಡ್ಡ ಅಂತ ಅರ್ಥ ಅಲ್ಲ, ಅಥವಾ ತಲೆ ಮಾತ್ರ ಇರುತ್ತೆ ಬೇರೆ ಏನಿಲ್ಲ ಅಂತ ಅರ್ಥ ಅಲ್ಲ. ಇಡೀ ಪ್ರಮುಖವಾದ ಕೇಂದ್ರ, ಜ್ಞಾನದ ಪ್ರಮುಖ ಕೇಂದ್ರ ತಲೆ ಆದ್ರಿಂದಾಗಿ ಮಾರ್ಗ ತೋರಿಸುವ ಶಿರೋ ಸ್ಥಾನದಲ್ಲಿ, ಶಿರಸ್ಸು ಅನ್ನುವ ಸ್ಥಾನದಲ್ಲಿರುವಂಥವನು ನಾನು. ಆದ್ರಿಂದಾಗಿ ನನ್ನನ್ನು ಮಾರ್ಗಶೀರ್ಷ ಅಂತ ಕರೀತಾರೆ. ಅಥವಾ ಮಾರ್ಗದ ಶೀರ್ಷ ಅಂದ್ರೆ ತುದಿ, ಕೊನೆ. ಈ ಮಾರ್ಗದ ತುದಿ ಯಾರು ಅಂದ್ರೆ ನಾನೇ. ಅಲ್ಲಿಗೆ ಬರ್ಬೇಕು ನೀವು. ಎಲ್ಲೆಲ್ಲ ಜಗತ್ತು ಸುತ್ತಿದ್ರು ಕೊನೆಗೆ ಎಂಡಾಗುದಿಲ್ಲ. ನೀವು ಸುತ್ತಿ 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 ಅಲ್ಲೆಲ್ಲೋ ಹೋಗಿ ಕೊನೆಗೆ ವಾಪಸ್ ಯಾರೋ ಒಬ್ಬ ತಪ್ಪಿಸ್ಕೊಳ್ಬೇಕು ಇದರಿಂದ, ಅವನು ಕಟಾಕ್ಬಿಟ್ಟಿದ್ರು ಒಂದು ನಳ್ಳಿಯ ಲೈನಿಗೆ. ಅವನು ತಪ್ಪಿಸ್ಕೊಳ್ಬೇಕು ಅಂತ ಅದ್ ನಳ್ಳಿದ್ದನ್ನು ತಿರುಗಿ 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 ಅವನು ಹೋಗುವಾಗ ಎಲ್ಲ ಆಚೆ ಈಚೆ ಹೋದ್ರೆ ಓಡಿಸ್ತೇನೆ ಅಂತ ಹೇಳ್ತಾನೆ. ತಪ್ಪಿಸ್ಕೊಂಡು ಅಲ್ಲೇ ರೌಂಡ್ ಬಂದು ಈ ಕಡೆ ಕಟ್ ಹಾಕಿದ್ದದ್ದು ಬಂದು ಈ ಕಡೆ ಇನ್ನೊಂದ್ ಕಡೆ ಮತ್ತೊಂದು ಮಲ್ಲಿಗೆ ಒಂದ್ಸಿಗೆ ಹಾಕೋತಾನೆ. ಇದು ಸಂಸಾರ ಅಂದ್ರೆ ಒಂಥರ ಮಾರ್ಗ, ಅದು ತಿರುಗಿಸುವಂತ ಮಾರ್ಗ. ಆದ್ರೆ ಅದಕ್ಕೊಂದು ತುದಿ ಅಂತ ತೋರಿಸುವವನು ದೇವ್ರು. ಅದೊಂದು ಕತ್ತರಿಸಿದ ಭಾಗ, ತುದಿ ಭಾಗ ಅಂತಿರೋನು ಭಗವಂತ. ಆದ್ರಿಂದಾಗಿ ಅವನು ಬಿಡಿಸಿದ್ರೆ ಅದು ದಾರಿಯ ಕೊನೆಯಾಗತ್ತೆ. ಆದ್ರಿಂದ ಅವನಿಗೆ ಮಾರ್ಗಶೀರ್ಷ. ಋತೂಣಾಂ ಕುಸುಮಾಕರ. ಕುಸುಮಾಕರ ಅಂದ್ರೆ ವಸಂತ. ವಸಂತದ ಋತು ಅದು ಭಗವಂತನಿಗೆ ಬಹಳ ಇಷ್ಟ. ಆ ಕಾಲದಲ್ಲಿ ಬಹಳ ನಿವೇದನೆಗಳು, ದೇವರಿಗೆ ಬಗೆ ಬಗೆಯ ಭಕ್ಷ್ಯ, ಮನೆಯಲ್ಲೆಲ್ಲ ಫಲಾಹಾರ ಪೂಜೆ, ಬಂದವರನ್ನೆಲ್ಲ ಕರೆದು ಒಳ್ಳೊಳ್ಳೆ ಪದಾರ್ಥಗಳನ್ನ ಹಾಕುವುದೆಲ್ಲ ಆ ಕಾಲದಲ್ಲಿ ಬಹಳ ಜಾಸ್ತಿ. ಬೇಸಿಗೆ ಈ 2 ತಿಂಗಳು, ಚೈತ್ರ ವೈಶಾಖ, ತುಂಬಾ ಕಾರ್ಯಕ್ರಮಗಳು. ಅನ್ನದಾನ ಅನ್ನೋದು ಬಹಳ ಜೋರಾಗಿ ನಡೆಯುತ್ತೆ. ಮತ್ತೆ ದೇವರಿಗೂ ಬಹಳ ಇಷ್ಟ ಆ ಕಾಲದಲ್ಲಿ ಏನೇ ಮಾಡಿದ್ರು ಕೂಡ. ದ್ಯೂತಂ ಛಲಯತಾಮಸ್ಮಿ. ಛಲ ಅಂತಂದ್ರೆ ದಾಳ. ಆ ದಾಳ ಹಾಕುವಂತಹ ಆಟದಲ್ಲಿ ನಾನು ದ್ಯೂತದಲ್ಲಿದ್ದೇನೆ. ಏನಿದು ದೇವರು ಹೀಗೆಲ್ಲ ದ್ಯೂತದಲ್ಲಿ ನಿಂತು ನಮ್ಮನ್ನೆಲ್ಲ ದಾರಿ ಕೆಡಿಸ್ಲಿಕ್ಕಿದ್ದಾನೆ ಅಂತಂದ್ರೆ, ಈ ಪಾಂಡವರು ಬೇರೆ ಯಾವುದೇ ಆಟದಲ್ಲಿ ಬೀಳಲಿಲ್ಲ. ಅಲ್ಲೂ ಕೂಡ ಅವರಿಗೆ ದೇವರ ವಿಶೇಷ ರೂಪ ಇರುವ ಆಟದಲ್ಲೇ ಅವರು ಸೋತರು. ದ್ಯೂತದಲ್ಲಿ, ಜೂಜಿನಲ್ಲೇ ಸೋತರು. ಅಂದ್ರೆ ಆಗ್ಲೂ ಅವರಿಗೆ ದ್ಯೂತದ ಭಗವಂತನ ರೂಪ ಅವ್ರಿಗೆ ತಲೆಯಲ್ಲಿತ್ತು. ಯಾವುದು ಗೊತ್ತಿಲ್ಲದೆ ಆದದ್ದಲ್ಲ ಅದು. ಅದನ್ನಾಗಿ ದ್ಯೂತಂ ಛಲಯತಾಮಸ್ಮಿ. ದೇವರಿಗೆ ದ್ಯೂತ ಅಂತ ಯಾಕೆ ಹೆಸರು? ದ್ಯೂತ ಅಂದ್ರೆ ಅದು ದ್ಯೂಧಾತುವಿನಿಂದ ಬಂದದ್ದು, ಕ್ರೀಡಾ ವಿಶಿಷ್ಟ ಅಂತ ಅರ್ಥ. ನಾವೇನು ಅನ್ಕೊಂಡಿರ್ತೀವಿ ಹೀಗೆ ನಡೆಯುತ್ತೆ ಅಂತ, ಅದು ಹೇಗ್ ಬೇಕಾದ್ರೂ ಸ್ಥಾನ ಪಲ್ಲಟ ಆಗುವಷ್ಟು ಮಾಡಿಸುವ ಶಕ್ತಿ ಅವನಿಗಿರುವುದಾದ್ರಿಂದಾಗಿ ಅವನಿಗೆ ದ್ಯೂತ ಅಂತ ಹೆಸರು. ನಾವ್ ಅನ್ಕೊಂಡಿರ್ತೇವೆ ನನ್ನ ಹತ್ರ ಕರ್ಮ ಇದೆ, ನಾವು ಲೆಕ್ಕ ಹಾಕಿರ್ತೇವೆ ನನ್ನ ಹತ್ರ ಒಂದು ಕರ್ಮ ಇದೆ, ನನಗೆ ಯೋಗ ಇದೆ. ಜ್ಯೋತಿಷಿಗಳು ಹೇಳಿದ್ದಾರೆ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅಂತ. ಅದು ಉಪ್ಪಿಟ್ಟು ಕೇಸರಿ ಬಾತ್ ಆಗಿರುತ್ತೆ, ಆಮೇಲೆ ಗೊತ್ತಾಗಿರಲ್ಲ. ಆಮೇಲೆ ಇನ್ನೊಂದೇನೋ ನಮ್ಮ ಮನೆತನ ದೊಡ್ಡದಿದೆ, ನಾನು ಇಷ್ಟು ವಿದ್ಯಾಭ್ಯಾಸ ಮಾಡಿದ್ದೇನೆ, ಗುರುಗಳ ಅನುಗ್ರಹ ಇದೆ, ನಾವೆಲ್ಲ ಒಂದು ಪ್ಲಾನ್ ಮಾಡಿ ಇದು ಹೀಗೆ ಆಗತ್ತೆ ಅನ್ಬಿಟ್ಟು ದೇವ್ರ ಅದೆಲ್ಲ ತೆಗೆದು ಇನ್ನೊಂದೇನೋ ಒಂದು ಕಾರಣ ಕೊಟ್ಟು ಅದನ್ನ ಉಲ್ಟ ಜಾಗದಲ್ಲಿ ಇಡ್ತಾನೆ. ದ್ಯೂತ ಹಾಗೆ. ನಾವು ಗೆಲ್ತೇವೆ ಅನ್ಕೊಂಡಿರ್ತೀವಿ, ಎಲ್ಲ ಕಳ್ಕೊಂಡು ಅನಾಥ ಸ್ಥಿತಿಗೆ ಬಂದು ನಿಲ್ಲುವಂತದ್ದು ಇರುತ್ತೆ. ಅದು ದ್ಯೂತ ಅನ್ನೋದು ಭಗವಂತನ ವಿಶೇಷ ರೂಪ. ಹಾಗಾದ್ರೆ ನಾವು ಇನ್ನು ಮುಂದೆ ದೇವರ ವಿಶೇಷವಾದ ರೂಪದಲ್ಲಿ ನಮ್ಮ ಅನುಸಂಧಾನ ಮಾಡ್ಲಿಕ್ಕೆ ದ್ಯೂತಕ್ಕೆ ಹೋಗೋಣ ಅಂದ್ರೆ ಹಾಗೆ ಹೇಳಿದ್ದಲ್ಲ. ಆಗಿದ್ರಲ್ಲಿ ನಾವು ನೋಡ್ಬೇಕು ಅಂತ ಹೇಳಿದ್ದಷ್ಟೇ, ಮಾಡಿ ಅಂತ ಹೇಳಿದ್ದಲ್ಲ. ಅಂದ್ರೆ ಅವನಲ್ಲಿ ನೆಗೆಟಿವ್ ಆಗಿ ಇಲ್ಲ, ಅವನ್ ಪಾಸಿಟಿವೇ. ನಾವ್ ಅದನ್ನ ಬಳಸ್ಕೊಳ್ಳೋದು ನೆಗೆಟಿವ್ ಅಷ್ಟೇ.
ಹೌದು, ಅವನೇ ನೆಗೆಟಿವ್ ಆಗಿದ್ದಾನ ಅಂತ ಪ್ರಶ್ನೆ ಬರುತ್ತಲ್ವಾ? ಅವನ್ ನೆಗೆಟಿವ್ ಆಗಿಲ್ಲ, ಅದರಲ್ಲಿ ಎಲ್ಲದರಲ್ಲೂ ಇದ್ದಾನೆ ಹೇಳುವಾಗ ದ್ಯೂತದಲ್ಲೂ ಇದ್ದಾನೆ ಅಂತ ಹೇಳಿದ್ದು. ತೇಜಃ ತೇಜಸ್ವಿನಾಂ, ಬೆಳಕಿನ ಎಲ್ಲ ಬೆಳಕಿನ ಮೂಲ ತೇಜಸ್ಸು ನಾನೇ. ಜಯೋಸ್ಮಿ ವ್ಯವಸಾಯೋಸ್ಮಿ, ಮಾತಿನ ಗೆಲುವು, ಯುದ್ಧದ ಗೆಲುವು, ಆಟದ ಗೆಲುವು, ಯಾವುದೇ ತರದ ಗೆಲುವಿದ್ರು ಆ ಗೆಲುವಿಗೆ ಮೂಲ ನಾನು. ಜಯೋಸ್ಮಿ ವ್ಯವಸಾಯೋಸ್ಮಿ, ವ್ಯವಸಾಯ ಅಂದ್ರೆ ಚರ್ಚೆ ಮಾಡಿ ಚೆನ್ನಾಗಿ ಪಳಗಿ ಒಂದು ಎಸೆನ್ಸ್ ಹುಟ್ಟುತ್ತಲ್ಲ ಒಂದು ವಿಷಯದ ಬಗ್ಗೆ. ಈಗ ಕ್ಲಿಯರ್ ಆಗಿ ಒಂದು ವಿಷಯ ಸ್ಪಷ್ಟ ಆಯ್ತು ಅಂತ ನಮಗೊಂದು ಕೊನೆಗೆ ತೃಪ್ತಿ ಆಗುತ್ತಲ್ಲ ಅರಿವಿನಿಂದ. ಅದು ಅಡಿಗೆಯಲ್ಲೂ ವ್ಯವಸಾಯ ಇರ್ಬೋದು, ತೋಟದಲ್ಲೂ ವ್ಯವಸಾಯ ಇರ್ಬೋದು, ಗದ್ದೆಯಲ್ಲೂ ವ್ಯವಸಾಯ ಇರ್ಬೋದು. ಯಾವುದೋ ಬರ್ದ ಒಂದು ಕಾವ್ಯ, ಅದು ಈಗ ನಾನು ಅನ್ಕೊಂಡ ಥಾಟ್ಸ್ ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ, ಅದು ಒಂದು ವ್ಯವಸಾಯ ಇರ್ಬೋದು. ಅಥವಾ ನಾವು ಯಾವುದೋ ಶಾಸ್ತ್ರದ ಚಿಂತನೆ ಮಾಡ್ತಾ ಇದ್ವಿ, ಅದ್ಯಾಕೋ ಪದಗಳು ಸ್ವಲ್ಪ ಗೊಂದಲ ಇತ್ತು, ಹೋಗ್ತಾ 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 ಅದನ್ನೇ ಚಿಂತಿಸ್ತಾ ಕ್ಲಿಯರ್ ಆಯ್ತು, ಅದು ಒಂದು ವ್ಯವಸಾಯ ಇರ್ಬೋದು. ವ್ಯವಸಾಯ ಅಂದ್ರೆ ಚೆನ್ನಾಗಿ ಮಥಿಸಿ ಬಂದಾಗ ಬಂದ ಎಸೆನ್ಸ್. ಏಕೇಹ ವ್ಯವಸಾಯಾತ್ಮಿಕ ಬುದ್ಧಿ ಏಕ, ಅದು ಒಂದೇ ಇರುತ್ತೆ. ಅದು 3-4 ತರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಉತ್ತರ. ಒಂದು ಗಣಿತಕ್ಕೆ ಹೀಗೂ ಒಂದು ಉತ್ತರ, ಹೀಗೂ ಒಂದು ಉತ್ತರ, ಹೀಗೂ ಒಂದು ಉತ್ತರ. ನೀವು ಸೂತ್ರಗಳನ್ನ ಬೇರೆ ಬಳಸಿದ್ರೆ ಉತ್ತರ ಬೇರೆ ಬರ್ಬೋದು. ಆದ್ರೆ ಗಣಿತ ಅಂತ ಬಂದಾಗ ಅದಕ್ಕೊಂದು ದಾರಿ ಅಂತ ಹೇಳಿದ್ಮೇಲೆ ಅದು ಒಂದೇ ಉತ್ತರ ಕೊಡುತ್ತೆ ಹೊರತು 100 ಉತ್ತರ ಕೊಡಲ್ಲ. ಅದು ವ್ಯವಸಾಯ. ಒಂದೇ ರೀತಿಯ ಉತ್ತರದಿಂದ ಬದುಕನ್ನ ಗಟ್ಟಿಗೊಳಿಸುವಂತದ್ದು ಯಾವುದೋ ಅದು ವ್ಯವಸಾಯ. ಅಲ್ಲಿ ನಾನಿದ್ದೇನೆ. ವ್ಯವಸಾಯ ಅಂತಂದ್ರೆ ನಿಶ್ಚಯ ಜ್ಞಾನ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಸರಿಯಾದ ಶಬ್ದದ ಅರ್ಥ ಏನಂದ್ರೆ ವ್ಯವಸಾಯ ಅಂದ್ರೆ ವ್ಯವಸಾಯ ಅಂತ ಗದ್ದೆಯಲ್ಲೂ ಯಾಕೆ ಹೇಳ್ತೀವಿ ಹೇಳಿ? ಚೆನ್ನಾಗಿ ಉತ್ತು, ಚೆನ್ನಾಗಿ ಗೊಬ್ಬರ ಹಾಕಿ, ಅದು ಒಂದ್ಸಲ ಉಳುದಿಲ್ಲ. ನೀವು ನೋಡಿದಿಲ್ಲ? ಒಮ್ಮೆ ಹೀಗೆ ಉಳುತ್ತಾರೆ, ಆಮೇಲೆ ಹೀಗೆ ಉಳುತ್ತಾರೆ, 4 ದಿವಸ ಬಿಡುತ್ತಾರೆ, ಮತ್ತೆ ಹೀಗೆ ಉಳುತ್ತಾರೆ, ಮತ್ತೆ ಹೀಗೆ ಉಳುತ್ತಾರೆ. ಅದರ ಮೇಲೆ ಆ ದರಗಳಲ್ಲಿ ಬೀಜಗಳನ್ನು ಬಿತ್ತುತ್ತಾರೆ. ಆಮೇಲೆ ಅದರ ಮೇಲೆ ಒಂದು ಪಲಾಯಿ ಅಂತ ಹೇಳ್ತಾರೆ, ಒಂದು ಪೂರ್ತಿ ಸಮತಟ್ಟು ಮಾಡುವಂತ ಒಂದು ಹಲಗೆಯನ್ನ ಎಳೀತಾರೆ. ಮಳೆ ಬರುತ್ತೆ ಅಷ್ಟೊತ್ತಿಗೆ. ಒಂದ್ ಮಳೆ ಬಂದೋಗಿರುತ್ತೆ ಅದಕ್ಕಿಂತ ಪೂರ್ವದಲ್ಲಿ ಮೇಗೆ. ಇದು ಜೂನಿಗೆ ಆಗುವಾಗ ಮತ್ತೆ ಚೆನ್ನಾಗಿ ಮೊಳಕೆ ಬಂದು ರೆಡಿ ಆಗುತ್ತೆ ಗಿಡ. ಆಮೇಲೆ ಅದನ್ನ ಹರಿದು ತೆಗಿತಾರೆ, ನೀರು ತುಂಬ್ಕೊಂಡ್ಮೇಲೆ ಹರಿದು ತೆಗೆದು ಮತ್ತೆ ಉಳುತ್ತಾರೆ. ಆಗ ಉಳುವಾಗಂತೂ ಅದು ಒಂದು ಗಟ್ಟಿ ಕಲ್ಲು ಒಂಚೂರು ಇರಬಾರ್ದು. ಮುದ್ದೆ 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 ರಾಗಿ ಮಣ್ಣಿ ತರ ಆಗ್ಬೇಕು, ಮಗುವಿಗೆ ತಿನ್ನಿಸುವ ಮಣ್ಣಿ ತರ ನೆಲ. ಅಷ್ಟು ಹದ ಆದ್ಮೇಲೆ ಏನು 10 ಸಾಲು 5 ಸಾಲು ಎಲ್ಲ ಮಾಡ್ತಾರೆ ಕೆಲವು ಕಡೆ ಅಂತೂ. ಮಾಡಿದ್ಮೇಲೆ ಅದು ಅವರು ಸುಮ್ನೆ ಈ ಗಿಡದ ನೇಜಿ ಅಂತ ಹೇಳ್ತಾರೆ ಅದಕ್ಕೆ, ಭತ್ತದ ಗಿಡ ಆದ್ರೆ ಸುಮ್ನೆ ಹೋಗಿ ಹೀಗೆ ಚೂರು ಇಟ್ರೆ ಸಾಕು, ಅದು ನೀರಲ್ಲಿ ಉಳ್ಕೊಳ್ಳುತ್ತೆ. ಆ ಕೆಲಸ ಆಗುವಾಗ ಆಮೇಲೆ 2-3 ದಿವಸ ಮಳೆ ಬರಬಾರ್ದು. ಮಳೆ ಬಂದ್ರೆ ಅದು ಹಿಟ್ಟಿಟ್ಟಿಟ್ಟಿಟ್ಟು ತರ ಆಗಿರುತ್ತೆ. ಮಳೆ ಬಂದ್ರೆ ಅಷ್ಟು ಕೊಚ್ಕೊಂಡು ಹೋಗ್ಬಿಡುತ್ತೆ. 2 ದಿವಸ ಬಿಟ್ರೆ ಅವಾಗ ಆ ಬುಡ ಗಟ್ಟಿ ಆಗುತ್ತೆ, ಮಣ್ಣು ಕೂತು 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 ಗಟ್ಟಿ ಆಗುತ್ತೆ. ಆಮೇಲೆ ಒಂದು 15 ದಿವಸ ಬಿಟ್ಟ ಮೇಲೆ ಮಳೆ ಬಂದ್ರೆ ಎಷ್ಟು ಮಳೆ ಬಂದ್ರೂ ಅದ್ ಮೇಲಿಂದ ಹೋಗುತ್ತೆ ಹೊರತು ಹಾಳಾಗಲ್ಲ. ಹೀಗೆ ಒಂದು ಸರಿಯಾಗಿ ಹದ ಮಾಡುವುದು ಅಂತ ಹೇಳ್ತೇವಲ್ಲ, ಇದು ವ್ಯವಸಾಯ. ಜ್ಞಾನದಲ್ಲೂ ಇಷ್ಟು ಕೆಲಸ ಬೇಕು, ಹೊರಗಿನ ಗದ್ದೆಯಲ್ಲ. ಒಂದ್ಸಲ ಓದಿ ಆಯ್ತು, ನಾನು ಒಂದ್ಸಲ ಕೇಳಿ ಆಯ್ತು, ಒಂದ್ಸಲ ನಾನು ಓದಿ ಆಯ್ತು ಅಂದ್ರೆ ಈಗ ಓದಿದಾಗ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಆಮೇಲೆ ಜೀವನದ ಬೇರೆ ಬೇರೆ ಘಟನೆಗಳು ನಮ್ಮನ್ನ ಸರಿಯಾಗಿ ಜರ್ಜರಿತಗೊಳಿಸಿದಾಗ ಮತ್ತೊಮ್ಮೆ ನೋಡಿದಾಗ ಓ ಈ ಅರ್ಥದಿಂದಲೂ ಇದಕ್ಕೆ ಈ ವಾಕ್ಯ ಕೂಡುತ್ತೆ ಅನ್ನೋದು ಇನ್ನೊಂದ್ಸಲ ಗೊತ್ತಾಗುತ್ತೆ. ಇನ್ಯಾರಾದ್ರೂ ನಮ್ಮನ್ನು ಯಾವುದೇ ರೀತಿಯಿಂದ ಈ ವಾಕ್ಯಕ್ಕೆ ಅರ್ಥ ಅಲ್ಲ ಅಂತ ನಮ್ಮನ್ನೇನಾದ್ರು ಡಿಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾ ಕನ್ಫ್ಯೂಷನ್ನೇ ಆಗಲ್ಲ. ನೀನು ಹೇಳ್ಕೋಪ್ಪ, ನಿನ್ಗೆ ಸರಿ, ನಿನ್ನ ಪ್ರಕಾರ ನಿನಗೆ ದೊಡ್ಡದು. ಆದ್ರೆ ಆ ಅರ್ಥ ಇಲ್ಲ, ಶಾಸ್ತ್ರದಲ್ಲಿ ಇಲ್ಲ, ಅದಕ್ಕೆ ಆ ಅರ್ಥ ಎಲ್ಲೂ ಇಲ್ಲಿ ತನಕ ಹೊಂದಿಲ್ಲ. ಶಬ್ದದಲ್ಲೂ ಇಲ್ಲ, ಅನುಭವದಲ್ಲೂ ಇಲ್ಲ, ಶಾಸ್ತ್ರದಲ್ಲೂ ಇಲ್ಲ. 3 ಮುಖಗಳಲ್ಲಿ ನೋಡ್ಬೇಕು. ಒಂದು ನಮ್ಮ ಅನುಭವ, 2ನೇದು ಶಬ್ದದಿಂದ ಅರ್ಥ ಬರುತ್ತಾ ಅಂತ, 3ನೇದು ಅದಕ್ಕೆ ಶಾಸ್ತ್ರೀಯ ಪ್ರಮಾಣಗಳು, ದೊಡ್ಡವರು ಹೇಳಿದ ಮಾತಿನ ಹಿನ್ನೆಲೆ ಏನಾದ್ರೂ ಇದೆಯಾ ನೋಡ್ಬೇಕು. ಇದು 3 ಇಲ್ಲ ಅಂತಂದ್ಮೇಲೆ ಅದನ್ನ ನೀನ್ ಏನ್ ಹೇಳಿದ್ರು ನಮ್ಗೆ ಒಪ್ಕೊಳ್ಳಿಕ್ ಆಗಲ್ಲ. ಅದರಲ್ಲಿ ಅನುಭವ ಅನ್ನೋದು ತುಂಬಾ ಹೆಚ್ಚು ದೃಢತೆಯನ್ನು ಕೊಡುತ್ತೆ. ಉಳಿದದ್ದು 2 ಏನಾಗುತ್ತೆ ಅಂದ್ರೆ ಕೆಲವೊಂದ್ಸರ್ತಿ ಅವ್ರವ್ರ ಬುದ್ಧಿವಂತಿಕೆ ದೊಡ್ಡದಾದಾಗ ಚೂರು ಅಂದ್ರೆ ಇರ್ಬೋದಾ, ಅದು ಇರ್ಬೋದಾ,
ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಹಾಗಿರ್ಬೋದು, ಹೀಗಿರ್ಬೋದು ಅಂತೆಲ್ಲ ಶುರುವಾಗುತ್ತೆ. ಆದ್ರೆ ಇದು ಒಂದ್ಸರ್ತಿ ಭೌತಿಕ ಪ್ರಪಂಚದ ವಿಷಯದಲ್ಲಿ ಅದು ಅನುಭವಕ್ಕೆ ಬಂದಿತು ಅಂತಂದ್ಮೇಲೆ ಮತ್ತೆ ಯಾರು ಏನೇ ತಲೆ ಕೆಳಗೆ ಮಾಡಿದ್ರು ಕೂಡ ನಮ್ಗೆ ಅದರ ಬಗ್ಗೆ ಸಂದೇಹ ಹುಟ್ಟಲ್ಲ. ಆ ರೀತಿ ಜ್ಞಾನ ಬರುವುದು ವ್ಯವಸಾಯ. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆಯೂ ಒಂದಿಷ್ಟು ಪರೋಕ್ಷ ಜ್ಞಾನದಲ್ಲಿ ಅನುಭವ ಇರುತ್ತೆ. ನೀವು ಹೇಳ್ತಾ ಇರೋದು ಕಣ್ಣಿಗೆ ಕಾಣದ ವಿಷಯದಲ್ಲಿ ಅಪರೋಕ್ಷ ಜ್ಞಾನ. ಕಣ್ಣಿಗೆ ಕಾಣುವ ವಿಷಯದಲ್ಲಿ ಪರೋಕ್ಷ ಜ್ಞಾನವೇ ಕೆಲವು ವಿಷಯದಲ್ಲಿ ಬಲ. ಅನುಭವ ಅಪರೋಕ್ಷವೇ, ಆದ್ರೆ ಲೋಕಜ್ಞಾನದ ವಿಷಯದಲ್ಲಿ ಅನುಭವ ಅಂತ ಈಗ ನಮ್ಗೆ ಕೆಲವು ಆಗುತ್ತಲ್ಲ, ಅದೂ ಕೂಡ ಪ್ರಮಾಣದ ವಿಷಯದಲ್ಲಿ ಗಟ್ಟಿನಿ. ಈಗ ಸ್ವರ್ಗ ನರಕಾದಿಗಳನ್ನ ಕೇಳಿದ್ರೆ ಆಗ ನಮಗಿನ್ನೂ ಆ ವಿಷಯದಲ್ಲಿ ತಿಳುವಳಿಕೆ ಇಲ್ಲ. ನಮ್ ಧೈರ್ಯ ಏನು ಅಂದ್ರೆ, ನಾವು ಯಾವುದನ್ನು ಅನುಭವಿಸಿದ ಮಾತುಗಳಲ್ಲಿ ಶಾಸ್ತ್ರಕ್ಕೆ ಬೆಲೆ ಸಿಕ್ಕಿದೆಯೋ ಅದೇ ಶಾಸ್ತ್ರಗಳಲ್ಲಿ ಇದೇ ಸ್ವರ್ಗ ನರಕಾದಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಅದು ಇದೆ. ನಮ್ಗೆ ತೋರಿಸಿಕೊಡಿ, ನಮ್ಗೆ ಕರ್ಕೊಂಡು ಹೋಗಿ ನಾಳೆ ಅಂತ ಹೇಳಿದ್ರೆ ನಾವು ಎಲ್ಲಿಗೂ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಕೆಲವೊಂದ್ಸರ್ತಿ ದೇವ್ರು ಕರೀತಾನೆ, ಇವ್ರು ಹೋಗ್ಲಿಕ್ಕೆ ರೆಡಿ ಇರಲ್ಲ ಅಷ್ಟೇ. ಕರ್ಕೊಂಡು ಹೋಗ್ತೇನೆ ಬಾ ಅಂದ, ಸ್ವರ್ಗಕ್ಕೋ ನರಕಕ್ಕೋ. ವೃಷ್ಣಿಗಳಲ್ಲಿ ನಾನು ವಾಸುದೇವನಿದ್ದೇನೆ, ಪಾಂಡವರಲ್ಲಿ ನಾನು ಧನಂಜಯನಿದ್ದೇನೆ. ಬಹಳ ಜನ ಧನಂಜಯ ಅಂತೇನು, ಆಯ್ತು ನಿಮ್ಗೆ ಯಾರು ಬೇಕೋ ಅವ್ರನ್ನ ಇಟ್ಕೊಳ್ಳಿ. ಮುಖ್ಯ ಅರ್ಜುನನೇ ಧನಂಜಯತಿ. 4 ದಿಕ್ಕುಗಳಿಗೆ ಹೋಗಿ ಯುದ್ಧದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಸಂಪತ್ತನ್ನ ಗೆದ್ದು ತಂದವನಾದ್ರಿಂದ ಅವನಿಗೆ ಧನಂಜಯ ಅಂತ ಹೆಸರು ಬಂತು. ಹಾಗೆ ಭೀಮಸೇನ ಯುದ್ಧಕ್ಕೆ ಹೋಗದ ಅಂತ ಹೇಳಿನೇ ತಂದಿದ್ದಾನೆ ತುಂಬಾ. ಕೊಡ್ತೀಯೋ ಇಲ್ಲೋ ಅನ್ನೋ ತರ ಸುಮ್ನೆ ಅಂದ್ರೆ ಸರಿ, ಅವನಿಗೆ ಅರ್ಥ ಆಗ್ತದೆ ಇದು ಹುಂಕಾರದಲ್ಲಿ ಏನೆಲ್ಲ ಅರ್ಥ ಇದೆ ಅಂತ ಅವನಿಗೆ ಗೊತ್ತಾಗ್ತಿತ್ತು. ಸೀದಾ ಅವ್ನು ಕೇಳಿದಕ್ಕಿಂತ 10 ಪಟ್ಟು ಜಾಸ್ತಿನೇ ಇನ್ನೊಂದು ಹುಂಕಾರ ಮಾಡಿದ್ರೆ ಸುಟ್ಟೆ ಹೋಗ್ಬಿಡುತ್ತೆ ಊರಿಡಿ. ಅದಕ್ಕಿಂತ ಮುಂಚೆ ಕೊಟ್ಟು ಬಿಟ್ರೆ ನೀನು ನಾನು ಆಯ್ತು ಅಂತ ಅನ್ಲಿಕ್ಕೆ ಹೂ ಅನ್ಬಾರ್ದು, ಅದಕ್ಕಿಂತ ಮೊದಲು ಕೊಟ್ಟು ಕಳಿಸ್ಬಿಡ್ಬೇಕು ಅಂತ. ಹಾಗಾಗಿ ಭೀಮಸೇನಿಗೂ ಧನಂಜಯ ಅಂತ ಹೆಸರಿದೆ. ಅದರಿಂದಾಗಿ ಅವನು ಏನಲ್ಲ ಅಂತಲ್ಲ. ಆದ್ರೆ ಧನಂಜಯ ಅಂತಾನೆ ಯಾಕೆ ಹೇಳಿದ್ದು ಅಂತಂದ್ರೆ, ಇಲ್ಲಿ ಧನಂಜಯ ಅಂದ್ರೆ ಭೀಮಸೇನ ಅಲ್ಲ ಅನ್ನುವುದು ಯಾಕೆ ಅಂದ್ರೆ, ಧನಂಜಯನಲ್ಲಿ ಇಲ್ಲಿ ಹೇಳ್ತಾ ಇರೋದು ವಿಭೂತಿಗಳನ್ನ. ಧನಂಜಯನಲ್ಲಿ ಭಗವಂತನ ನರಾವೇಶವೂ ಇದೆ. ಇಂದ್ರನ ಜೊತೆಗೆ ಅಲ್ಲಿ ನರಾವೇಶ ಇದೆ. ಆದ್ರಿಂದಾಗಿ ಇಲ್ಲಿ ಪಾಂಡವಾನಾಂ ಧನಂಜಯ ಅಂತ ಹೇಳುವಾಗ ವಿಭೂತಿ ಅಂತ ತಗೊಳ್ಳೋದು ಹೆಚ್ಚು ಉಚಿತ. ಆಚಾರ್ಯರು ಆ ಅರ್ಥದಲ್ಲಿಯೇ ಯಾರು ಅರ್ಜುನನನ್ನೇ ಹೇಳ್ತಾರೆ. ಅವರಿಗೆ ಮಧ್ವಾಚಾರ್ಯ ಹೇಳ್ಕೊಬೋತಾರೆ, ನಾನು ಭೀಮಸೇನ ನನ್ನನ್ನು ಹೇಳ್ಕೊಬೋದಿತ್ತಲ್ಲ, ಅವ್ರಿಗೆ ಹೇಳಿಲ್ಲ. ಅವ್ರಿಗೆ ಎಲ್ಲೂ ತನ್ನನ್ನು ದೊಡ್ಡದು. ಬಹಳ ಜನ ಏನು ಅಂದ್ರೆ ಮಧ್ವಾಚಾರ್ಯರಿಗೆ ಅವರನ್ನ ದೊಡ್ಡದು ಮಾಡ್ಕೊಳ್ಳಿಕ್ಕೋಸ್ಕರ ಭೀಮನನ್ನ ತುಂಬಾ ಎಕ್ಸಾಗರೇಟ್ ಮಾಡ್ತಾರೆ ಅಂತ. ಅವ್ರು ಮಹಾಭಾರತ ಓದಿಲ್ಲ ಅಂತ ಲೆಕ್ಕ. ಯಾರು ಈ ಮಾತು ಹೇಳ್ತಾರೋ ಅವ್ರು ಮಹಾಭಾರತ ಓದೇ ಇಲ್ಲ ಅಂತ ಖಂಡಿತ. ನನಗೆ ಆಶ್ಚರ್ಯ ಆಗಿದ್ದು, ನಾನು ಹಿಂದೆ ಹೇಳಿದ್ದೆ ಅನ್ಸುತ್ತೆ, ಸ್ವಯಂಭೂ ಅಂತ ಒಬ್ರು, ಇವಾಗ್ಲೂ ಸಿಗುತ್ತೆ ಪುಸ್ತಕ ಸ್ವಯಂಭೂ ಅಂತ. ಪ್ರಚೇತಸ ಬುಕ್ ಹೌಸ್ ಇಂದ ಪ್ರಿಂಟ್ ಆಗಿದೆ ಆ ಪುಸ್ತಕ. ಅವರು ಮಾಧ್ವರಲ್ವೇ ಅಲ್ಲ ಅದನ್ನು ಬರೆದವರು. ಅವರು ಒಬ್ಬ ಮಹಾಭಾರತವನ್ನ ನಾನೊಂದು ಸ್ಪಷ್ಟವಾದ ದೃಷ್ಟಿಯಿಂದ ಓದ್ಬೇಕು ಅಂತ ಓದಿದ್ದು. ಅವರು ಹೇಳ್ತಾರೆ, ಇವತ್ತು ಸಮಾಜದಲ್ಲಿ ಭೀಮನ ಬಗ್ಗೆ ಇರುವ ಒಂದು ಕೆಟ್ಟ ತಿಳುವಳಿಕೆಯನ್ನ ನಂಗೆ ನೋಡಿ ಆಶ್ಚರ್ಯ ಆಗುತ್ತೆ. ಮಹಾಭಾರತದಲ್ಲಿ ಇಷ್ಟು ಸ್ಪಷ್ಟವಾಗಿ ಅವನ ಅಸಾಧಾರಣ ಗುಣಗಳನ್ನ ಸ್ವತಃ ಭಾರತವೇ ಹೇಳುತ್ತೆ. ಹಾಗೆ ಹೇಳಿದ್ರು ಅವನನ್ನ ಬರೀ ಹೊಟ್ಟೆ ಬಾಕ, ತಿಮ್ಮಣ್ಣಿ, ದುಡುಕ ಅನ್ನೋ ರೀತಿ ತೋರಿಸ್ತಾರೆ. ಇದು ತೀರಾ ನಾವು ಇತಿಹಾಸಕ್ಕೆ ಮಾಡುವ ಅಪಚಾರ. ಇದು ಅವರಿಗೆ ಈ ಧರ್ಮದ ಅಂದ್ರೆ ಈ ಪಂಥದ ಬಗ್ಗೆ ಯೋಚನೆಯಿಂದ ಹೇಳಿದ್ದಲ್ಲ. ಇದು ನಮ್ಮ ದೇಶದಲ್ಲಿ ನಡೆದ ಕಥೆಯಲ್ಲಿ ವ್ಯಕ್ತಿಗಳನ್ನ ನಾವು ಹೇಗೆ ಹಾಗೆ ಇದ್ದಾರೋ ಹಾಗೆ ತಿಳ್ಕೊಳ್ಬೇಕಾದ್ ನಮ್ಮ ಕರ್ತವ್ಯ. ನಮ್ಮ ಪೂರ್ವಜರವರು, ಅವರನ್ನ ನಾವು ತಪ್ಪಾಗಿ ತಿಳ್ಕೊಂಡು ಆಮೇಲೆ ಅಣಗಿಸಿಕೊಂಡು ನಮ್ಮದೇ ಪಾತ್ರಗಳನ್ನ, ನಮ್ಮದೇ ಅಜ್ಜನನ್ನ ನಾವು ಜೋಕರ್ ತರ ತೋರಿಸಿದ್ರೆ ಬಹಳ ಊರಿಗೆಲ್ಲ ಗಂಭೀರವಾಗಿ ಅವ್ರು ದಾನ ಮಾಡಿದವರು. ಆದ್ರೆ ಇವನು ಅದೇ ಅವನಿಗೆ ಗಂಭೀರ ಅಂತ ಇಟ್ಕೊಂಡ್ರೆ ನಮ್ಮ ಅಪ್ಪನ ನಾಟಕನ ಯಾರು ನೋಡಲ್ಲ. ಅದಕ್ಕೆ ಅಪ್ಪನನ್ನ ಒಂಥರ ಜೋಕರ್ ತರ ಮಾಡಿ ಊರವರು ತಲೆಪೆಟ್ಟು ತಿಂದು ಸೂಫ್ರಮ್ ಸೋದ ಬಾವಂತರ ಯಾವ್ದೋ ತೊಟ್ಟಿಯಲ್ಲಿ ಮಲಗಿಸಿ ಎಬ್ಬಿಸಿ ಕರ್ಕೊಂಡ್ ಬಂದ್ರೆ ಹಿಟ್ಟಾಗುತ್ತೆ ಅಂತ ನಮ್ಮವರನ್ನೇ ನಾವು ಅವಮಾನ ಮಾಡೋದು ಸರಿ ಹೋಗುತ್ತಾ? ಅದು ಅವರಿಗೆ ಸಂತೋಷ ಕೊಡುತ್ತಾ? ಇದಿಷ್ಟು ಸಾಮಾನ್ಯ ವಿಷಯ. ಆದ್ರಿಂದಾಗಿ ಆಚಾರ್ಯರಿಗೆ ಯಾವತ್ತು ತನ್ನನ್ನ ಮೇಲುಗೈ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಯಾವ ವಿವರಣೆಯನ್ನು ಕೂಡ ಅವ್ರು ಎಲ್ಲೂ ಕೊಟ್ಟದ್ದಿಲ್ಲ ಅಂತ ನಮಗೆ ಮೂಲ ಗ್ರಂಥಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ದಂಡಃ ದಮಯತಾಂ ಅಸ್ಮಿ. ಮುನೀನಾಂ ಇನ್ನೊಂದು ನೇರ ರೂಪ ವ್ಯಾಸ. ಕುಸುಮಾಕರ. ಯಾವುದಕ್ಕೆ? ಯಾಕಿಲ್ಲ? ಅದು ಹಾಗೆ ನೋಡಿದ್ರೆ ನೀವು
ಪಕ್ಷವನ್ನು ಹೇಳಲಿಕ್ಕಿಲ್ಲ, ತಿಥಿಯನ್ನು ಹೇಳಲಿಕ್ಕಿಲ್ಲ, ಸಂವತ್ಸರವನ್ನು ಹೇಳಲಿಕ್ಕಿಲ್ಲ. ಕಾಲ ಅಂತ ಹೇಳಿದ್ರೆ ಎಲ್ಲ ಬಂದೋಯ್ತು. ಆ ಒಂದು ಉಪಾಸನೆಗೆ 5 ರೂಪ ಅಂತಿದೆಯಲ್ವಾ, ಇಲ್ಲಿ 12 ರೂಪ ಇದ್ದ ಹಾಗೆ ಅಲ್ಲಿ 5 ರೂಪ ಇದೆಯಲ್ಲ, ಅದರಲ್ಲಿ ವಿಶೇಷವಾದ ರೂಪವನ್ನು ನಾನು ವಸಂತಕ್ಕೆ ಕೊಟ್ಟಿದ್ದೇನೆ ಅಂತ ಅರ್ಥ. ಮುನೀನ ಅಹಂ ವ್ಯಾಸ, ಮುನಿಗಳಲ್ಲಿ ನಾನು ವ್ಯಾಸನಾಗಿ ಇದ್ದೇನೆ. ಅಲ್ಲಿ ಧನಂಜಯನಲ್ಲಿ ಇದ್ದೇನೆ, ಇಲ್ಲಿ ವ್ಯಾಸನಾಗಿ ಇದ್ದೇನೆ. ವೃಷ್ಣೀನಾಂ ವಾಸುದೇವಸ್ಮಿ, ಅದು ಹಾಗೆ ನೇರ ಭಗವಂತನದೇ ರೂಪ. ವೃಷ್ಣಿಗಳಲ್ಲಿ ನಾನು ಕೃಷ್ಣನಾಗಿ ಇದ್ದೇನೆ. ಕವೀನಾಂ ಉಶನಾ ಕವಿಹಿ, ಉಶನ ಅಂತಂದ್ರೆ ಶುಕ್ರಾಚಾರ್ಯರು ಕವಿಗಳಲ್ಲಿ, ಕವಿಗಳು ಅಂದ್ರೆ ತಿಳಿದವರು, ಜ್ಞಾನಿಗಳು. ವಿದ್ವಾಂಸರ ಗುಂಪನ್ನ ತೆಗೆದುಕೊಂಡಾಗ ಯೋಚನೆ ಮಾಡಿ, ದೇವರ ಆದೇಶದಂತೆ ಅವರು ರಾಕ್ಷಸರ ಗುರುಗಳಾಗಿದ್ದಾರೆ ಹೊರತು ಯಾರತ್ರ ಆದ್ರೂ ಏನು ಸಂಬಳ ಜಾಸ್ತಿ ಕೊಡ್ತಾರೆ, ಅಲ್ಲಿ ಹೋಗಿದ್ ಬಿಡೋಣ ಅಂತ ಇದ್ದವ್ರಲ್ಲ ಅವರು. ದೇವರ ಸಂಕಲ್ಪದಂತೆ ಅವರಿಗೂ ಒಂದು ಗುರು ಭಕ್ತಿ, ಲೋಕದ ಶಕ್ತಿಗಳ ಜೊತೆಗೆ ಹೋರಾಡುವಂತಹ ಒಂದು ಯುಕ್ತಿ ಬೇಕು ಅಂತಂದ್ರೆ ಒಬ್ಬ ಜಾಣನೇ ಇರ್ಬೇಕಲ್ಲಿ. ಆಟದಲ್ಲಿ ಒಂದು ಪೂರ್ ಟೀಮ್, ಇನ್ನೊಂದು ಸ್ಟ್ರಾಂಗ್ ಟೀಮ್, ಯುದ್ಧ ಮಾಡಿಸಿ ಏನ್ ಖುಷಿ ಪಡುದು? ಬರೀ ಹೊಡೆತ ತಿನ್ಲಿಕ್ಕೆ ಬರುದು. ಈ ಕೆಲವು ಸಿನಿಮಾಗಳಲ್ಲಿ ಹುಚ್ಚು ಪಾತ್ರಗಳಿರ್ತಾವೆ, ಅದಕ್ಕೆ ಬೇರೆ ಏನೂ ಕೆಲಸ ಇಲ್ಲ, ಎಲ್ಲರ ಹತ್ರ ಪೆಟ್ಟು ತಿಂದು ಹೋಗುದು. ಅವನಿಗೆ ಅದಕ್ಕೆ ದುಡ್ಡು ಕೊಡ್ತಾರೆ, ಪಾಪ ಮಾಡ್ತಾನೆ. ಆದ್ರೆ ಅದು ಆದ್ರೆ ಕಥೆಯ ದೃಷ್ಟಿಯಿಂದ ಅದು ಒಂದ್ಸಲ ಚೆನ್ನಾಗಿರುತ್ತೆ, ಯಾವತ್ತೋ ಒಂದ್ಸಲಕ್ಕೆ. ಪ್ರತಿ ಸರ್ತಿ ಅವನಿಗೆ ಅದೇ ಪಾತ್ರ, ಬಟ್ಟೆ ಹಾಕೊಂಡು ಅಥವಾ ಎಲ್ಲರಿಂದ ಬಟ್ಟೆ ಹರಿಸಿಕೊಂಡು ಓಡುದೇ, ಪೆಟ್ಟು ತಿನ್ನೋದೇ ಒಂದು ಕಾರ್ಯಕ್ರಮ ಅಂತಾರೆ. ಎಷ್ಟು ಸಲ ನೋಡ್ತಾರೆ? ಅದರಿಂದ ಒಂದು ಪಾತ್ರದ ಅಸ್ತಿತ್ವಕ್ಕೆ ಏನು ಸ್ವರೂಪವನ್ನ ಕೊಡಬೇಕು ಅದನ್ನ ಕೊಟ್ಟುಕೊಂಡೇ ಭಗವಂತ ಕಾರ್ಯಗಳನ್ನು ರೂಪಿಸಿರ್ತಾನೆ. ಅದರಿಂದಾಗಿ ದೈತ್ಯರಲ್ಲೂ ಅವರಿಗೆ ಶಕ್ತಿ ತುಂಬುವುದಕ್ಕೋಸ್ಕರ ಶುಕ್ರಾಚಾರ್ಯನ ನೀವು ಅಲ್ಲಿ ಇರಿ. ಯಾಕಂದ್ರೆ ಶುಕ್ರ ನೀತಿ ಅಂತ ಇವತ್ತಿಗೂ ಲೋಕದಲ್ಲಿ ಪ್ರಸಿದ್ಧ. ಅವರು ಆ ನೀತಿಗಳಲ್ಲಿ ಲೋಕಕ್ಕೆ ಅನ್ಯಾಯವಾಗುವುದನ್ನು ಹೇಳಲಿಲ್ಲ. ಆದ್ರೆ ದೈತ್ಯರೇನು ಅಂದ್ರೆ ತಮ್ಗೆ ಬೇಕಾದ ಮಾತ್ರ ತಗೊಳ್ತಾರೆ, ಅಷ್ಟೇ ಸಮಸ್ಯೆ. ದಮಯತಾಂ ಅವನನ್ನು ಪರೀಕ್ಷೆ ಮಾಡುದು. ಅದು ಬೇಡ ಅಂತ ಹೇಳಿದಷ್ಟು ಅವನು ಕೊಡ್ಬೇಕು ಅಂತ ಜಾಸ್ತಿ ಆಗುತ್ತೆ. ಅವನು ಭಕ್ತ ಅಂತ ಗೊತ್ತಿದೆ ಅವನಿಗೆ, ಗೊತ್ತಿಲ್ಲದೆ ಹೇಳಿದ್ದಲ್ಲ. ಆದ್ರೆ ಕೆಲವೊಂದ್ ಸರ್ತಿ ಏನು ಅಂದ್ರೆ ಅವನಿಗೆ ರಾಕ್ಷಸ ಬುದ್ಧಿ ಹೋಗಿರುತ್ತೆ. ಆ ಬುದ್ಧಿ ಒಂದು ಕ್ಷಣ ಶುಕ್ರಾಚಾರ್ಯರಲ್ಲಿ ಅದು ಟ್ರಾನ್ಸ್ಫರ್ ಆದಂಗಿರುತ್ತೆ. ಅದಕ್ಕೋಸ್ಕರ ಅವ್ರು ಬೇಡ ಅಂತೇಳಿ ಕಣ್ ಕಳ್ಕೊಳ್ತಾರೆ. ಶುಕ್ರ ನೇತ್ರ ಹರಿಂ ಅಂತ. ಶುಕ್ರನ ನೇತ್ರ ಆ ಬಲಿಯ ಗಿಂಡಿಯಲ್ಲಿ ಹೋಗಿ ಕೂತಾಗ ಬಲಿ ತೆಗೆದು ಒಂದು ದರ್ಬೆ ಹಾಕಿ ಚುಚ್ಚಿ ತೆಗಿತಾನೆ, ಅದು ಅವ್ರ ಕಣ್ಣು ಹೋಗುತ್ತೆ. ಹೊರಗೆ ಬಂದಾಗ ಯಾಕೆ ಹೀಗಾಯ್ತು? ಅದು ಇಲ್ಲ, ದೇವರನ್ನ ನಾನು ಸರಿಯಾಗಿ ಕಾಣ್ಲಿಕ್ಕೆ ಬಿಡ್ಲಿಲ್ಲ, ಆದ್ರಿಂದಾಗಿ ನನ್ ಕಣ್ಣೇ ಹೋಯ್ತು, ಕಾಣುದೇ ಬೇಡ ನೀನು ಅಂತ. ಅಂದ್ರೆ ಆತರ ಭಗವಂತನ ಪ್ರಜ್ಞೆಯನ್ನ ದಾರಿ ತಪ್ಪಿಸಿದ್ರೆ ಗುರುವಲ್ಲ ಅನ್ನೋದನ್ನ ಶುಕ್ರಾಚಾರ್ಯರ ಘಟನೆಯ ಮೂಲಕ ಬಲೀಂದ್ರ ಚೆನ್ನಾಗಿ ತೋರಿಸಿದ. ದಂಡ ನೀತಿ ಅಂದ್ರೆ ಶಿಕ್ಷಾ ವಿಧಾನ ಅನ್ನುವುದು ನಾನೇ. ದಮಯತಾಂ ದಂಡ ಅಸ್ಮಿ. ಯಾರು ಸರಿತಪ್ಪುಗಳನ್ನು ವಿವೇಚಿಸಿ ಶಿಕ್ಷೆಯನ್ನು ನೀಡ್ತಾ ಇದ್ದಾನೋ ಅವನ ಶಿಕ್ಷೆ ನಾನೇ ಆಗಿದ್ದೇನೆ. ಅಂದ್ರೆ ನನ್ನಲ್ಲಿ ಆ ವಿಶೇಷ ರೂಪ ಇದೆ ಅಂತ. ದಂಡ ಅಂದ್ರೆ ಯಾಕೆ? ಇನ್ನೊಮ್ಮೆ ಆ ತಪ್ಪು ಮಾಡದೆ ಅವನು ಸರಿದಾರಿಗೆ ಬರಬೇಕು ಅಂತ ನನ್ನ ಉದ್ದೇಶ. ಬರೀ ನೋಯಿಸಿ ಅವರನ್ನ ನಮ್ಮನ್ನು ಬೀಳಿಸಿ ನೀನ್ ನಕ್ತ್ಯಾ, ಈಗ ನಿನ್ನನ್ನು ಬೀಳಿಸಿ ನಾನು ನಗ್ತೇನೆ ಅನ್ನೋದು ಶಿಕ್ಷೆ ಅಲ್ಲ. ಅದಕ್ಕೆ ದಂಡ ಅಂತ ಹೇಳಲ್ಲ, ಅದು ದಂಡ. ನಾವು ಬೈತೀವಲ್ಲ, ದಂಡ ಏನು ಉಪಯೋಗ ಇಲ್ಲ ಅಂತ, ಅದಲ್ಲ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದು ದಂಡಿಸುವವರಲ್ಲಿ ಸರಿಯಾದ ಅರಿತು ದಂಡಿಸುವವರು. ಯಾಕೆ ಶಿಕ್ಷೆ ಕೊಡ್ತಾ ಇದ್ದೇನೆ ಅಂತ ಇಚ್ಛೆಯೂ ದ್ವೇಷವೂ ಇಲ್ಲದೆ ಪ್ರೀತಿಯೂ ಇಲ್ಲದೆ ತಪ್ಪಿತಸ್ಥನನ್ನ ಶಿಕ್ಷಿಸುವ ವಿಧಾನ ಶಿಕ್ಷಣಕ್ಕಾಗಿ ಅಂತ ಇದ್ದಾಗ ಆ ದಂಡ ನಾನೇ, ಆ ದಂಡದಲ್ಲಿ ನಾನಿದ್ದೇನೆ. ಅದು ಅದೇನು ಅಂದ್ರೆ ಸ್ವನಿಯಂತ್ರಕ, ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಿಕ್ಕೆ. ಅಂದ್ರ ಸಾಮಾನ್ಯ ಏನ್ ಗೊತ್ತಾ, ಆ ದಂಡ ಇದ್ರೆ ಯಾರಿಗಾದ್ರು ಬಾರಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಜ್ಞಾಪಕ ಅಂದ್ರೆ ಇನ್ನೊಂದು ಕಂಟ್ರೋಲ್. ಹೇಗೆ ಅಂದ್ರೆ ನೀವು ಗಮನಿಸಿ, ಕೈಯಲ್ಲಿ ಸುಮ್ಮನೆ ಇದ್ರೆ ನಾವು ಎಲ್ಲಿಗಾದ್ರೂ ಹೀಗೆ ಹೊಡಿತಾ ಇರ್ತೇವೆ.
ಅದು ಆ ಆಯುಧದ ಸ್ವಭಾವ ಅದು. ಅದಿದ್ದಾಗ್ಲೂ ನಾವು ಒಂದೇ ಒಂದ್ ದಿವಸ ಯಾರಿಗೊಬ್ರಿಗೆ ಈಗ ಅನ್ಲಿಕ್ಕೂ ಹೋಗ್ಬಾರ್ದು. ಅಷ್ಟು ಅಹಿಂಸೆಯನ್ನ ಪಾಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಆತ್ಮರಕ್ಷೆಗೋಸ್ಕರ ಬಳಸ್ಬೋದು ಅಂತ ಕೊನೆಗೆ ಆಚಾರ ಅದನ್ನು ತೋರಿಸಿದ್ರು. ಕೇವಲ ಅದನ್ನ ದಂಡ ಅಂತಂದ್ರೆ ಅದು ದಂಡ ಅಲ್ಲ, ಅಪಾಯ ಬಂದಾಗ ಅದು ನಮಗೆ ಅಡ್ಡ ನಿಲ್ಲಿಕ್ಕೂ ಬೇಕು. ಆದ್ರೆ ಅದನ್ನ ಕಾರಣ ಇಲ್ಲದೆ ಒಬ್ಬನನ್ನು ಹೋಗ್ತಾ ಇದ್ರೆ ಸುಮ್ಮನೆ ಅವನು ಹೋಗ್ತಾ ಇದ್ದಾನೆ ಪಟ್ ಅಂತ ಹೋಗಿ ಅವ್ರವ್ರು ಹೊಡ್ಕೊಳ್ಳೋದು ನೋಡಿ ಸಂತೋಷ ಪಡುವ ಪ್ರ್ಯಾಂಕ್ ಮಾಡುವ ದುರ್ಬುದ್ಧಿಗಳಿವೆ ಅಲ್ಲ, ಇದಕ್ಕೋಸ್ಕರ ಯಾವತ್ತು ದಂಡವನ್ನು ಬಳಸಬಾರ್ದು. ಅಲ್ಲಿ ಇಲ್ಲ ದಂಡ, ಅದು ಭಗವಂತ ಅಲ್ವೇ ಅಲ್ಲ. ಅಲ್ಲಿ ಯಾವುದು ಶಿಕ್ಷಾರೂಪವಾಗಿ ಶಿಕ್ಷಣಕ್ಕಾಗಿ ಕೊಡುತ್ತೋ ಆ ದಂಡದಲ್ಲಿ ನಾನಿದ್ದೇನೆ. ನೀತಿ ರಶ್ಮಿ ಜಿಗೀಷತಾಂ, ನಯಗಾರಿಕೆ ಅಂತ ಹೇಳ್ತೇವೆ. ನೀತಿ ಅಂದ್ರೆ ಒಂದು ವಿಷಯವನ್ನ ಕೊನೆ ಮುಟ್ಟಿಸುವುದು ಅಂತಿದೆಯಲ್ಲ, ಯುದ್ಧವನ್ನಾದ್ರೂ ಆಗ್ಬೋದು, ಅಥವಾ ಒಂದು ಕಾರ್ಯವನ್ನಾದ್ರೂ ಆಗ್ಬೋದು, ಅಥವಾ ಒಂದು ಮಾತಿನ ಸರಣಿಯನ್ನಾದ್ರೂ ಒಂದು ಕೊನೆ ನಿಲ್ಲಿಸುವುದು ಅಂತಿದೆಯಲ್ಲ, ಆ ನಿಲ್ಲಿಸುವುದಕ್ಕೆ ಒಂದು ನಯತಂತ್ರಗಾರಿಕೆ ಅಂತ ಇರುತ್ತಲ್ಲ, ಅಲ್ಲಿ ನಾನಿದ್ದೇನೆ. ನೀತಿ ರಶ್ಮಿ ಜಿಗೀಷತಾಂ, ಗೆಲ್ಲ ಬಯಸುವವರಿಗೆ ಗೆಲುವಿನತ್ತ ಕೊಂಡೊಯ್ಯುವ ತಾಕತ್ತಾಗಿ ನಾನೇ ನೀತಿ ಶಬ್ದದಿಂದ ಇದ್ದೇನೆ. ಮೌನಂಚ ಚೈವ ಅಸ್ಮಿ ಗುಹ್ಯಾನ. ಬಹಳ ಸಂಗತಿಗಳು ಅದು ನೇರ ಅರ್ಥ ಆಗುದೇ ಇಲ್ಲ. ಅರ್ಥ ಆಗದೆ ದೇವರಿಗೆ ಮೌನ ಅಂತ ಹೆಸರು. ಎಲ್ಲ ಹೇಳಿದ ಮೇಲೂ ಏನು ಹೇಳಿದ ಹಾಗಾಗ್ಲಿಲ್ಲ ಅಂತ ಹೇಳ್ತೀವಲ್ಲ, ಅದು ಮೌನ. ಮಾತಾಡದೆ ಇರೋದು ಮೌನ ಅಲ್ಲ. ಎಲ್ಲ ಹೇಳಿದ ಮೇಲೂ ಏನು ಹೇಳಿದ ಹಾಗೆ ಆಗ್ಲೇ ಇಲ್ಲ ಅಂತ ಅನ್ನಿಸಿ ನಿಲ್ಲಿಸ್ತೇವಲ್ಲ, ಅದು ಮೌನ. ಆ ಮೌನ ನಾನು. ಗುಟ್ಟುಗಳನ್ನೆಲ್ಲ ಒಡೆದು 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 ಆಮೇಲೂ ಗುಟ್ಟಾಗಿ ಯಾವ್ದು ಉಳಿಯುತ್ತೋ ಅದು ದೇವರು. ಏನು ಸಂಪ್ರಶ್ನಂ ಭವನ ಎಂತೆನ್ಯ ಅಂತ. ಅಂದ್ರೆ ಮಾತೇ ಆಡದ ನಿಶಬ್ದ ಅಲ್ಲ, ಎಲ್ಲಾ ಶಬ್ದಗಳಿಂದ ಅವನು ವಾಚ್ಯ ಅಥವಾ ಅವನು ಪ್ರತಿಪಾದ್ಯ ಅನ್ನೋದನ್ನ ಹೇಳಿಯೂ ಕೂಡ ಎಲ್ಲಾ ಶಬ್ದಗಳನ್ನ ನಮಗೆ ಮುಟ್ಲಿಕ್ಕಾಗದೆ ನಾವು ಮೌನಕ್ಕೆ ಶರಣಾಗ್ತೇವಲ್ಲ, ಇದು ಶಬ್ದದಿಂದ ಆಡುವಂಥದ್ದಲ್ಲ, ಇದು ಶಬ್ದದಿಂದ ಆಚೆಗೆ ಹೋಗ್ಬೇಕು. ಶಬ್ದ ಬ್ರಹ್ಮಾತಿ ವರ್ತತೆ, ಶಬ್ದ ಬ್ರಹ್ಮಕ್ಕಿಂತ ಆಚೆಗೆ ಹೋಗ್ಬೇಕು. ಬರೀ ಶಬ್ದದ ಜಾಲದಲ್ಲಿ ಬಿದ್ದಿರಬಾರದು ಅನ್ನುವ ಸ್ಥಿತಿಗೆ ಹೋಗುವುದೇನಿದೆ ಅದು ಮೌನ, ಅದು ನಾನು. ಜ್ಞಾನಂ ಜ್ಞಾನವತಾಂ, ತಿಳಿದವರಲ್ಲಿರುವ ಅರಿವು ನಾನಾಗಿದ್ದೇನೆ. ಅರಿವಿನ ಮೂರ್ತಿ ಆದ್ರಿಂದಾಗಿ ನನ್ನ ಸ್ವರೂಪವೇ ಜ್ಞಾನ. ಅದು ನನ್ನ ಹೆಸರೂ ಹೌದು, ಅದು ನನ್ನ ಸ್ವರೂಪವೂ ಹೌದು. ನಾನ್ ತೋಸ್ತಿ ಮಮ ದಿವ್ಯಾನ, ಎಷ್ಟು ಹೇಳುದು, ಹೇಳಿ ಮುಗಿಸ್ಲಿಕ್ಕಾಗತ್ತಾ? ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿಭೂತಿನಾಂ ದಿವ್ಯಾನಾಂ ಮಮ ಅಂತಃ ನಾಸ್ತಿ. ವಿಭೂತಿಗಳ ರೂಪಗಳಿಗೆ ನನ್ನಲ್ಲಿ ಕೊನೆ ಇಲ್ಲ, ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರಂತಪ, ಪರಂ ತಪ, ಇನ್ನು ಯೋಚನೆ ಮಾಡಿ, ನಿಂಗೆ ಏನೇನು ಒಳಿಯುತ್ತೋ ಅಲ್ಲೆಲ್ಲ ನಾನಿದ್ದೇನೆ ಅಂತ ಅರ್ಥ. ಪರಂ ಅಂದ್ರೆ ಶ್ರೇಷ್ಠವಾದದ್ದನ್ನು, ತಪ ಅಂದ್ರೆ ಆಲೋಚಿಸು. ಇನ್ನು ಪರವಾದದ್ದನ್ನ, ಇನ್ನು ಹೆಚ್ಚಿನ ಹೆಚ್ಚಿನ ವಿಭೂತಿಗಳನ್ನೆಲ್ಲ ನಿಂಗೆ ಚಿಂತಿಸ್ಲಿಕ್ಕೆ ಬರುತ್ತೆ ಅಂದ್ರೆ ನೀನ್ ಚಿಂತನೆ ಮಾಡು. ನಿಂಗೆ ಯಾರೋ ಒಬ್ಬ ಒಳ್ಳೆ ಆಟಗಾರ ಕಂಡ, ಅವನು ಆಡುದ್ ನೋಡಿ ಅದ್ಭುತವಾಗಿ ಆಡ್ತಾನೆ ಅಂತ ಅನ್ನಿಸ್ತು, ಖುಷಿ ಆಯ್ತು, ಕಾಣು. ಅಲ್ಲೊಂದು ಭಗವಂತನ ವಿಭೂತಿ ರೂಪ ಇಲ್ಲದಿದ್ರೆ ಅವನಿಗೆ ಆ ಕ್ರೀಡೆಯಲ್ಲಿ ಒಂದು ಚಾಕಚಕ್ಯತೆ ನೈಪುಣ್ಯ ಬರ್ತಿರ್ಲಿಲ್ಲ. ಹಾಡ್ತಾನೆ ಯಾರೋ ಒಬ್ಬ, ತುಂಬಾ ಚಂದ ಹಾಡ್ತಿದ್ದಾನೆ. ಯಾರೋ ಒಬ್ಬ ಏನೋ ಕೆತ್ತಿದ, ಇದು ಸಾಮಾನ್ಯ ಮನುಷ್ಯರು ಕೆತ್ತಿದ್ರೆ ಈ ತರ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತತೆ ಕಾಣಿಸ್ತಾ ಇದೆ. ಹೌದು, ಭಗವಂತನ ಒಂದು ವಿಶೇಷವಾದ ಕೆತ್ತುವ ಶಕ್ತಿ ಅವನಲ್ಲಿ ಸೇರ್ಕೊಂಡಿದೆ, ಅವನಿಂದಲೇ ಅದು ನಡೀತಾ ಇದೆ. ಹೀಗೆ ಅದ್ಭುತಗಳು ಅಂತ ಏನೇನಿದೆಯೋ ಏಷತೋದ್ದೇಶತಃ ಪ್ರೋಕ್ತ, ಇದು ಕೇವಲ ನಿಂಗೊಂದು ದಿಗ್ದರ್ಶನ ಅಷ್ಟೇ. ಉದ್ದೇಶ ಅಂದ್ರೆ ಈ ರೀತಿ ಅದ್ಭುತವಾದವುಗಳಲ್ಲೆಲ್ಲ ನಾನಿದ್ದೇನೆ ಅಂತ ನಿನಗೊಂದು ಪರಿಚಯ ಮಾಡ್ಲಿಕ್ಕೋಸ್ಕರ ಹೇಳಿದ್ದಷ್ಟೇ ಹೊರತು ಇಷ್ಟೇ ನನ್ನ ವಿಭೂತಿಯ ರೂಪಗಳು ಅಂತ ಅರ್ಥ ಅಲ್ಲ. ಅದನ್ನಾಗಿ ಏಷತು ಉದ್ದೇಶತಃ ಪ್ರೋಕ್ತ, ಇದು ಕೇವಲ ನಾನು ನಿನಗೆ ಈ ದಾರಿಯಲ್ಲಿ ಚಿಂತಿಸ್ಲಿಕ್ಕೆ ಅವಕಾಶಗಳಿವೆ ಅಂತ ತೋರಿಸ್ಲಿಕ್ಕೆ ಕೆಲವನ್ನ ತೋರಿಸಿದ್ದೀನಿ. ವಿಭೂತೇ ವಿಸ್ತರೋಮಯ, ಎಷ್ಟು ವಿಭೂತಿಗಳನ್ನು ಹೇಳಿದ್ರು ಆ ವಿಸ್ತಾರವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಹೇಳಿದ್ದು ಇರುತ್ತೆ. ಪ್ರಕಟ ಮಾಡುವನು ಭಗವಂತನೇ. ಆ ಪ್ರಕಟ ಮಾಡುವುದಕ್ಕೆ ಕಾರಣವಾದ ಅವನ ಒಂದು ಆ ಗುಣ ಇದ್ದದ್ರಿಂದ ಅವನಲ್ಲದು ಪ್ರಕಟ ಆಯ್ತು. ಇದೆ, ಅದು ಅವನದ್ದೇ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಆ ಜೀವನದ್ದೇ. ಅದು ಜೀವನದ್ದೇ ಆದ್ರೂ ಕೂಡ ಭಗವಂತ ಆ ಅಭಿವ್ಯಕ್ತಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅದು ಸೀಡು. ಬರ್ಬೇಕು ಅಂದ್ರೆ ಒಂದ್ ಬೆಳಕು ಕೊಡ್ಬೇಕಲ್ಲ. ಬಲ್ಬಲ್ಲಿ 1000 ವೋಲ್ಟೇಜ್ ಅಂತಿದೆ ರೀ,
ಕರೆಂಟ್ ಕೊಡ್ಬೇಕಲ್ಲ ಒಬ್ಬ, ಅದ್ರಲ್ಲಿ ಬೆಳಕು ಕೊಡುವ ಶಕ್ತಿ. ಆ ಕರೆಂಟಿನಿಂದ ಬೆಳಗುವುದು ಅದೇ ವೈರ್ಗಳು. ಆ ಒಳಗೆ ಒಂದು ಸಿಕ್ಕಿಸಿಕೊಳ್ಳುವಂಥದ್ದು ಒಂದಿದೆ ಅಂತ ಇಟ್ಕೊಳ್ಳಿ, ಅದೇನು ಪಾದರಸವೋ ಏನೋ ಒಂದು. ಆ ಹತ್ತಿಕೊಂಡು ಅದು ಉರಿಬೇಕು ಅಂದ್ರೆ ಅದು ಹತ್ಕೊಂಡಿರ್ಬೇಕಲ್ಲ, ಒಂದಕ್ಕೊಂದು ಸಂಪರ್ಕದಲ್ಲಿ ಇರ್ಬೇಕಲ್ಲ. ಆ ಒಳಗಿನ ಸ್ವರೂಪಭೂತವಾದ ಶಕ್ತಿಯನ್ನ ಜಾಗೃತಗೊಳಿಸುವಂತ ಶಕ್ತಿ ನಾನೇ. ಎಲ್ಲದರಲ್ಲೂ, ಅದು ಅಗ್ನಿಯಲ್ಲಾಗ್ಬೋದು, ಸೂರ್ಯನಲ್ಲಾಗ್ಬೋದು, ಚಂದ್ರನಲ್ಲಾಗ್ಬೋದು, ಎಲ್ಲರಲ್ಲೂ ಇರುವ ತೇಜಸ್ವಿನಾಮಹಂ ಜ್ಞಾನವತಾಮಹಂ. ಹೊರಗೆ ಮೆಟೀರಿಯಲ್ ವರ್ಲ್ಡಿನ ಅಪರೂಪದ ಸತ್ತುಗಳಿಗೂ ಒಳಗಿನಿಂದ ಶಕ್ತಿ ತುಂಬೋ ನಾನೇ. ಆಂತರಿಕ ಪ್ರಪಂಚದಲ್ಲಿ ಧ್ಯಾನವೋ ಜ್ಞಾನವೋ ಅಥವಾ ಸಮಾಧಿಯೋ ಯಾವುದೋ ಸ್ಥಿತಿಯಲ್ಲಿರುವ ಎತ್ತರದ ಸ್ಥಿತಿಗೆ ಹೋಗ್ಬೇಕು ಅಂದ್ರೂ ಕಾರಣ ನಾನೇ ಆಗಿದ್ದೇನೆ. ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜ ಅಂಶ ಸಂಭವಂ. ಅದು ನನ್ನ ತೇಜಸ್ಸಿನಿಂದ ಬಂದದ್ದು, ಅದು ನನ್ನ ತೇಜಸ್ಸಿನ ವಿಶೇಷವಾದ ಗುಣದಿಂದ ಪ್ರಕಟಗೊಂಡದ್ದು. ಯಾವ್ದು ಗುಂಪಿನಲ್ಲಿ ಮಿಗಿಲಾದದ್ದು ಅಂತ ಇರುತ್ತೋ ಆಯಾ ಗುಂಪು ಅಂತ ಇಟ್ಕೊಳ್ಳಿ. ಯಾರು ವಾಸ್ತುಶಾಸ್ತ್ರದಲ್ಲಿ ಮಿಗಿಲಾದ ಒಬ್ಬ ವ್ಯಕ್ತಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಒಬ್ಬ ಮಿಗಿಲಾದ ವ್ಯಕ್ತಿ, ಸಂಗೀತ ಶಾಸ್ತ್ರದಲ್ಲಿ ಒಬ್ಬ ಮಿಗಿಲಾದ ವ್ಯಕ್ತಿ, ಶಿಲ್ಪಶಾಸ್ತ್ರದಲ್ಲಿ ಒಬ್ಬ ಮಿಗಿಲಾದ ವ್ಯಕ್ತಿ, ಹೀಗೆ ಯಾವ್ಯಾವ ಕ್ಷೇತ್ರದಲ್ಲಿ ಮಿಗಿಲಾದ ಸಾಧನೆ ಮಾಡಿದಂತಹ ವ್ಯಕ್ತಿತ್ವ ಉಳ್ಳವರು ಇರ್ತಾರೋ ಅಂಥಲ್ಲಿ ನನ್ನ ವಿಭೂತಿ ಇದೆ, ನನ್ನದೊಂದು ವಿಶೇಷವಾದ ಪ್ರಜ್ಞಾ ಪ್ರೇರಣೆ ಇದೆ ಅನ್ನೋದನ್ನ ತಿಳಿಯಿರಿ. ಶ್ರೀಮದೂರ್ಜಿತಮೇವ, ಎತ್ತರದಲ್ಲಿ ಮೆರೆದದ್ದು ಏನೆಂತ ಇದೆಯೋ ಅದೆಲ್ಲದರ ಹಿಂದೆ ನನ್ನ ಹಿರಿಮೆಯ ಬೆಳಕು ಇದ್ದೇ ಇದೆ. ಅದು ಕಿಡಿಯ ರೂಪದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಒಂದು ಕಡೆ ಅಧ್ಯಾತ್ಮವಾಗಿ ಕಾಣಿಸ್ಬೋದು, ಇನ್ನೊಂದು ಕಡೆ ಧರ್ಮಾತ್ಮನಾಗಿ ಕಾಣಿಸ್ಬೋದು, ಇನ್ನೊಂದು ಕಡೆ ಕಲಾರೂಪದಲ್ಲಿ ಕಾಣಿಸ್ಬೋದು. ಒಟ್ಟಂತೂ ಎಲ್ಲಾ ಕಡೆಯಲ್ಲೂ ಕಾಣಿಸುವ ಅಭಿವ್ಯಕ್ತಿ ನನ್ನದೇ. ಅಥವಾ ಬಹುನೇತೇನ ಕಿಂಜ್ಞಾತೇನ ತವಾನುಘ. ಎಷ್ಟೆಲ್ಲ ತಿಳಿದು ತಿಳಿದು ಮುಗಿಯತ್ತೆ ಅಂತುಂಟಾ? ನಾನು ಹೇಳಿದ್ದು ಸಾರ, ಸರ್ವ ವಿಷಯಗಳನ್ನ ನಾನು ಮುಟ್ಲೇ ಇಲ್ಲ, ಸಾರಭೂತವಾದದನ್ನ ಮಾತ್ರ ಹೇಳಿದ್ದೇನೆ. ಅಂದ್ರೆ ಒಂದು ವಿಶೇಷವಾದ ವಿಷ್ಟಭ್ಯ ಅಹಂ ಇದಂ ಕೃತ್ಸ್ನಂ ಏಕಾಂಶೇನ, ನನ್ನ ಒಂದು ಸಣ್ಣ ಭಾಗದಿಂದ ಈ ಇಡೀ ಜಗತ್ತನ್ನ ನಾನು ನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನು ಈ ಕೆಲಸ ಮಾಡ್ಲಿಕ್ಕೋಸ್ಕರ ಎಂಟೈರ್ ಫೋರ್ಸ್ ಅಂತ ಒಂದು ಇಲ್ಲಿ ವ್ಯವಸ್ಥೆ ಮಾಡಿ ಇದು ಚೂರು ಅಲ್ಲಾಡಬಾರ್ದು, ಯಾರು ನನ್ನ ಮಾತು ಕೇಳದ ಹಾಗೆ ಆಗ್ಬಾರ್ದು, ಎಲ್ಲರೂ ನನ್ನ ಹಾಗೆ ನಡೀಬೇಕು ಅಂತ ಇಲ್ಲಿನ ದುಡ್ಡನ್ನೆಲ್ಲ ತಗೊಂಡೋಗಿ ಇನ್ನೊಂದು ರಾಜ್ಯದಲ್ಲಿ ಹಾಕಿ ಹೇಗಾದ್ರೂ ಗೆಲ್ಬೇಕು ಅಂತ ಒದ್ದಾಟ ಪಡುವಂತ ದುಸ್ಥಿತಿ ನನಗಿಲ್ಲ. ನನ್ಗೆ ಒಂದ್ ಅಂಶ ಸಾಕು, ಇಡೀ ಜಗತ್ತನ್ನ ನಿಯಂತ್ರಣ ಮಾಡ್ಲಿಕ್ಕೆ ಒಂದ್ ಅಂಶ ಸಾಕು. ಮತ್ತೆ ಸ್ವಾರಸ್ಯ ಏನು ಅಂದ್ರೆ ಅವನ ಅಂಶ ಮತ್ತು ಅಂಶಿ ಎರಡು ಬೇರೆ ಅಲ್ಲ. ಅವನು ಅತ್ಯಂತ ಸೂಕ್ಷ್ಮವಾದಾಗ್ಲೂ ಪೂರ್ಣನೇ, ಅತ್ಯಂತ ದೊಡ್ಡವನಾದಾಗ್ಲೂ ಸೂಕ್ಷ್ಮನೇ. ಹಾಗಾಗಿ ಆದ್ರೆ ನಮಗೊಂದು ಭರವಸೆ ತುಂಬಬೇಕಲ್ಲ, ಅವನು ಎಲ್ಲಾ ಕಡೆ ಇದ್ದು ಮಾಡ್ತಾನೆ, ಬೇಡ. ಅವನು ನಿಮ್ಗೆ ನಿಮ್ಮ ಒಂದು ಸಣ್ಣ ಹೃದಯದ ಮಧ್ಯದಲ್ಲಿರುವ ಸಣ್ಣ ರೂಪ ನಿಮ್ಗೆ ಉಪಾಸನೆಗೆ ಸಿಕ್ಕಿದಾಗ ನಿಮ್ಮ ಬದುಕಿನ ಎಲ್ಲಾ ತರದ ಸಮಸ್ಯೆಗಳನ್ನು ಅದು ಪರಿಹರಿಸುವಲ್ಲಿ ಸಮರ್ಥ. ಅಯ್ಯೋ ದೊಡ್ಡ ಫೋರ್ಸ್ ಇದ್ರೆ ಮಾತ್ರ ಈ ಶತ್ರುಗಳನ್ನು ಎದುರಿಸ್ಲಿಕ್ಕಾಗುದು ಅಂತ ಅನ್ನುವ ಲೋಕದ ವ್ಯವಹಾರದಂತೆ ಭಗವಂತನ ವ್ಯವಹಾರ. ಲೋಕದ ಇಷ್ಟೆಲ್ಲ ಕಷ್ಟಗಳನ್ನು ಅವನೊಬ್ಬೇ ಹೆಂಗೆ ಪರಿಹರಿಸ್ತಾನೆ ಅಂತ ಚಿಂತೆ ಮಾಡಬೇಡಿ. ಅವನಿಗೆ ಸರ್ವವನ್ನು ಸರ್ವಕಾಲದಲ್ಲಿ ಸರ್ವ ವ್ಯಕ್ತಿಗಳಲ್ಲಿ ನಿಂತು ನಿಗ್ರಹಿಸುವ ಶಕ್ತಿ ಇದೆ. ಅದರಿಂದಾಗಿ ಅಂತಹ ಜ್ಞಾನ ವಿಗ್ರಹ, ಅವನು ವಿಭೂತಿ ವಿಗ್ರಹ ಅನ್ನೋದನ್ನ ನೀವು ಚಿಂತಿಸಿ ಅಂತ ಕೃಷ್ಣ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ. ಮುಂದೆ ಅರ್ಜುನನ ಪ್ರಶ್ನೆ, ನೀನ್ ನನಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಬಂದಿ ಸರಿ, ಬಹಳ ಗುಟ್ಟಾದ ಸಂಗತಿಗಳನ್ನ ತಿಳಿಸಿದಿ. ನನಗೆ ಒಂದು ರೀತಿ ಈಗ ಮನಸ್ಸು ತುಂಬಾ ಶುಭ್ರವಾಗಿದೆ. ಬಹಳ ಜನ ಏನ್ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಹೇಳಿದ್ದಿ ಸರಿ ಆದ್ರೆ ನಂಗೆ ನೋಡದೆ ನಂಬಿಕೆ ಬರಲ್ಲ ಅಂತ ಹೀಗೆಲ್ಲ ಹೇಳ್ದ ಅಂತ. ಅಲ್ಲಿಲ್ಲ, ಅವನ್ ಮೋಹೋಯಂ ವಿಗತೋ ಮಮ, ಮಮ ಮೋಹ ವಿಗತಃ. ನನ್ನ ಮನಸ್ಸಿನಲ್ಲಿ ಇದ್ದಂತಹ ಕೆಲವೆಲ್ಲ ಇನ್ನು 8 ಅಧ್ಯಾಯ ಅವನು ಖುಷಿಯಿಂದ ಕೇಳಿದ್ದು. ಈಗ ಇಲ್ಲಿ ತನಕ ಈಗ ಮೋಹ ಹೋಯ್ತು. ಮತ್ತೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ಹೇಳ್ತಾನೆ. ಆದ್ರೆ ಅದರ ಅರ್ಥ ಏನು ಅಂತಂದ್ರೆ, ಏನೂ ಗೊತ್ತಿಲ್ದವನಿಗೆ ಫಸ್ಟ್ ಟೈಮ್ ಎಲ್ಲ ಫೀಡ್ ಮಾಡಿದ್ದಲ್ಲ ಕೃಷ್ಣ. ಗೊತ್ತಿದ್ದದ್ದೇ ಮರ್ತೋಗಿದ್ದನ್ನ ನೆನ್ಪಿಸಿದ್ದಷ್ಟೇ.
ಬಹಳ ಜನ ಅರ್ಜುನ ಬಹಳ ದಡ್ಡ, ಅವನು ಅಜ್ಞಾನಿ, ಅವನಿಗೆ ಏನೂ ಗೊತ್ತಿರ್ಲಿಲ್ಲ ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಆದ್ರೆ ಆಚಾರ್ಯ ಹೇಳಿದ್ರು ಅವನು ಇಂದ್ರಾವತಾರಿ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿ ಆಗಿದ್ರೂ ಕೆಲವೊಂದು ಸಲ ಅವರ ಆ ಏನಂತೇವೆ, ನಾನು ನನ್ನದು ಅನ್ನುವ ಭಾವ ಎಷ್ಟು ದೊಡ್ಡವನನ್ನು ಕೂಡ ಒಂದ್ಸರ್ತಿ ಮುಚ್ಚಿ ಹಾಕಿ ಬಿಡುತ್ತೆ. ಹಾಗೆ ಮುಚ್ಚಿದ್ರಿಂದ ಅವನು ಹೇಳುವುದೇನು, ಸ್ವಜನೇನ ಕಥಂ ಹತ್ವ ಸುಖಿನ ಸ್ಯಾಮ ಮಾಧವ ಅಂತೆಲ್ಲ ಕೇಳಿದ್ದೇನು. ಸ್ವಜನ, ನನ್ನವರು, ನನಗೆ, ನನ್ನಿಂದ ಅಂತೆಲ್ಲ, ನನ್ನ ಹತ್ರ ಯುದ್ಧ ಮಾಡಿ ಸಾಯಲಿಕ್ಕೆ ಬಂದವರೆಲ್ಲ ಯಾರು ಅಂತ ಒಂದು ಅಧಿಕ ಅಹಂಕಾರ ಇತ್ತು. ಎರಡನೇ ಕಡೆಯಲ್ಲಿ ಅವರನ್ನ ಸಾಯಿಸಿ ನಾನು ಹೇಗೆ ಯುದ್ಧ ಮಾಡಿ ಈ ರಾಜ್ಯವನ್ನ ಸುಖವನ್ನು ಅನುಭವಿಸುವುದು ಅಂತ ಕೇಳ್ದ. ಅಂದ್ರೆ ಒಂಥರ ಅಹಂಕಾರ, ಇನ್ನೊಂಥರ ನನ್ನವರನ್ನ ಕೊಂದು ಹೇಗೆ, ಇದೆರಡೂ ಭಾವ ಮಿಕ್ಸ್ ಆದದ್ರಿಂದ ಅವನಿಗೆ ಮೋಹ ಕವಿಯಿತು. ಶಸ್ತ್ರವನ್ನೇ ಬಿಟ್ಟ. ಕೃಷ್ಣ ಹೇಳಿದ, ಶಸ್ತ್ರವನ್ನು ಬಿಡುವುದ್ರಿಂದ ಏನು ಆಗಲ್ಲಪ್ಪ, ಇದರಿಂದ ಅಪಕೀರ್ತಿಯೇ ಜಾಸ್ತಿ. ಭಗವಂತನ ವಿಭೂತಿಗಳನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀನೇನೂ ಅಲ್ಲ ಇದರಲ್ಲಿ. ಅವರವ್ರ ಪಾತ್ರ ಅವರವ್ರ ಕೆಲಸವನ್ನ, ನಾನು ನಿನ್ನಲ್ಲಿ ನಿಂತು ಧನಂಜಯ ಅನ್ನೋ ರೂಪದಿಂದ ಇದ್ದೇನೆ, ಅದರಿಂದಾಗಿ ನರಾವೇಶದಿಂದ ಇದ್ದೇನೆ, ಆದ್ರಿಂದಾಗಿ ನಿಂಗೆ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ, ನಿಂಗೆ ಪ್ರವೃತ್ತನಾಗು, ಉಳಿದದ್ ನಾನು ನೋಡ್ಕೊಳ್ತೇನೆ ಅಂತ ಇಷ್ಟು ಹೇಳಿದ ಮಾತು ಮೋಹ. ನನಗೆ ಮೋಹ ಅನ್ನೋದು ವಿಗತಃ, ನನಗೆ ಮೋಹ ಅನ್ನೋದು ವಚಸ್ತೇನ ಮೋಹೋಯಂ ವಿಗತೋ ಮಮ ಭವಾಪ್ಯಯೌ ಹಿ ಭೂತಾನ. ಜಗತ್ತಿನಲ್ಲಿ ಪ್ರತಿಯೊಂದು ಚರಾಚರ ಜೀವರಾಶಿಗಳಿಗೆ ಭವ ಮತ್ತು ಅಪ್ಯಯ. ಭವ ಅಂದ್ರೆ ಹುಟ್ಟು, ಅಪ್ಯಯ ಅಂದ್ರೆ ಸಾವು. ಹುಟ್ಟು ಸಾವು ಎರಡೂ ಕೂಡ ವೇದಗಳಲ್ಲಿ ನಿರಂತರ ವಿಸ್ತಾರ ಮಾಡಿ ಬಿಡಿಸಿ 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 ನೀನು ಹೇಳಿದ್ದಿ. ನೀನೇ ತ್ವತ್ತಃ ಕಮಲ ಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ ವಿಸ್ತರಶಃ ಪ್ರೋಕ್ತಃ. ಶ್ರುತಿಯಲ್ಲಿ ನಿರಂತರವಾಗಿ ನೀನು ಮತ್ತೆ ಮತ್ತೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳ ಕಾರ್ಯಗಳ ಬಗ್ಗೆ ನಿನ್ನ ವೈಭವವನ್ನು ಪರಿಚಯಿಸಿಕೊಟ್ಟಿದ್ದಿ. ನೀನೇನು ಹೇಳಿದ್ಯೋ ಅದೆಲ್ಲ ನಿಜ. ಯಾವ ಹೇಳಿದ್ರಲ್ಲಿ ಒಂದು ಮಾತು ಸುಳ್ಳಿಲ್ಲ. ಅದನ್ನ ಯಾವುದು ನಾನು ಡಿನೈ ಮಾಡ್ಲಿಕ್ಕೆ ಹೊರಟಿಲ್ಲ. ನನಗೆ ನೀನು ಹೇಳಿದ ಅರ್ಥನೇ ಆಗ್ಲಿಲ್ಲ, ನೀನು ಹೇಳಿದ್ದಕ್ಕೆ ಯಾಕೋ ಲೋಕದಲ್ಲಿರುವಂತಹ ಇವತ್ತಿನ ಚರ್ಚೆ ಯಾಕೋ ಪ್ರಸ್ತುತ ಅಂತ ಅನಿಸ್ತಿಲ್ಲ ಅಂತ ಎಷ್ಟು ಬೇಕಾದ್ರೂ ಅವನು ಹೇಳ್ಬೋದಿತ್ತು. ಯಾವುದು ಹೇಳಿಲ್ಲ, ನೀನು ಹೇಳಿ ಕರೆಕ್ಟ್ ಪರಮೇಶ್ವರ. ಆದ್ರೆ ನಂಗೆ ಒಂದು, ನಿನ್ನನ್ನ ನೋಡ್ಬೇಕು ಅಂತ ಬಯಕೆ ಆಗ್ಬಿಟ್ಟಿದೆ ಈಗ. ನೀನೀಗ ಏನು ಹೇಳಿದಿ ವಿಭೂತಿಗಳು, ಅದನ್ನ ಒಂದ್ಸರ್ತಿ ನೋಡಿದ್ರೆ ಹೇಗಿರುತ್ತೆ, ಇದೆಲ್ಲ ಈಗ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ನೀನ್ ಹೇಳಿದ್ದೀಗ ಅಶ್ವತ್ಥ ಸರ್ವವೃಕ್ಷಾಣ ಮಾಸಾನ ಮಾರ್ಗಶೀರ್ಷೋಹಂ, ಯೋಚನೆ ಮಾಡಿ. ಬರೀ ಅವರು ಭೌತಿಕ ವಸ್ತುಗಳ ಬಗ್ಗೆ ಮಾತ್ರ ಹೇಳಿಲ್ಲ, ಅಭೌತಿಕವಾದ ವಸ್ತುಗಳ ಬಗ್ಗೆಯೂ ಹೇಳಿದ. ಇಂದ್ರಿಯಗಳ ಬಗ್ಗೆ ಹೇಳಿದ, ಮನಸ್ಸುಗಳ ಬಗ್ಗೆ ಹೇಳಿದ. ಭವಂತಿ ಭಾವ ಮದ್ಭಾವ ಯಾವುದು, ಈ ಸ್ಮೃತಿ, ಮೇಧ, ಧೃತಿ, ಕ್ಷಮ, ಈ ಎಲ್ಲ ಗುಣಗಳು ಇದ್ಯಾವುದು ನಿಮಗೆ ಭೌತಿಕ ಪ್ರಪಂಚದಲ್ಲಿ ಕಾಣುವಂಥದ್ದಲ್ಲ. ಅಂತ ಎಲ್ಲದರ ನಿನ್ನ ಪ್ರೇರಣಾದಾಯಿ ರೂಪವನ್ನ ನಾವು ನೋಡಬೇಕು. ಯೋಗೇಶ್ವರ ದ್ರಷ್ಟುಮಿಚ್ಛಾಮಿತೇ ರೂಪಂ ಐಶ್ವರಂ ಪುರುಷೋತ್ತಮ. ಐಶ್ವರ ಅಂದ್ರೆ ಅದನ್ನ ನಿಯಂತ್ರಿಸುವ ಶಕ್ತಿಯಾಗಿ ನಿನ್ನ ಏನು ರೂಪ ಇದೆ ಅದನ್ನ ನೋಡ್ಬೇಕು ಅಂತ ಬಯಸ್ತೇನೆ. ಮನ್ಯಸೇದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ತುಂಬಾ ಚಂದದ ಪ್ರಾರ್ಥನೆ, ನಾವು ಬಹುಶಃ ದಿನ ಮಾಡಬೇಕಾದ ಪ್ರಾರ್ಥನೆ. ಮನ್ಯಸೆ ಯದಿ ತಚ್ಛಕ್ಯಂ, ನಿನಗೆ ನಾನು ನೋಡ್ಬೇಕು, ನನಗೆ ನೋಡುವ ಅರ್ಹತೆ ಶಕ್ತಿ ಇದೆ ಅಂತ ನಿನಗೆ ಅನ್ನಿಸಿದ್ರೆ ನೀನು ನನಗೆ ತೋರಿಸು. ಒಂದು ವೇಳೆ ಶಕ್ತಿ ಇಲ್ಲ ಅಂದ್ರೂ ನನಗೆ ತೋರಿಸುವ ಶಕ್ತಿ ನಿನಗಿದೆ. ನನಗೆ ನೋಡುವ ಶಕ್ತಿ ಇಲ್ಲ ಅಂದ್ರು ಪ್ರಭೋ ಅಂತ ಶಬ್ದ ಅದಕ್ಕೆ ಮಧ್ಯದಲ್ಲಿ ಹಾಕಿದ್ದು. ಪ್ರಭೋ ಅಂದ್ರೆ ಪ್ರಭು ಅಂದ್ರೆ ಸಮರ್ಥ ಅಂತ ಅರ್ಥ. ನನಗೆ ಸ್ವಲ್ಪ ಸೈಟ್ ಕಮ್ಮಿ ಇರ್ಬೋದು, ನೋಡುವ ಅಂತರಂಗದ ದೃಷ್ಟಿಯ ಶಕ್ತಿ ನನ್ನಲ್ಲಿ ಕಮ್ಮಿ ಇರ್ಬೋದು. ಅದನ್ನು ನೀನೇ ತುಂಬಿ ನನಗೆ ನಿನ್ನನ್ನು ತೋರಿಸ್ಬೇಕಷ್ಟೇ. ಈಗ ತಚ್ಛಕ್ಯಂ ಯದಿ ಮನ್ಯಸೆ ಮಯಾ ದ್ರಷ್ಟುಂ ಯೋಗೇಶ್ವರ. ಮತ್ತೊಂದು, ನೀನ್ ತೋರಿಸ್ಲೇಬೇಕು, ನಿನಗೆ ಸಾಧ್ಯ ಇದೆ, ನಿನ್ಗೆಲ್ಲ ಉಪಾಯಗಳು ಗೊತ್ತಿದೆ ಅಂತ ಹೇಳಲಿಕ್ಕೋಸ್ಕರ ಯೋಗೇಶ್ವರ ಅಂತಾನೆ. ಯೋಗ ಅಂದ್ರೆ ಉಪಾಯ. ಜ್ಞಾನ ಯೋಗ ಅಥವಾ ಭಕ್ತಿ ಯೋಗ ಇದೆಲ್ಲವನ್ನು ಎಲ್ಲರಲ್ಲೂ ಬಿತ್ತುವ ಶಕ್ತಿ ಇರೋ ನೀನೆ. ಅಂದಾಗಿ ಯೋಗೇಶ್ವರ ತಥೋ ಮೇ ತ್ವಂ ಆತ್ಮಾನಂ ದರ್ಶಯ. ತ್ವಂ ನೀನು, ಆತ್ಮಾನಂ ನಿನ್ನನ್ನು, ದರ್ಶಯ ತೋರು. ನೀನು ತೋರಿಸಿದ್ರೆ ನಾನು ನೋಡಬಲ್ಲೆ. ನಾನ್ ನೋಡ್ತೇನೆ ಅಂತ ಹೊರಟ್ರೆ ಏನು ಕಾಣಲ್ಲ. ಕಂಡಿಲ್ಲ ಇಲ್ಲಿ ತನಕ, ಯಾರಿಗೂ ಕಂಡಿಲ್ಲ. ಕಂಡ್ರೆ ಭ್ರಮೆ ಅಷ್ಟೇ. ನಾನು ನೋಡ್ತೇನೆ ಅಂತ ಅನ್ಕೊಂಡು ಯಾರೋ ನೋಡ್ ಬಂದೆ ಅಂತ ಅಂದ ಅಂದ್ರೆ ಅವನು ಭ್ರಮೆ ಪಟ್ಟಿದ್ದಾನೆ ಅಂತ ಅರ್ಥ. ಯಾರು ನಿಜವಾಗಿ ನೋಡಿದಾನೆ, ಎರಡು ವಿಷಯ,
ಅವನ್ನ ನೋಡಿಲ್ಲ ಅಂತ ಹೇಳ್ತಾನೆ, ನಾನೇನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಅನುಭವ ಆಯ್ತು, ಖುಷಿ ಆಯ್ತು, ಆದ್ರೆ ನಂಗೆ ಅದೇನ್ ನೋಡಿದ ಹಾಗೆ ಆಗ್ಲೇ ಇಲ್ಲ ಅಂತಾನೆ, ನಂಗೆ ಅದನ್ನ ನೋಡ್ಲಿಕ್ಕೆ ಅನುಭವವೇ ಆಗ್ಲಿಲ್ಲ ಅಂತಾನೆ. ಎರಡನೇ ಅಂಶ, ಅದನ್ನ ನೋಡ್ದೆ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗ್ಲಿಕ್ಕೆ ಅವನಿಗೆ ಮನ್ಸು ಇರಲ್ಲ. ಯಾರಾದ್ರೂ ಚುಚ್ಚಿ 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 ಅವನನ್ನ ಕೇಳಿ 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 ಕಾಡಿ ಬೇಡಿದ್ರೆ ಆಮೇಲೆ ಒಂಚೂರು ಬಿಟ್ಬಿಡ್ತಾನೆ. ಇಷ್ಟೇ, ಅವನು ಇಷ್ಟು ನೋಡಿದ್ರೆ ಒಂದು ಇಷ್ಟು ಹೇಳ್ತಾನೆ ಅಷ್ಟೇ. ಯಾಕೆಂದ್ರೆ ಅದು ಅವನಿಗೆ ಹೇಳ್ಲಿಕ್ಕೆ ಆಗಲ್ಲ, ಅವ್ನಿಗೆ ಹೇಳ್ಬಾರ್ದು ಅಂತಲ್ಲ, ಹುಚ್ಚ ಅಂತ ಅನ್ಸ್ಬಿಡುತ್ತೆ ಅವನು ಹೇಳಿದ್ದೆಲ್ಲ ಕೇಳಿದ್ರೆ. ಅದಕ್ಕೆ ಅವನು ಅದನ್ನ ಬಾಯ ಮಾತಾಡುದಿಲ್ಲ, ಸುಮ್ಮನೆ ಇದು ಬಿಡ್ತಾನೆ. ಹಾಗಾಗಿ ಭಗವಂತನನ್ನ ನೋಡುದಷ್ಟು ಸುಲಭದ ಸಂಗತಿ ಅಲ್ಲ. ಅವನು ನಮ್ಗೆ ನಮ್ಮನ್ನ ತೋರಿಸ್ಬೇಕು ಅಂತ ನನ್ನ ನೋಡ್ಬೇಕು ಅವನು ಅಂತ ಅವನು ಮನಸ್ಸು ಮಾಡಿದ್ರೆ ನಾವು ಅವನು ನೋಡ್ಲಿಕ್ಕೆ ಆಗುತ್ತೆ. ಅದನ್ನಾಗಿ ನಮ್ಗೆ ನೋಡುವ ಶಕ್ತಿ ಇದೆ ಅನ್ನೋದು ಸುಳ್ಳು. ಅದಕ್ಕೋಸ್ಕರ ಯೋಗೇಶ್ವರ ಅಂತ ಶಬ್ದ ಪ್ರಯೋಗ ಮಾಡ್ತಾನೆ, ಪ್ರಭು ಅಂತ ಶಬ್ದ ಪ್ರಯೋಗ ಮಾಡ್ತಾನೆ. ನೀನು ಪ್ರಭು, ನೀನು ಒಡೆಯ, ನಾನು ದಾಸ. ದಾಸನಾದ ನನ್ನ ಮೇಲೆ ಏನು ಬೇಕಾದ್ರೂ ಉಪಾಯಗಳನ್ನು ಹೂಡಿ ನಿನ್ನತ್ತ ಕಣ್ಣು ಸರಿಯುವಂತೆ, ನಿನ್ನತ್ತ ಕಣ್ಣು ಹರಿಯುವಂತೆ ಮಾಡುವ ಶಕ್ತಿ ನಿನಗಿದೆ. ಅದನ್ನ ನೀನು ಮಾಡಿ ನಿನ್ನನ್ನ ನೀನು ನನಗೆ ತೋರಿಸಿದ್ರೆ ನಾನು ನೋಡ್ತೇನೆ ಅಂತ ಹೇಳ್ತಾನೆ ಭಗವಂತ. ಅದಕ್ಕೆ ಏನ್ ಹೇಳ್ತಾನೆ ಅಂತ ಮತ್ತೆ ಮುಂದೆ ನೆಕ್ಸ್ಟ್ ಶನಿವಾರದ ಹೊತ್ತಿಗೆ ನೋಡೋಣ. ಶ್ರೀ ಹರಿಪ್ರಿಯತಾ.